ಸುನೀಲ್ ಕಳಿಸಿ. ಕನ್ನಡ ನಾಡಿನ ಪುಣ್ಯಸ್ಥಳ ನೇತ್ರಾವತಿಯ ತಟದ ಧರ್ಮಸ್ಥಳವನ್ನ ಪರಮ ಪವಿತ್ರವನ್ನಾಗಿಸಿದ ಮಹಾಮಹಿಮ ಮಂಜುನಾಥೇಶ್ವರ ಸ್ವಾಮಿಯ ಪಾವನ ಚರಣಾಮೃತಗಳಿಗೆ ಶಿರಬಾಗಿ ನಮಿಸುತ್ತ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಅನುಗ್ರಹವನ್ನ ಬೇಡಿಕೊಂಡು ಕ್ಷೇತ್ರದಲ್ಲಿರ್ತಕ್ಕಂಥ ಚಂದ್ರನಾಥ ಸ್ವಾಮಿ ಭಗವಾನ್ ಬಾಹುಬಲಿ ಮಹಾಸ್ವಾಮಿಯ ಅನುಗ್ರಹವನ್ನ ಬೇಡಿಕೊಂಡು ಕಳೆದ 55 ವರ್ಷಗಳಿಂದ ಧರ್ಮ ಕಾರ್ಯದ ಪರಂಪರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಪೀಠದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯ ಪದ್ಮವಿಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದಗಳನ್ನು ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದ ಧರ್ಮಸ್ಥಳ ಚಲೋ ಈ ಬೃಹತ್ ಸಮಾವೇಶ ನಮ್ಮ ಸನಾತನ ಭಾರತದ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅನ್ನುವ ಸಂಕಲ್ಪದ ಶ್ರೇಷ್ಠತೆಯ ಸಾಕಾರದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರ ಮಟ್ಟದ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ವಂದನೆಗಳನ್ನು ಸಲ್ಲಿಸಿಕೊಂಡು ವೇದಿಕೆ ಎದುರು ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಗವದ್ ಭಕ್ತರಿಗೆ ರವೀಂದ್ರ ಪ್ರಭು ಸಾರಥ್ಯದ ಈ ಕಲಾವಿದರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದೇವೆ. ಸುವರ್ಣ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗಾಯಕ ಶ್ರೀಮಾನ್ ರವೀಂದ್ರ ಪ್ರಭು ಅವರ ಕಂಠಸಿರಿಯಲ್ಲಿ ಮಹಾಗಣಪತಿಯ ಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮ ಆರಂಭವನ್ನು ಕಾಣ್ತಾ ಇದೆ. ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ಮಕಾರಾಯ ಮಂಜುನಾಥಾಯ ನಮೋ ನಮಃ. या देवी सर्वभूतेषु मातृरूपेण संस्थिता नमस्तस्यै नमस्तस्यै
ನಮಸ್ತಸ್ಯೈ ನಮೋ ನಮಃ. ಓಂ ಶ್ರೀ ಆದಿಶಕ್ತಿ ಮಹಾಮಾಯ ಸರ್ವಶಕ್ತಿ ಮಾತಾಯ ನಮಃ. ಓಂ ಶ್ರೀ ನಾರಸಿಂಹಾಯ ನಮೋ ನಮಃ. ಓಂ ಶ್ರೀ ರಾಮಚಂದ್ರಾಯ ಶ್ರೀಕೃಷ್ಣ ಮುಖ್ಯ ಪ್ರಾಣಾಯ ನಮಃ. ಗುರವೇ 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 ನಮೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲೊಂದೀಪೆ ನಿನಗೆ ಗಣನಾಥ ದೇವ, ಒಂದೀಪೆ ನಿನಗೆ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ. ಬಂದ ವಿಘ್ನ ಕಳೆ ಗಣನಾಥ ದೇವ, ಬಂದ ವಿಘ್ನ ಕಳೆ ಗಣನಾಥ. ಒಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಆದಿಯರಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ. ಆದಿಯರಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯವ ಗಣನಾಥ. ಸಾಧಿಸಿದ ರಾಜ್ಯ ಗಣನಾಥ ದೇವ, ಸಾಧಿಸಿದ ರಾಜ್ಯ ಗಣನಾಥ. ಒಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿಂದ ಪೂಜಿಸದೆ ಸಂದರಣದಲ್ಲಿ ದೇವಗಣನಾಥ. ಹಿಂದೆ ರಾವಣನು ಮದದಿಂದ ನಿಂದ ಪೂಜಿಸದೆ
ಪೂಜಿಸದೆ ಸಂದರಣದಲ್ಲಿ ದೇವಗಣನಾಥ ಸಂದರಣದಲ್ಲಿ ಗಣನಾಥ ದೇವ ಸಂದರಣದಲ್ಲಿ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ ಹಿಂಗದೆ ಭಜಿಪೆ ದೇವ ಗಣನಾಥ ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ ಹಿಂಗದೆ ಭಜಿಪೆ ದೇವ ಗಣನಾಥ ಹಿಂಗದೆ ಭಜಿಪೆ ಗಣನಾಥ ದೇವ ಹಿಂಗದೆ ಭಜಿಪೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಡೆ ಗಣನಾಥ ದೇವ ಬಂದ ವಿಘ್ನಗಳ ಕಡೆ ಗಣನಾಥ ಬಂದ ವಿಘ್ನಗಳ ಕಡೆ ಗಣನಾಥ ಬಂದ ವಿಘ್ನ ಕಡೆ ಗಣನಾಥ ದೇವ ಬಂದ ವಿಘ್ನ ಕಡೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಕ್ರತುಂಡ ಗಣನಾಥ ವಂದಿಪೆ ಮೊದಲೊಂದಿಪೆ ಗಣನಾಥ 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 ವಂದಿಪೆ ಗಣನಾಥ ಗಣನಾಥ ಧನ್ಯವಾದಗಳು ಶ್ರೀಮಾನ್ ರವೀಂದ್ರ ಪ್ರಭು ಅವರಿಗೆ. ಮಹಾಗಣಪತಿ ದೇವರು ಸರ್ವರಿಗೂ ಸುಖ ಸಂತೋಷ ಸನ್ಮಂಗಳ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಸನಾತನ ಧರ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವ ಸಂಕಲ್ಪ ಶಕ್ತಿಯನ್ನು ಸರ್ವರಿಗೂ ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಆ ಮಹಾಗಣಪತಿ ಹಾಗೆ ಮಂಜುನಾಥ ಸ್ವಾಮಿಯ ಪಾವನ ಪಾದಾರವಿಂದಗಳಲ್ಲಿ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಹಾಡಿನತ್ತ ನಾವು ಬರ್ತಾ ಇದ್ದೇವೆ. ಭಕ್ತಿ ಸಂಗೀತದ ಪರಂಪರೆಯಲ್ಲಿ ಕಳೆದ 3 ದಶಕಗಳಿಂದ ದೇಶ ವಿದೇಶಗಳ ಸಾವಿರಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದಂಥ ನಮ್ಮ ರಾಜ್ಯದ ಹೆಮ್ಮೆಯ ಗಾಯಕ ವಾದಕ ವೃಂದ ಇವತ್ತು ಈ ಸುಂದರವಾದಂಥ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮೈಮನಗಳಲ್ಲಿ ಶ್ರದ್ಧಾಭಕ್ತಿಯ ಸಂಭ್ರಮವನ್ನು ಮೂಡಿಸ್ತಾ ಇದೆ. ರಾಜ್ಯ ಮಟ್ಟದ ರಾಷ್ಟ್ರದ ಹೆಮ್ಮೆಯ ನಾಯಕರು ಇನ್ನು ಸ್ವಲ್ಪ ಹೊತ್ತಲ್ಲೇ ಆಗಮಿಸಲಿಕ್ಕಿದ್ದಾರೆ. ಅವರೆಲ್ಲ ಬಹುಶಃ ಅವರ ಹುದ್ದೆಗಳು ಅದೇನೇ ಇರಬಹುದು, ಆದರೆ ಇಲ್ಲಿಗೆ ಬರ್ತಾ ಇರೋದು ಮಂಜುನಾಥ ಸ್ವಾಮಿಯ ಭಕ್ತರಾಗಿ ಎಲ್ಲರೂ ಕೂಡ ನಾವೆಲ್ಲ ಇಲ್ಲಿ ಜೊತೆಯಾಗಿದ್ದೇವೆ. ಕಾರ್ಯಕ್ರಮದ ಮುಂದಿನ ಹಾಡು ಕನ್ನಡ ಚಿತ್ರರಂಗದಲ್ಲಿ ಚಿ ಉದಯಶಂಕರ್ ಅವರು ಬರೆದಂಥ ಒಂದು ಸಾಹಿತ್ಯ.
ಎಷ್ಟು ಸುಂದರವಾಗಿದೆ ನೋಡಿ. ಕಮಲ ಅನ್ನುವ ಹೂವಿನ ಹೆಸರನ್ನ ಇಟ್ಕೊಂಡು ಕಮಲದಿಂದ ಆರಂಭವಾಗಿ ಕಮಲದಲ್ಲೇ ಮುಕ್ತಾಯ ಆಗುವ ಹಾಗೆ ಬರೆದಂಥ ಹಾಡು ಕಮಲದ ಮೊಗದೋಳೆ ಕಮಲವ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಹೊಸ ಇತಿಹಾಸ ಸಿನಿಮಾದ ಬಹಳ ಅದ್ಭುತವಾದಂಥ ಹಾಡು. ಡಾಕ್ಟರ್ ಎಸ್ ಜಾನಕಿಯಮ್ಮ ಹಾಡಿದಂಥ ಗೀತೆಯನ್ನು ಪ್ರಸ್ತುತಪಡಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇವರು ಎದೆ ತುಂಬಿ ಹಾಡುವೇನು ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿ SP ಬಾಲಸುಬ್ರಹ್ಮಣ್ಯಂ ಅವರಿಂದ ಮಿಂಚು ಅನ್ನುವ ಬಿರುದನ್ನು ಪಡೆದು ಜಿ ಟಿವಿಯ ಸರಿಗಮಪ ಲಿಟಲ್ ಚಾಂಪ್ಸ್ನ ರನ್ನರ್ ಅಪ್ ಆಗಿ ಉದಯ ಸಿಂಗರ್ ಹಾಗೆ ಭಾರತದ ಬಾಲಿವುಡ್ನ ಹೆಮ್ಮೆಯ ಗಾಯಕ ಸೋನು ನಿಗಮ್ ಅವರ ಜೊತೆಗೂ ಕೂಡ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಿದಂಥ CA ಪಲ್ಲವಿ ಪ್ರಭು ಅವರ ಕಂಠಸಿರಿಯಲ್ಲಿ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ. ಹಲೋ
ಧನ್ಯವಾದಗಳು. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ. 1984ರಲ್ಲಿ ಉದಯಶಂಕರ್ ಅವರು ಬರೆದಂಥ ಸಾಹಿತ್ಯ. ಬಹುಶಃ ಆವಾಗ ಅವರು ಸಾಹಿತ್ಯ ಬರಿಬೇಕಾದ್ರೆ ಕಮಲದ ಒಂದು ವಿಷಯ ಇಷ್ಟು ವಿಶ್ವಮಟ್ಟದಲ್ಲಿ ಇಷ್ಟು ಪ್ರಖರವಾಗಿ ಬೆಳಗತ್ತೆ ಅನ್ನೋದನ್ನು ಅವರು ಯೋಚನೆ ಮಾಡಿರಲಿಕ್ಕಿಲ್ಲ. ಆದರೆ ಹಾಡು ಬರೆದು 4 ದಶಕಗಳು ಕಳೆದರೂ ಕೂಡ ಇವತ್ತಿಗೂ ಸಂಗೀತ ಪ್ರೇಮಿಗಳ ಮನಸ್ಸಲ್ಲಿ ನೆಲೆಯನ್ನು ಕಂಡಿದೆ. ಸೊ ಕಲಾವಿದರು ನೋಡಿ, ನೀವೆಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದೀರಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಧರ್ಮಸ್ಥಳದ ಭಕ್ತರು ಇವತ್ತು ಶ್ರೀ ಕ್ಷೇತ್ರದ ಪುಣ್ಯ ನೆಲದ ಸ್ಪರ್ಶವನ್ನು ನೀವೆಲ್ಲ ಮಾಡ್ತಿದ್ದೀರಿ. ಕಲಾವಿದರು ವೇದಿಕೆ ಮೇಲೆ ಬಂದಾಗ ನಮಗೆ ಎಷ್ಟು ದುಡ್ಡು ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎದುರುಗಡೆ ಕೂತಿರುವಂಥ ನೀವೆಲ್ಲ ಪ್ರೇಕ್ಷಕರು ಅನ್ನುವ ದೇವರು ಎಷ್ಟು ಚಪ್ಪಾಳೆ ಆಶೀರ್ವಾದ ಕೊಡ್ತಾರೆ ಅನ್ನೋದು ನಮಗೆ ಬಹಳ ಮುಖ್ಯವಾಗುತ್ತೆ. ದೇವರ ಎದುರು ನಿಂತು ಕೈ ಮುಗಿದು ನಿಂತಾಗ ಮಂಜುನಾಥ ಸ್ವಾಮಿಯ ತಲೆಯ ಮೇಲಿಂದ ಒಂದು ಹೂ ಕೆಳಗಡೆ ಬಿತ್ತು ಅಂದರೆ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ದೇವರನ್ನ ತಲುಪ್ತು ಅನ್ನೋ ಖುಷಿಯನ್ನು ನಾವು ಪಡ್ತೀವಿ. ಹಾಗೆ ಹಾಡುಗಳು ಮುಗಿದಾಗ ನಿಮ್ಮ ಚಪ್ಪಾಳೆ ಬಂತು ಅಂತ ಹೇಳಿದಾಗ ನಮ್ಮ ಈ ಪರ್ಫಾರ್ಮೆನ್ಸ್ ನಿಮ್ಮ ಮನಸ್ಸನ್ನು ಮುಟ್ಟಿದೆ ಅನ್ನೋ ಖುಷಿ ಕೂಡ ನಮಗೆ ಸಿಗುತ್ತೆ. ಒಮ್ಮೆ ಎಲ್ಲರೂ ಜೋರಾಗಿ ಥ್ಯಾಂಕ್ ಯು. बोलो भगवान मंजुनाथ स्वामी के, बोलो पवन हनुमान के, बोलो श्री रामचंद्र प्रभुपाद के, बोलो भारत माता के. ಕಾರ್ಯಕ್ರಮದ ಮುಂದಿನ ಗೀತೆ. ಒಂದೇ ನಿಮಿಷ. ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ರಾಜ್ಯ ಪದಾಧಿಕಾರಿಗಳು, ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳು, ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ವತಿಯಿಂದ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸು ಎಲ್ಲರೂ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ರಾಜ್ಯದ ಇಲ್ಲ ನಾನು ಹೇಳ್ತೀನಿ, ಹೆಸರು ಬರ್ಕೊಂಡಿದ್ದೀನಿ. ಅಲ್ಲಿ ಬೇಕಾ ಸರ್? ಶಾಸಕರುಗಳು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಸಂಸದರು, ಮಾಜಿ ಶಾಸಕರುಗಳು, ಮಾಜಿ ಸಂಸದರು, ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಮೋರ್ಚಾದ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ನಮ್ಮ 39 ಜಿಲ್ಲೆಯ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರುಗಳು, ರಾಜ್ಯ ಪ್ರಕೋಷ್ಠದ ಅಧ್ಯಕ್ಷರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು, ಆಸೀನರಾಗಬೇಕು. ಮುಂದಿನ ರೋನಲ್ಲಿ ನಮ್ಮ ರಾಜ್ಯ ಕೋರ್ ಕಮಿಟಿಯ ಸದಸ್ಯರುಗಳು, ಅದೇ ರೀತಿ ಮಾಜಿ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ 2 ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರುಗಳು, ಸಂಸದರುಗಳು ದಯಮಾಡಿ ಮುಂದಿನ ರೋನಲ್ಲಿ ಕೂರಬೇಕು. ಈ ಕಾರ್ಯಕ್ರಮ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಲ್ಲರೂ ಒಂದು ಸಲ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸರ್. ನಿಮ್ಮ ಘೋಷಣೆ ಹೊರಗಡೆ ಇದ್ದವರು ಕೂಡ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅನ್ನೋಂಗೆ ಆಗಬೇಕಲ್ವಾ? ನಮ್ಮ ಘೋಷಣೆ ಧರ್ಮಸ್ಥಳಕ್ಕೆ ಶಕ್ತಿ ಕೊಡುವಂತ ಘೋಷಣೆ ಆಗ್ಬೇಕಲ್ವಾ? ಅರುಣ್ ಅವ್ರ ಘೋಷಣೆ ಕೂಗ್ತಿದ್ರೆ ಸುಮ್ಮನೆ ಹಿಂಗೆ ಭಾರತ್ ಮಾತಾ ಕಿ ಅಂತ ಹೇಳಿದ್ರೆ ಜೋರಾಗಿ ಕಿಚ್ಚಿನಿಂದ ಜೋರಾಗಿ ನಾವು ಈ ಧರ್ಮವನ್ನು ಉಳಿಸಕ್ಕೆ ಬಂದಿದ್ದೇವೆ ಅನ್ನೋ ಒಂದು ಸಿಗ್ನಲ್ ಕೊಡುವಂಥದ್ದು ಆಗ್ಬೇಕು. ನೋಡೋಣ ಒಂದ್ಸಲಿ ಎಲ್ಲರೂ ಭಾರತ್ ಮಾತಾ ಕಿ, ಇನ್ನೂ ಸಾಲದು ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ, ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಕಿ, ಸನಾತನ ಹಿಂದೂ ಧರ್ಮಕ್ಕೆ ಭಾರತ್ ಮಾತಾ ಕಿ. ಮುಂದೆ ಮತ್ತೊಮ್ಮೆ ಮಹಾಮಹಿಮ ಮಂಜುನಾಥ ಸ್ವಾಮಿಯನ್ನ ಸ್ಮರಿಸುವಂತಹ ಸುಂದರವಾದಂಥ ಶಿವಭಕ್ತಿ ಗಾನಾಮೃತವನ್ನ ನಮ್ಮ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀಮಾನ್ ರವೀಂದ್ರ ಪ್ರಭು.
ವರವಿದ್ದರೇನಯ್ಯ ನೆರಳಿಲ್ಲದನಕ ಮರವಿದ್ದರೇನಯ್ಯ ನೆರಳಿಲ್ಲದನಕ ನೆರಳಿದ್ದರೇನಯ್ಯ ನೀರಿಲ್ಲದನಕ ನೆರಳಿದ್ದರೇನಯ್ಯ ನೀರಿಲ್ಲದನಕ ನೀರಿದ್ದರೇನಯ್ಯ ಒರತೆಯಿಲ್ಲದನಕ ಧನವಿದ್ದರೇನಯ್ಯ ಕೊಡುವ ಮನವಿಲ್ಲದನಕ ಧನವಿದ್ದರೇನಯ್ಯ ಕೊಡುವ ಮನವಿಲ್ಲದನಕ ತನುವಿದ್ದರೇನಯ್ಯ 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 ನಮ್ಮ ಪುರಂದರ ವಿಠಲನ ಊಳಿಗ ಮಾಡದನಕ ತನುವಿದ್ದರೇನಯ್ಯ ನಮ್ಮ ಪುರಂದರ ವಿಠಲನ ಊಳಿಗ ಮಾಡದನಕ ಆ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು ದೇವರು ಕೊಟ್ಟಾನು ಸಾವಧಾನದಿಂದಿರು ಮನವೇ 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 ಸಾವಧಾನದಿಂದಿರು ಮನವೇ ಸಾವಧಾನ 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 ದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ದೃಢ ಮಾಡಾತನ ಸ್ಮರಣೆ ಮನವೇ
ಮನವೇ ಮನವೇ ಮನವೇ ಮನವೇ ಮನವೇ ಮನವೇ ಮನವೇ ಮನವೇ ಮನವೇ ಮನವೇ ದೃಢ ಮಾಡಾತನ ಸ್ಮರಣೆ ದೃಢ ಮಾಡಾತನ ಸ್ಮರಣೆ ದೃಢ ಮಾಡಾತನ ಸ್ಮರಣೆ ದೃಢ ಮಾಡಾತನ ಸ್ಮರಣೆ ಭಕ್ತರ ಬಿಡಾತನು ಅತಿ ಕರುಣಿ ದೃಢ ಮಾಡಾತನ ಸ್ಮರಣೆ ಭಕ್ತರ ಬಿಡಾತನು ಬಲು ಕರುಣಿ ಭಕ್ತರ ಬಿಡ ಆತನು ಅತಿ ಕರುಣಿ ಭಕ್ತರ ಬಿಡ ಆತನು ಅತಿ ಕರುಣಿ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಪುರಂದರ ವಿಠಲನ ನಂಬು ಮನವೇ ಆ ಪುರಂದರ ವಿಠಲನ ನಂಬು ಪುರಂದರ ವಿಠಲನ ನಂಬು ನಿನಗೀವ ಇಹ ಪರ ಸಂಪದಗಳನ್ನೆಲ್ಲ ಪುರಂದರ ವಿಠಲನ ನಂಬು ನಿನಗೀವ ಇಹ ಪರ ಸಂಪದಗಳನ್ನೆಲ್ಲ ಪುರಂದರ ವಿಠಲನ ನಂಬು ಆ ಪುರಂದರ ವಿಠಲನ ನಂಬು ನಿನಗೀವ ಇಹ ಪರ ಸಂಪದಗಳನ್ನೆಲ್ಲ ಪುರಂದರ ವಿಠಲನ ನಂಬು ನಿನಗೀವ ಇಹ ಪರ ಸಂಪದಗಳನ್ನೆಲ್ಲ ನಿನಗೀವ ಇಹ ಪರ ಸಂಪದಗಳನ್ನೆಲ್ಲ ನಿನಗೀವ ಇಹ ಪರ ಸಂಪದಗಳನ್ನೆಲ್ಲ ಎಲ್ಲ ಎಲ್ಲ ಕೊಟ್ಟಾನು 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 ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ದೇವರು
ಕೊಟ್ಟಾನು 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 ದೇವರು ಕೊಟ್ಟಾನು ದೇವರು ಕೊಟ್ಟಾನು ಸಾವಧಾನದಿಂದಿರು ಮನವೇ 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 ಭವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವ ನೀನಲ್ಲದೆ ಶಿವನೇ 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 ನಾನಿನ್ನ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ವೈತಾರಿಕ ತ್ರೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರೀಶಾಪರಿ ಭವಧರ ಸಾಂಬ ಸುರಪಾದ್ಯರ ಬಿಂಬ ಸುರಪಾದ್ಯರ ಬಿಂಬ ವೈತಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರೀಶಾರ್ವರಿ ಭವಧರ ಸಾಂಬ ಸುರಪಾದ್ಯರ ಬಿಂಬ ಸುರಪಾದ್ಯರ ಬಿಂಬ ವೈಕಲ್ಯಾತ್ಮದವಾತೊಳದೊಮ್ಮೆಗೆ ವೈಕುಂಠಕ್ಕೆ ಕರಿದೈ ಪರಿಗೊರಡ ಶಿವನೇ ನಾನಿಲ್ಲ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿಲ್ಲ ಸೇವಕನಯ್ಯ. ನೋಡಿ, ಇದೊಂದು ಭಕ್ತಿ ಯಾತ್ರೆ. ಮಂಜುನಾಥ ಸ್ವಾಮಿಯ ಭಕ್ತಿ ಇರ್ತಕ್ಕಂಥ ಸರ್ವರೂ ಕೂಡ ಇವತ್ತು ಬರ್ತಿದ್ದಾರೆ, ದೇವರ ದರ್ಶನ ಮಾಡ್ತಾರೆ. ಆದರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು. ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು. ಅದಕ್ಕೆ ಸರ್ಕಾರದ ಕುಮ್ಮಕ್ಕು ಇದೆ ಅಂತಕ್ಕಂಥದ್ದು ಈಗ ಜಗಜ್ಜಾಗಿರವಾಗಿರ್ತಕ್ಕಂಥ ವಿಷಯ. ಆ ಕಾರಣದಿಂದ ಆಡಳಿತ ಮಾಡ್ತಕ್ಕಂಥ ಒಂದು ಸರ್ಕಾರ ಯಾವಾಗಲೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು ಬಿಟ್ಟು ಈ ರೀತಿ ಅನ್ಯಾಯಕ್ಕೆ ಕೈ ಹಾಕಿದಾಗ ಜನ ಕುಪಿತಗೊಳ್ತಾರೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಅವರು ಕೂಡ ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ಒಂದು ಧಾರ್ಮಿಕ ಸ್ಥಳ, ಧರ್ಮವನ್ನು ನಂಬತಕ್ಕಂಥ ಪ್ರತಿಯೊಬ್ಬರು ಬರ್ತಕ್ಕಂಥ ಸ್ಥಳ. ಇದಕ್ಕೆ ಕಳಂಕ ಹಚ್ಚತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಅಂದಮೇಲೆ ಕೆಲವರ ಪ್ರಶ್ನೆ ಇರಬಹುದು, ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಕೊಡಬಾರ್ದೆ ಅಂತಕ್ಕಂಥ ಪ್ರಶ್ನೆ ಇದೆ. ಆದರೆ ನ್ಯಾಯ ಕೊಡಬೇಕು. ನ್ಯಾಯವನ್ನು ಎಲ್ಲಿ ನಾವು ಕಳ್ಕೊಂಡಿರ್ತೀವೋ ಅಲ್ಲಿ ನ್ಯಾಯ ಹುಡುಕಬೇಕೇ ಹೊರತು ಧರ್ಮಸ್ಥಳದ ಮಂಜುನಾಥನ ದೇವಾಲಯದಲ್ಲೆಲ್ಲ ಹುಡುಕಬೇಕಾಗಿರೋದು. ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಪ್ರತಿ ಮುಖಂಡರು ಇವತ್ತಿನ ದಿವಸ ಇಲ್ಲಿಗೆ ಬಂದು ಈ ಯಾರು ಭಕ್ತಾದಿಗಳಿದ್ದಾರೆ ಇಡೀ ರಾಜ್ಯ ಮತ್ತು ಈ ಇದರಲ್ಲಿ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಕಳಂಕ ಇಲ್ಲ. ಏನೇ ಇದ್ರೂ ಅದನ್ನು ಹೊರಗಡೆ
ನಾವು ಪರಿಹಾರ ಮಾಡ್ಕೊಳ್ಬೇಕು. ದೇವಸ್ಥಾನದಲ್ಲಿ ದೇವರ ಭಕ್ತಿಯೆಲ್ಲ ಅಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಪ್ರಚುರಪಡಿಸ್ಲಿಕ್ಕಾಗಿ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಬಂದಿರ್ತಕ್ಕಂಥ. ಧನ್ಯವಾದ. ಶಿವನೇ ನಿನ್ನ ಸೇವಕನಯ್ಯ, ಶಿವನೇ ನಿನ್ನ ಸೇವಕನಯ್ಯ. ಧನ್ಯವಾದ. ಬಂಧುಗಳೇ, ನಮ್ಮಲ್ಲಿ ಕೆಲವರು ವೇದಿಕೆಯ ಬಲಭಾಗದಲ್ಲಿ ನಮ್ಮ ವಾಹನಗಳನ್ನ ಬಿಟ್ಟು ಬಂದಿದ್ದೇವೆ. ದಯಮಾಡಿ ಅದನ್ನ ಯಾರು ಅದರ ವಾಹನದ ಮಾಲೀಕರಿದ್ದೀರಿ ತಕ್ಷಣ ಹೋಗಿ ತೆಗಿಬೇಕಾಗಿ ಕಳಕಳೆಯ ಪ್ರಾರ್ಥನೆ. ಯಾಕೆಂದ್ರೆ ಹೆಚ್ಚು ನಮ್ಮ ಕಾರ್ಯಕರ್ತರು ಹಿಂದೂ ಭಕ್ತಾದಿಗಳು ಬಂದಾಗ ನೋಡೋದಕ್ಕೆ ಅಲ್ಲಿ ನಿಲ್ಲಬೇಕಾಗತ್ತೆ ಸೀಟ್ ಫುಲ್ ಆದಾಗ. ದಯವಿಟ್ಟು ನಮ್ಮ ಕಷ್ಟವನ್ನು ಅರ್ಥ ಮಾಡಿ ಅದನ್ನು ತೆಗೆಸ್ಬೇಕು. ಇನ್ನು ಅರ್ಧ ಗಂಟೆ ಒಳಗೆ ತೆಗಿಲಿಲ್ಲ ಅಂದರೆ ನಾವು ಅದನ್ನು ಟ್ರೋಲ್ ಮಾಡಬೇಕಾಗತ್ತೆ, ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ದಯಮಾಡಿ ಅಲ್ಲಿ ಯಾರ್ಯಾರು ವಾಹನದ ಮಾಲಕರು ತಮ್ಮ ವಾಹನವನ್ನು ಇಟ್ಟಿದ್ದೀರಿ ತಕ್ಷಣವೇ ತೆಗಿಬೇಕು. ಅಕಸ್ಮಾತ್ ಅದರೊಳಗೆ ಮೀಟಿಂಗ್ದವ್ರದ್ದು ಇದ್ದರೆ ದಯಮಾಡಿ ಅವರಲ್ಲೂ ಕಳಕಳಿಯ ಪ್ರಾರ್ಥನೆ. ದಯಮಾಡಿ ಹೋಗಿ ಸ್ವಲ್ಪ ವಾಹನವನ್ನು ಆ ಕಡೆಗೆ ಬದಿಯಿರಿ. ಇಲ್ಲಾಂದರೆ ಈ ವೇದಿಕೆ ಮತ್ತು ಸಭಾಂಗಣವನ್ನು ನೋಡೋದಕ್ಕೆ ಹೆಚ್ಚು ಜನ ಬಂದಾಗ ಕಾಣಿಸುವುದಿಲ್ಲ. ಹಾಗಾಗಿ ದಯಮಾಡಿ ಅಲ್ಲಿರ್ತಕ್ಕಂಥ ವಾಹನವನ್ನು ತೆಗಿಬೇಕಾಗಿ ತಮ್ಮಲ್ಲಿ ಕಳಿಕಲಯ ಮತ್ತು ಸವಿನಯ ಪ್ರಾರ್ಥನೆ. ಕೊಡಿ ಅಲ್ಲಿರ್ತಕ್ಕಂಥ ನಮ್ಮ ಪ್ರಬಂಧಕರು ಯಾರಿದ್ದೀರಿ, ಉಡುಪಿ ಮಂಗಳೂರಿನ ಪ್ರಬಂಧಕರು, ದಯಮಾಡಿ ವಾಹನವನ್ನು ಬಿಟ್ಟು ತಕ್ಷಣ ವಾಪಸ್ ಕಳಿಸೋಗಿ ನೋಡಬೇಕು. ನೋಡಿ, ಒಟ್ಟು ನಮಗೊಂದು 6, 7, 8 ವಾಹನಗಳು ಅಲ್ಲಿ ನಮಗೆ ನಿಂತಿದೆ. ಮೊದಲನೇದು KA 01 MW 2345. ಎರಡನೇದು ನೋಡಿ, ನಮ್ಮ BC ಪಾಟೀಲ್ರು ಆಗಲೇ ವಾಹನ ಖಾಲಿ ಮಾಡ್ತಿದ್ದಾರೆ. ಧನ್ಯವಾದಗಳು BC ಪಾಟೀಲ್ ಅವ್ರಿಗೆ. ಹಾಗೆ ಇನ್ನೊಂದು KA 01 NE 4899, ಇದದು ಬೆಂಗಳೂರದು. KA 17 ದಾವಣಗೆರೆ ಭಾಗದ್ದು, MA 4899. ದಯಮಾಡಿ ವಾಹನದ ಮಾಲೀಕರು ತೆಗಿಬೇಕಾಗಿ ಕಳಕಳಿಯ ಪ್ರಾರ್ಥನೆ. KA 14 6788Z. ನೋಡಿ, ಯಾರ್ದಿದು ವಾಹನ? ಶಿವಮೊಗ್ಗದಿದು. ದಯಮಾಡಿ ಶಿವಮೊಗ್ಗದವ್ರು ಈ ವಾಹನವನ್ನು ತೆಗಿಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ KA 01 NC 0555 ಬೆಂಗಳೂರಿನವ್ರದ್ದು ಯಾವುದೋ ಇದು ವಾಹನ ತೆಗಿಬೇಕು, ದಯಮಾಡಿ ಪ್ಲೀಸ್. ಹಾಗೆ KA 41 MF 2208 ಇದು ಕೂಡ ಬೆಂಗಳೂರಿನ ವಾಹನ, ದಯಮಾಡಿ ಇದನ್ನು ತೆಗಿಬೇಕು ಅಂತ ಕೇಳ್ಕೊಳ್ತೇನೆ. KA 21 ಬಿಜಾಪುರ ಬಾಗಲಕೋಟೆ ಭಾಗದ ವಾಹನ ಇದು ಯಾವುದೋ MB 0369, ದಯಮಾಡಿ ಆ ಭಾಗದವ್ರು ತೆಗಿಬೇಕು ಅಂತ ಕೇಳ್ಕೊಳ್ತೇನೆ. ಖಾಲಿಯಾಗಿದೆ, ಇನ್ನು 2 ವಾಹನ ಇದೆ ಅಷ್ಟೇ. KA 05 NA 0770 ಇದು ಕೂಡ ಬೆಂಗಳೂರಿನ ವಾಹನ. ಹಾಗೆ KA 41 MA 2839 ಇದು ಕೂಡ ಬೆಂಗಳೂರಿನ ವಾಹನ. KA 20 ಮಂಗಳೂರಿನ ವಾಹನ 5239. ದಯಮಾಡಿ ಇನ್ನು 2 ವಾಹನ ಇದೆ, ತೆಗಿಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹಾಗೆ ನಮ್ಮ ಪ್ರಬಂಧಕರು ಮತ್ಯಾವುದೇ ವಾಹನ ಅಲ್ಲಿ ಬರೆದಿದ್ದಾಗ ನೋಡ್ಕೊಳ್ಬೇಕು. ಅಕಸ್ಮಾತ್ ಬಂದಂತ ನಮ್ಮ ಪ್ರಮುಖರನ್ನ ಇಳಿಸಿ ವಾಪಸ್ ಕಳಿಸೋ ಹಾಗೆ ತಾವೆಲ್ಲ ಗಮನಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಧರ್ಮಸ್ಥಳ ಚಲೋಗೆ ಬಂದಿರತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು, ನಾವ್ಯಾರು ನಮ್ಮ ವಸತಿಗಳಲ್ಲಿದ್ದೀವಿ, ನಮ್ಮ ಪಾರ್ಕಿಂಗಲ್ಲಿದ್ದೀವಿ, ದೇವಸ್ಥಾನದ ಆವರಣದಲ್ಲಿದ್ದೀವಿ, ನಾವೆಲ್ಲರೂ ಕೂಡ ಈಗ 12:15 ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ ನಾವೆಲ್ಲ ಸೇರಬೇಕು. ಅಲ್ಲಿ ರಾಜ್ಯ ಅಧ್ಯಕ್ಷರು, ರಾಜ್ಯ ಕೋರ್ ಕಮಿಟಿಯ ಸದಸ್ಯರು, ರಾಜ್ಯದ ಎಲ್ಲ ಪ್ರಮುಖರು ಅಲ್ಲಿ ಬರೋರಿದ್ದಾರೆ. ಅಲ್ಲಿಂದ ಪಾದಯಾತ್ರೆಯ ಮೂಲಕ ಈ ಒಂದು ಮುಖ್ಯ ಸಭಾಂಗಣಕ್ಕೆ ಬರೋದಿದೆ. ದಯಮಾಡಿ ಯಾರು ಪಾರ್ಕಿಂಗಲ್ಲಿದ್ದೀವಿ, ಯಾರು ವಸತಿಗಳಲ್ಲಿದ್ದೀವಿ, ಯಾರು ದೇವಸ್ಥಾನದ ಆವರಣದಲ್ಲಿದ್ದೀವಿ, ನಾವೆಲ್ಲರೂ ಕೂಡ
ತಕ್ಷಣ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಬರಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಹಾಡು ಸತಿ ಸಕ್ಕುಬಾಯಿ ಸಿನಿಮಾದಿಂದ ಆಯ್ದಂಥ ಗೀತೆ, ಡಾಕ್ಟರ್ ಎಸ್ ಜಾನಕಿಯಮ್ಮ ಹಾಡಿದಂಥ ಹಾಡು ಓ ಪಾಂಡುರಂಗ ಪ್ರಭೋ ವಿಠಲ. ಪಾಂಡುರಂಗ ವಿಠಲನ ಸ್ಮರಣೆಯನ್ನು ಮಾಡುವಂಥ ಬಹಳ ಸುಂದರವಾದಂಥ ಭಕ್ತಿ ಶ್ರದ್ಧೆಯ ಗೀತೆಯನ್ನು ಪ್ರಸ್ತುತಪಡಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ನಮ್ಮ ಕರಾವಳಿಯ ಕಡಲಲೆಗಳು ಬುಡದಿಂದ ಅರಬ್ ರಾಷ್ಟ್ರಗಳವರೆಗೆ ಸಾವಿರಾರು ವೇದಿಕೆಗಳಲ್ಲಿ ನಿರಂತರವಾಗಿ ಸಂಗೀತದ ಕಾರ್ಯಕ್ರಮವನ್ನು ನೀಡ್ತಾ ಇರುವಂಥ ತಮ್ಮ ಅದ್ಭುತವಾದ ಕೊರಳಿಂಚರದ ಸ್ವರ ಮಾಧುರ್ಯದ ಮೂಲಕ ಸಂಗೀತ ಪ್ರೇಮಿಗಳ ಮನಸ್ಸನ್ನು ಗೆದ್ದಂಥ ರೇಷ್ಮಾ ಮಂಜುನಾಥ್ ಮುಂದಿನ ಗೀತೆಗಾಗಿ ವೇದಿಕೆಯಲ್ಲಿ. ಧರ್ಮಸ್ಥಳದ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಧರ್ಮಸ್ಥಳ ಚಲೋ ಧರ್ಮ ಜಾಗೃತಿ ಒಂದು ಸಮಾವೇಶ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೋಟ್ಯಾಂತರ ಭಕ್ತರು ಮಂಜುನಾಥೇಶ್ವರ ಅಣ್ಣಪ್ಪ ದೇವರ ಕೋಟ್ಯಾಂತರ ಭಕ್ತರು ಕೂಡ ಇವತ್ತಿನ ಈ ಧರ್ಮಸ್ಥಳ ಚಲೋ ಈ ಧರ್ಮ ಜಾಗೃತಿ ಸಮಾವೇಶವನ್ನು ಬಹಳ ಕಾತುರದಿಂದ ಎದುರು ನೋಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಯಾವ ರೀತಿ ಇವತ್ತು ಅಪಪ್ರಚಾರ ಆಗ್ತಾ ಇದೆ ಶ್ರೀ ಕ್ಷೇತ್ರದ ವಿಚಾರದಲ್ಲಿ, ಯಾವ ರೀತಿ ಇವತ್ತು ದುಷ್ಟ ಶಕ್ತಿಗಳ ಅಟ್ಟಹಾಸದಿಂದ ಇವತ್ತು ಮೆರಿತಾ ಇದ್ದಾರೆ. ಇಂಥ ನೀಚ ಬುದ್ಧಿ ಇರ್ತಕ್ಕಂಥ ದುಷ್ಟ ಶಕ್ತಿಗಳ ಸಂಹಾರ ಆಗಬೇಕು ಅನ್ನುವ ಅಪೇಕ್ಷೆ ಕೋಟ್ಯಾಂತರ ಭಕ್ತರದು. ನಾನಿವತ್ತು ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಾದರೂ ಸಹ ಇಂಥ ನೀಚ ಬುದ್ಧಿಗಳಿಗೆ, ನೀಚ ಶಕ್ತಿಗಳಿಗೆ ಒಂದು ಇತಿಶ್ರೀ ಆಡಬೇಕು, ಧರ್ಮ ರಕ್ಷಣೆ ಆಗಬೇಕು. ಜಾತಿ ಧರ್ಮದ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಕೆಲವು ದುಷ್ಕೃತ್ಯವನ್ನು ಮಾಡೋದಕ್ಕೇನು ಹೊರಟಿದ್ದಾರೆ. ಇದೆಲ್ಲದಕ್ಕೂ ಸಹ ಇತಿಶ್ರೀ ಆಗಬೇಕು ಅನ್ನುವ ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಇವತ್ತು ಸಲ್ಲಿಸಿದ್ದೇನೆ. ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ಅಪಪ್ರಚಾರಗಳು ನಡೀತಾ ಇತ್ತು. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಅಪಪ್ರಚಾರ ಆಗಿ ಇವತ್ತು ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರು ಇವತ್ತು ಕಣ್ಣೀರಾಗ್ತಾ ಇರ್ತದಂತ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಇತಿಶ್ರೀ ಆಗಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು
ಧರ್ಮಸ್ಥಳ ಚಲೋ ಇವತ್ತು ಈ ಸಮಾವೇಶನ ಆಯೋಜನೆ ಮಾಡಿದ್ದೇವೆ. ಇದು ಪಕ್ಷಾತೀತವಾಗಿ ಎಲ್ಲ ಜಾತಿ ಎಲ್ಲ ಧರ್ಮೀಯರು ಸಹ ಈ ಒಂದು ಧರ್ಮ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಹೇಳ್ತಾರೆ ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಇದೆಲ್ಲದಕ್ಕೂ ಸಹ ವೇದಿಕೆಯಲ್ಲಿ ಉತ್ತರವನ್ನು ನೀಡ್ತೇನೆ. ಧನ್ಯವಾದ. ಸರ್ ಇಂಗ್ಲಿಷ್ ಅಂತ ಹೇಳ್ಬಿಡ್ತಾರಲ್ಲೇ. ಸಂಜಯ್ ಡೌನ್ ಮಾಡಿ ಸಂಜಯ್ ನೋಡಿ ಎಲ್ಲಿದೆ ಕೊಡು ಚಂದ್ರ. ಮಚ್ ಅವೇಟೆಡ್ ಧರ್ಮಸ್ಥಳ ಚಲೋ. It's been organized here at Shri Kshetra. More than 1 lakh people, devotees, bhaktas of Dharmasthala temple, they will assemble here today. Our intention is very clear. Our agenda is not political. The agenda is all the conspirators, false propaganda that has been carried out against Shri Kshetra Dharmasthala, that has to come to end immediately. All the devotees are hurt because of last 1 month development. So truth should prevail. In this regard, we have organized Dharmasthala Chalo. Dharmasthala Chalo is not a call given by Bharatiya Janata Party. It's a non-political movement. And that's the reason why we are here today. I have prayed before the God, Dr. Manjunatheshwara, that truth should come out as early as possible. And the conspirators who are behind this entire episode, they needs to be punished. And our demand is very clear. There should be a NIA or CBI investigation in the entire episode. Only then truth will come out. Thank you. ರೋಮ ರೋಮಗಳಲ್ಲಿ ರಾಮನಾಮ ತುಂಬಿಕೊಂಡು ಶ್ರೀರಾಮಚಂದ್ರನನ್ನ ಹೃದಯ ಸಿಂಹಾಸನದಲ್ಲಿ ನೆಲೆಸುವ ಹಾಗೆ ಮಾಡಿದ ಅಂಜನಾಸುತ ಪವನಪುತ್ರ ವಜ್ರದೇಹಿ ಸಂಜೀವನ ರಾಯಭಾರಿ ವೀರ ಆಂಜನೇಯನಿಗೆ ಜೈ ಹೇಳುವಂತ ಹಾಡು ಜೈ ಜೈ ಹನುಮಾನ್. ನಾನು ನೀವು ನಾವೆಲ್ಲ ಜೊತೆಯಾಗಿ ಶ್ರೀ ರವೀಂದ್ರ ಪ್ರಭು ಅವರ ಸಿರಿಗಂಠದಲ್ಲಿ ಜೈ ಜೈ ಹನುಮಾನ್ ಹಾಡಿಗೆ ಬೋಲೋ ಪಾನಪುತ್ರ ಹನುಮಾನಕ್ಕೆ, बोलो श्री रामचंद्र प्रभुपाद की, बोलो भारत माता की. हरिओम 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 हरिओम. ಧರ್ಮಸ್ಥಳ ಚಲೋ ಈ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಒಂದು ಸೂಚನೆ ಇದೆ ಸಂಘಟಕರ ಕಡೆಯಿಂದ. ವಾಹನ ಪಾರ್ಕಿಂಗ್ ಮಾಡುವಾಗ ಒಂದಷ್ಟು ನಾವು ಗಮನಿಸಬೇಕು. ಅಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೆಲವೊಂದು ವಾಹನ ಪಾರ್ಕಿಂಗ್ ಆಗಿದೆ, ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು. ಎಲ್ಲಿ ಪಾರ್ಕಿಂಗಿಗಾಗಿ ಸೂಚನೆ ನೀಡಿದರೆ ಅಲ್ಲೇ ವಾಹನವನ್ನು ಪಾರ್ಕಿಂಗ್ ಮಾಡಿ ಸಹಕರಿಸಬೇಕು ಅಂತೇಳಿ ಕಾರ್ಯಕ್ರಮದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ಯಶಸ್ವಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಇಂದಿನ ನಮ್ಮ ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ದೂರದ ಹರಿಯಾಣದಿಂದ ಒಬ್ಬರು ಅತಿಥಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ದೀಪಕ್ ಶರ್ಮಾ ಅಂತೇಳಿ ಅಲ್ಲಿದ್ದಾರೆ. ಅವರು ಸೈಕಲ್ ಯಾತ್ರೆಯ ಮುಖಾಂತರವಾಗಿ ಕರ್ನಾಟಕದ ಬೇರೆ ಬೇರೆ ಕಡೆ ಪ್ರವಾಸವನ್ನ ಮಾಡಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಬಂದಿದ್ದಾರೆ. ಅಲ್ಲಿ VIP ಸಾಲಲ್ಲಿ ಕೂತ್ಕೊಂಡಿದ್ದಾರೆ. ದೀಪಕ್ ಶರ್ಮಾ ಅವರು ನಮ್ಮ ಹೆಮ್ಮೆಯ ಸೈನಿಕರ ಆಪರೇಷನ್ ಸಿಂಧೂರದ ಯಶಸ್ಸಿಗಾಗಿ ಅದನ್ನ ರಾಷ್ಟ್ರಾದ್ಯಂತ ಪಸರಿಸುವ ಕಾರಣಕ್ಕೋಸ್ಕರ ಅವರು ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೋಸ್ಕರವೇ ವಿಚಾರವನ್ನು ತಿಳ್ಕೊಂಡು ಬಂದಿದ್ದಾರೆ. ಸೈಕಲ್ ಯಾತ್ರೆ ಮುಖಾಂತರವಾಗಿ ಹರಿಯಾಣದ ಪಾನಿಪಟ್ನಿಂದ ಬಂದಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಮನ್ ಕಿ ಬಾತ್ ಅಲ್ಲಿ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೀಬೋರ್ಡ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಒಳಗೆ ಹೊರಗಡೆ ಮಾನಿಟರ್ಗೆ. ಓಕೆ. ರಾಮಾಯ ರಾಮಭದ್ರಾಯ
रामचन्द्राय वेदते रघुनाथाय नाथाय सीतायाः पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन। 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 पवन पुत्र हनुमान की एलरू जय हाडबेकु। पवन पुत्र हनुमान की जय। आंजनेय जय बल भीम ಭಕ್ತವರ ಅತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಜೈ ಬಲ ಭೀಮ ಭಕ್ತವರ ಅತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ हनुमान जय पवन. जय हनुमान. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸು. ನಿರ್ಭಯತ್ವ ಆರೋಗ್ಯ ಕರುಣಿಸು. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸು. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಕೇಳಿಲ್ಲ. ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸು ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. 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 ಜೈ 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 ಹನುಮಾನ್ ಜೈ ಗುರು ಜೈ 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 ಪವಮಾನ್. ಜೈ 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 ಹನುಮಾನ್ ಜೈ ಗುರು ಜೈ 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 ಪವಮಾನ್. ಜೈ ಹನುಮಾನ್ ಜೈ ಗುರು ಜೈ ಪವಮಾನ್. ಜೈ ಹನುಮಾನ್ ಜೈ ಗುರು ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಕಿ.
ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ರಣೆ ಶ್ರೀರಾಮ್ ಜಯ ರಾಮ್ ಎಲ್ಲರೂ ಹಾಡಬೇಕು ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಗಟ್ಟಿ ಗಟ್ಟಿ ಜೋರಾಗಿ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ಜಯ ರಾಮ ರಾಮ ರಣೆ ಕೊಡು ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ್ ಜಯ ರಾಮ ರಾಮ ರಣೆ ಕೊಡು ಶ್ರೀರಾಮ್ ಜಯ ರಾಮ್ ಜಯ ರಾಮ ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ್ ಜಯ ರಾಮ ಈಗ ಮ್ಯೂಸಿಕ್ 1 2 3 4 ರಾಮ ರಣೆ ಕೊಡು ಶ್ರೀರಾಮ್ ಜಯ ರಾಮ್ ಜಯ ರಾಮ ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ ಜಯ ಜೈ ಜೈ ಹನುಮಾನ್ ಜೈ 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 ಹನುಮಾನ್ ಜೈ 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 ಹನುಮಾನ್ ಜೈ 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 ಹನುಮಾನ್ ದಶ ಕೇಶವರ ಮಾಯಿ ಹನುಮಂತ ಗುಡ ಗುಡ ಮಾಯ ಸ್ವಾಮಿ ಮಂತ್ರ ಹದ ಹದ ಗುಡ ಗುಡ ಮಾಯ ಸ್ವಾಮಿ ಮಂತ್ರ ಹದ ಹದ ಗುಡ ಗುಡ ಮಾಯ ಬಲ 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 ಹನುಮಂತ ಬಲ ಬಲ ದಶ ಕೇಶವರ ಮಾಯಿ ಹನುಮಂತ ದಶ ಕೇಶವರ ಮಾಯಿ ಹನುಮಂತ ದಶ ಕೇಶವರ ಜೈ ಹನುಮಾನ್ ಜೈ 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 ಹನುಮಾನ್ ಜೈ ಜೈ ಹನುಮಾನ್ ಜೈ 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 ಹನುಮಾನ್ ಜೈ ಜೈ ಹನುಮಾನ್ ಜೈ 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 ಹನುಮಾನ್ ಜೈ ಜೈ ಹನುಮಾನ್ ಜೈ 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 ಹನುಮಾನ್ ಪವನ ಪವನ ಹನುಮಾನ್ ಕಿ ಈ ಕಡೆ ಯಾರು ಹೇಳ್ತಾ ಇಲ್ಲ ಜೈ ಅಂಜನೇಯ ಜೋರಾಗಿ ಅಂಜನೇಯ ಬಲ್ಲ ಭೀಮಾ ಭಕ್ತವರ ಬಲಧಾಮ ಹನುಮಂತ ಯಮ್ಮನ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಇವಾಗ ಚಪ್ಪಳೆ ಮಾಡೆ ಜೈ ಜೈ ಒಟ್ಟಿಗೆ ಬರಬೇಕು ನೋಡೋಣ ಎಷ್ಟು ಚಪ್ಪಳೆ ಬರುತ್ತೆ ನೋಡೋಣ 1 2 3 4 ಜೋರಾಗಿ ಜೈ ಜೈ ಹನುಮಾನ್ ಜೈ 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 ಹನುಮಾನ್ ಹೇಳ್ಬೇಕು ಅಂಜನೇಯ ಜಯ ಭೀಮಾ ಭಕ್ತವರ ಬಲಧಾಮ ಹನುಮಂತ ಯಮ್ಮನ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಅಂಜನೇಯ ಬಲ ಭೀಮಾ ಭಕ್ತವರ ಬಲಧಾಮ ಹನುಮಂತ ಯಮ್ಮನ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ 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 ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ 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 ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ बोलो मंजुनाथ प्रभु की बोलो प्रभु रामचंद्र की पवन पुत्र हनुमान की बोलो भारत माता की ಜೈ ಶ್ರೀರಾಮ್. ನಾವು ಅಯೋಧ್ಯೆ ಹೋರಾಟ ಮಾಡಿ ಜಯಗಳಿಸಿ ಶ್ರೀರಾಮನನ್ನು ಪಡೆದುಕೊಂಡವರು. ಶ್ರೀರಾಮನ ಹೆಸರು ಬಂದ್ರೆ ಕಂಠದಿಂದ ಜೋರಾಗಿ ಭಕ್ತಿಯಿಂದ ಹೇಳಬೇಕು ಜೈ ಶ್ರೀರಾಮ್. ತುಂಬಾ ಜನ ಕೈ ಎತ್ತಿಲ್ಲ, ಭಾವನೆಯಿಂದ ಹೇಳಿಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಹಾಡಿನ ಮಧ್ಯೆ ನೀವು ಕೂಡ ಹಾಡಿದ್ರಿ. ಈ ರಾಮನಾಮ ಸ್ಮರಣೆ ಇದೆಯಲ್ಲ, ಆಂಜನೇಯ ಹಾಗೆ ರಾಮನ ಸ್ಮರಣೆಯನ್ನು ಮಾಡೋದು. ಒಂದು ಪುಟ್ಟ ಕಥೆ ಇದೆ, ಅರ್ಧ ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ರಾಮಾಯಣದಲ್ಲಿ ಒಂದು ಸಂದರ್ಭ ಬರುತ್ತೆ. ಕಪಿಸೇನೆಯವರು ರಾಮಸೇತುವನ್ನ ನಿರ್ಮಾಣ ಮಾಡುವಂಥ ವಿಷಯ ಲಂಕಾಧಿಪತಿ ರಾವಣನಿಗೆ ಗೊತ್ತಾಗತ್ತಂತೆ. ರಾವಣನ ಸೈನಿಕರು ಬಂದು ಹೇಳ್ತಾರೆ, ರಾಮನಲ್ಲಿ ತುಂಬಾ ಶಕ್ತಿ ಇದೆ, ಮಂಗಗಳು ಕಲ್ಲನ್ನು ತಂದು ನೀರಿಗೆ ಹಾಕಿದ್ರು ಕೂಡ ಕಲ್ಲು ನೀರಲ್ಲಿ ತೇಲ್ತಿದೆ ಅಂತ. ನಾವೊಂದು ಸಣ್ಣ ಕಲ್ಲನ್ನು ತಗೊಂಡು ನೀರಿಗೆ ಹಾಕಿ ನೋಡಿ, ಅದು ನೀರಲ್ಲಿ ಮುಳುಗುತ್ತೆ. ಆದರೆ ರಾಮಸೇತು ಮಾಡಬೇಕಾದ್ರೆ ಹಾಕಿದ ಕಲ್ಲುಗಳೆಲ್ಲ ನೀರಲ್ಲಿ ತೇಲ್ತಾ ಇತ್ತು. ಈ ವಿಷಯ
ಲಂಕಾಧಿಪತಿ ರಾವಣನಿಗೆ ಗೊತ್ತಾಗುತ್ತೆ, ರಾವಣನ ಸೈನಿಕರಿಗೆಲ್ಲ ಭಯ ಶುರುವಾಗುತ್ತೆ, ರಾಮನಲ್ಲಿ ಅಪಾರವಾದ ಶಕ್ತಿ ಇದೆ ಅಂತ. ಆಗ ರಾವಣ ತುಂಬಿದ ಸಭೆಯಲ್ಲಿ ಹೇಳ್ತಾನಂತೆ, ರಾಮ ಮಾತ್ರ ಅಲ್ಲ, ನಾನೂ ಕೂಡ ನೀರಿಗೆ ಕಲ್ಲನ್ನು ಹಾಕಿದ್ರೆ ಕಲ್ಲು ಮುಳುಗಲ್ಲ, ನೀರಲ್ಲಿ ತೇಲುತ್ತೆ ಅಂತ. ಸರಿ, ಪರೀಕ್ಷೆ ಮಾಡುವ ಅಂತ ರಾವಣ ಸೈನಿಕರನ್ನೆಲ್ಲ ಕರ್ಕೊಂಡು ಸಮುದ್ರ ತೀರಕ್ಕೆ ಬರ್ತಾನಂತೆ. ಬಂದು ಒಂದು ದೊಡ್ಡ ಕಲ್ಲನ್ನು ಎತ್ಕೊಂಡು ಅದನ್ನ ಎತ್ತಿ ಸಮುದ್ರಕ್ಕೆ ಹಾಕ್ತಾನೆ. ಆಶ್ಚರ್ಯ ಅನ್ನೋ ಹಾಗೆ ರಾವಣ ಹಾಕಿದ ಕಲ್ಲು ಕೂಡ ನೀರಲ್ಲಿ ತೇಲ್ತಾ ಇತ್ತು. ರಾವಣನ ಸೈನಿಕರಿಗೆ ಬಹಳ ಖುಷಿಯಾಗುತ್ತೆ, ನಮ್ಮ ಮಹಾಪ್ರಭು ರಾವಣಾಸುರನಿಗೂ ಕೂಡ ಬಹಳ ಶಕ್ತಿ ಇದೆ ಅಂತ ಖುಷಿಯಿಂದ ಬರ್ತಾರೆ. ಅವತ್ತು ರಾತ್ರಿ ರಾವಣನ ಹೆಂಡತಿ ಮಂಡೋದರಿ ಗಂಡನ ಹತ್ರ ಕೇಳ್ತಾಳಂತೆ, ಅಲ್ಲ ನೀವು ಕಲ್ಲನ್ನು ಹಾಕಿದಾಗ ಅದು ಮುಳುಗಬೇಕಿತ್ತಲ್ಲ, ಅದು ಹೇಗೆ ತೇಲ್ತಿದೆ, ಏನು ಮಾಡಿದ್ರಿ ಅಂತ. ಆಗ ರಾವಣ ಹೇಳ್ದ ಅಂತೆ, ಆ ಕಲ್ಲನ್ನು ಕೈಯಲ್ಲಿ ಎತ್ಕೊಂಡು ನೀರಿಗೆ ಹಾಕುವಂಥ ಸಂದರ್ಭದಲ್ಲಿ ನಾನು ಮನಸ್ಸಲ್ಲೇ ಹೇಳಿದೆ, ಈ ಕಲ್ಲೇನಾದರೂ ಮುಳುಗಿದ್ರೆ ರಾಮನ ಮೇಲಾಣೆ ಅಂತ. ಅಂದರೆ ರಾಮನ ಶಕ್ತಿ ಏನು ಅನ್ನೋದು ಅವನ ಶತ್ರುವಿಗೂ ಗೊತ್ತಿತ್ತು. ಆದರೆ ಹಿಂದೂ ಹೃದಯ ಸಾಮ್ರಾಟ ರಾಮಚಂದ್ರ ಪ್ರಭುವನ್ನ ನಮ್ಮ ಹೃದಯದಲ್ಲಿಟ್ಕೊಂಡಂಥ ನಾವೆಲ್ಲರೂ ಕೂಡ ಒಟ್ಟಾಗಿ ರಾಮನಾಮ ಸ್ಮರಣೆಯನ್ನ ಮಾಡಿದರೆ ಜಗತ್ತಿನ ಯಾವ ಶಕ್ತಿಯೂ ಕೂಡ ಅಖಂಡ ಭಾರತದ ಸನಾತನ ಹಿಂದೂ ಧರ್ಮ ಪರಂಪರೆಯನ್ನ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿ ಹೇಳಬೇಕಾದಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಬೋಲೋ ಪಾನಪುತ್ರ ಹನುಮಾನಕ್ಕೆ, बोलो श्री रामचंद्र प्रभुपाद के, बोलो ಭಾರತ್ ಮಾತಾ ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಕಾರ್ಯಕ್ರಮದ ಮುಂದೆ ಈ ಟಿವಿ ಎದೆ ತುಂಬಿ ಹಾಡುವೆನು, ಜಿ ಟಿವಿ ಸರಿಗಮಪ, ಉದಯ ಟಿವಿಯ ಸಂಗೀತದ ಮಹಾಯುದ್ಧ, ಬಿಗ್ ಗೋಲ್ಡನ್ ವಾಯ್ಸ್ ಅಲ್ಲಿ ಸೋನು ನಿಗಮ್ ಅವ್ರ ಜೊತೆಗೂ ಕೂಡ ಹಾಡಿದಂಥ ಗಾಯಕಿ ಪಲ್ಲವಿ ಪ್ರಭು ಮಂಗಳೂರು ಮುಂದಿನ ಗೀತೆಗಾಗಿ. वन्दे शम्भु उमापतिं सुरगुरुं, वन्दे जगत्कारणो, वन्दे पन्नगभूषणो मृगधरं, वन्दे पशूनापतिं, वन्दे सूर्य शशाङ्कपन्निनयनो, वन्दे मुकुन्दप्रियो, वन्दे भक्तजनाश्रयं वरदो, वन्दे शिव शङ्करो, वन्दे शिवं शङ्करो शङ्करो. न्याय नीति मूर्ति व्यक्त सत्य धर्मवे, महामहिम ಮಂಜುನಾಥ ನಮೋ ಎನ್ನುವೆ, ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ, ನೇತ್ರಾವತಿ ನದಿದುವೆ ಆಸುರನಿಧಿ, ನ್ಯಾಯ ನೀತಿ ಮೂರ್ತಿ ವ್ಯಕ್ತ ಸತ್ಯ ಧರ್ಮವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ.
ಭಾರತಿ ನದಿದುವೆ ಆಸುರನಿದೆ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ಮಂಜುನಾಥ 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 ಮೈಮನಗಳಲ್ಲಿ ಆ ಮಂಜುನಾಥ ಸ್ವಾಮಿಯ ಭಕ್ತಿಯ ಝೇಂಕಾರದ ಸ್ವರ ಮಾಧುರ್ಯದ ಗೀತೆಯನ್ನು ಕೇಳಿದ್ರೆ ಕಾರ್ಯಕ್ರಮದ ಮುಂದೆ ಮತ್ತೊಮ್ಮೆ ರಾಮನಾಮ ಸ್ಮರಣೆ. ಶ್ರೀಮನ್ನಾರಾಯಣನ 7ನೆಯ ಅವತಾರವಾಗಿ ತ್ರೇತಾಯುಗದ ಪರ್ವಕಾಲದಲ್ಲಿ ಅಯೋಧ್ಯೆಯಲ್ಲಿ ದಶರಥ ಕೌಸಲ್ಯ ನಂದನನಾಗಿ ಜನ್ಮವನ್ನ ಎತ್ತಿ ಗುರು ವಸಿಷ್ಠರಿಂದ ಶಿಕ್ಷಣವನ್ನ ಪಡೆದು ಜನಕಪುರಿಯಲ್ಲಿ ಶಿವಧನಸ್ಸನ್ನ ಮುರಿದು ಜಾನಕಿಯನ್ನ ಮದುವೆಯಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ವನವಾಸವನ್ನ ಮಾಡಿ ರಾವಣ ಕುಂಭಕರ್ಣರ ಮರ್ದನವನ್ನ ಮಾಡಿ ಅಶೋಕವನದಲ್ಲಿದ್ದ ಸೀತೆಯೊಂದಿಗೆ ಅಯೋಧ್ಯೆಯ ಪುಣ್ಯನಗರಿಗೆ ಮರಳಿ ರಾಮರಾಜ್ಯದ ನಿರ್ಮಾಣವನ್ನ ಮಾಡಿದಂಥ ಮರ್ಯಾದ ಪುರುಷೋತ್ತಮ ಹಿಂದೂ ಹೃದಯ ಸಾಮ್ರಾಟ ಶ್ರೀ ರಾಮಚಂದ್ರ ಪ್ರಭು 500 ವರ್ಷಗಳ ನಂತರ ಅಯೋಧ್ಯೆಯ ಪುಣ್ಯನಗರಿಯಲ್ಲಿ ಮತ್ತೆ ವಿರಾಜಮಾನರಾಗಿದ್ದಾರೆ. ಈಗ ಮತ್ತೊಮ್ಮೆ ವೇದಿಕೆಯಲ್ಲಿ ರಾಮನ ಸ್ಮರಣೆ ರೇಷ್ಮಾ ಮಂಜುನಾಥ್ ಅವರ ಕಂಠಸಿರಿಯಲ್ಲಿ. ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ
ಇಷ್ಟೊಂದು ಜನ ಸೇರಿದ್ದೀರಿ. ಈಗ ನನ್ನ ಜೊತೆ ನೀವು ಕೂಡ ರಾಮನಾಮ ಸ್ಮರಣೆ ಮಾಡಬೇಕು. ರೆಡಿ ಇದ್ದೀರಾ? ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ರೆ ಹೇಳಿ ಜೋರ ಹೇಳ್ತೀವಿ ಅಂತ. ಅವ್ರು ಮಾತಾಡ್ತಾರೆ ಸರ್, ಮಾತಾಡಿಸ್ತೇನೆ. ರಾಮನಾಮ ಸ್ಮರಣೆ ಮಾಡಲಿಕ್ಕೆ ನೀವು ರೆಡಿ ಇದ್ದೀರಾ? ನಾಮ ಸ್ಮರಣೆಗೆ ಎಷ್ಟು ಮಹತ್ವ ಇದೆ ಅಂತ ನಮ್ಮ ಆರ್.ಜೆ. ಪ್ರಸನ್ನ ಅವರು ನಿಮಗೆಲ್ಲ ಹೇಳಿದರು, ಉದಾಹರಣೆ ಸಹಿತವಾಗಿ ಹೇಳಿದರು. ಈಗ ನನ್ನ ಜೊತೆ ನೀವು ಕೂಡ ರಾಮನಾಮ ಸ್ಮರಣೆ ಮಾಡಬೇಕು, ಆಯ್ತಾ? ನಾನು ಹಾಡಿದ ಮೇಲೆ ಅದನ್ನು ರಿಪೀಟ್ ಮಾಡಬೇಕು. ಆಗ್ಬಹುದಾ? ಒಂದ್ಸಲ ಜೋರಾಗಿ ಸೌಂಡ್ ಬರಲಿ ನೋಡ. ಮೇಡಮ್ ಒಂದು ನಿಮಿಷ. ಯಾರೋ ನಮ್ಮ ಕಾರ್ಯಕರ್ತರು ಈಗಾಗಲೇ ದರ್ಶನವನ್ನು ಮುಗಿಸಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ, ಪಾರ್ಕಿಂಗಲ್ಲಿದ್ದೀವಿ, ವಸತಿಯಲ್ಲಿದ್ದೀವಿ. ನಾವೆಲ್ಲರೂ ಕೂಡ ತಕ್ಷಣ ಮುಖ್ಯ ದ್ವಾರದ ಬಳಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ R. ಅಶೋಕ್ ಅವರು, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಹಾಗೂ ನಮ್ಮೆಲ್ಲ ರಾಜ್ಯ ಮಟ್ಟದ ನಾಯಕರು, ಎಲ್ಲ ಶಾಸಕರು ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ಪಾದಯಾತ್ರೆ ಪ್ರಾರಂಭ ಮಾಡ್ತಾರೆ. ದಯಮಾಡಿ ಯಾರು ನಾವು ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ, ಪಾರ್ಕಿಂಗಲ್ಲಿದ್ದೀವಿ, ನಮ್ಮ ವಸತಿಗಳಲ್ಲಿದ್ದೀವಿ, ನಾವೆಲ್ಲರೂ ಕೂಡ ತಕ್ಷಣ ಮುಖ್ಯ ದ್ವಾರದ ಬಳಿ ಬರಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ರೆಡಿ ಇದ್ದೀರಾ? ರಾಮ 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 ಜಯ ರಾಮ 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 ರಾಮ. ಜೋರಾಗಿ. ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ. ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ ರಾಮ ರಾಮ. ಎರಡು ಕೈ ಮೇಲೆ ಎತ್ತಿ ಚಪ್ಪಾಳೆ ಒಟ್ಟಿಗೆ ರಾಮನ ಸ್ಮರಣೆ ಹೇಳ್ಬೇಕು, ಜೋರಾಗಿ ಹೇಳಿ. ಯಾಕೆ? ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ 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 ರಾಮ 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 ರಾಮ. श्री रामचंद्र महाराज की, श्री रामचंद्र महाराज की, श्री मंजुनाथ स्वामी की, श्री मंजुनाथ स्वामी की. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಮುಂದಿನ ಹಾಡಿನತ್ತ ನಾವು ಬರ್ತಾ ಇದ್ದೇವೆ. ನಮ್ಮೆಲ್ಲರ ಮನೆಯಲ್ಲೂ ಸೋಫಾ ಸೆಟ್ಗಳಿದೆ, ಡಿನ್ನರ್ ಸೆಟ್ ಇದೆ, ಟಿ ವಿ ಸೆಟ್ ಇದೆ, ಮೇಕಪ್ ಸೆಟ್ ಇದೆ. ಅದೇನೇ ಇರಲಿ, ಆದರೆ ಮೈಂಡ್ ಸೆಟ್ ಅನ್ನೋದು ಸರಿ ಇಲ್ಲದೆ ಇದ್ದರೆ ಯಾವುದು ಕೂಡ ಸೆಟ್ ಆಗಲ್ಲ. ಮೈಂಡ್ ಸೆಟ್ ಸರಿಯಾಗಿರಬೇಕು ಅಂತ ಹೇಳಿದರೆ ನಮ್ಮ ಭಾರತ ಇಡೀ ವಿಶ್ವಕ್ಕೆ ಕೊಟ್ಟಂಥ ಯೋಗ, ಪ್ರಾರ್ಥನೆ, ಧ್ಯಾನ, ಭಜನೆ ಖಂಡಿತವಾಗ್ಲೂ ನಮ್ಮ ಮನಸ್ಸು ಒಂದೇ ಕಡೆಯಲ್ಲಿ ಏಕಾಗ್ರತೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋ ಹಾಗೆ ಮಾಡುತ್ತೆ. ಅಂತಹ ಶಕ್ತಿ ಏನಾದರೂ ಇದ್ದರೆ ಅದು ಭಕ್ತಿ ಶ್ರದ್ಧೆಯ ಹಾಡುಗಳಿಗೆ 800 ವರ್ಷಗಳ ಇತಿಹಾಸದ ಪರಂಪರೆಯಲ್ಲಿ ಬೆಳಗಿ ಬಂದ ಕರ್ನಾಟಕದ ಸದ್ಭಕ್ತರ ಪುಣ್ಯಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸ್ಮರಣೆಯ ಸುಂದರವಾದಂಥ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಮತ್ತೊಮ್ಮೆ ವೇದಿಕೆಯಲ್ಲಿ ರವೀಂದ್ರ.
प्राणदीपं शिवं शिवम् ओङ्काररूपं शिवं शिवं महसूर्यचन्द्राग्निनेत्रं पवित्रं महाकाडतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं शङ्कराय च वयस्कराय च नमः शिवाय शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवम् अद्वैतभास्करम् अर्धनारीश्वरं द्विदशरथयङ्गमं चतुर्विधतिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं भजदुजासु विमलम् एकादशोज्ज्वलं मेघनाथेश्वरं प्रस्तु शिवशङ्करं प्रणतजनकिङ्करं दुर्जनभयङ्करं सज्जनशुभङ्करं वाणिभवधारकं भुवनभृत्यभवनायकं भाग्यात्मकं रक्षकं ईशं सुरेशं कुशेशं परेशं नटेशं गौरीशं गणेशं भूतेशं महामधुर पञ्चाक्षरी मन्त्रवादं महाहर्षवर्ष प्रवर्षं सुशीषं ॐ नमो हराय स्वरवराय च मुरहराय रुद्राय च भद्राय च इन्द्राय च विद्राय च निर्निद्राय च प्राणदीपं शिवं शिवं भजे मञ्जुनाथं शिवं शिवं डं डं डडं डं डडं डं डडं डं डठक्कानिनादनवताण्डवाडम्बर तद्दिम्मिदगदिम्मि धिं धिम्मि धिमि धिं सङ्गीतसाहित्यसुमकमलबम्बरम् ओङ्कार किङ्कार श्रीङ्कार ऐङ्कार मन्त्रबीजाक्षरं पञ्जुराधेश्वरं ऋग्वेदमाद्यं यजुर्वेदवेद्यं सामप्रगीतम् अधर्कप्रभातं पुराणेतिहासं प्रसिद्धं निशुद्धं ब्रह्मञ्चैकसूत्रं विबुद्धं सुसिद्धं नकारं दकारं शिकारं वकारं चकारं काकारं महाकालकालं महानीलकण्ठं महानन्दनन्दं मठाट्टाटहासं जटाचूटरङ्गैकगङ्गासुसिद्धं ज्वलत्युग्रनेत्रं सुमित्रं सुगोत्रं महाकाशवादं महाभानुलिङ्गं महावर्तुवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनिपुरमहाकालेश्वरं वैद्यनाथेश्वरं महाभीमेश्वरम् अमरलिङ्गेश्वरं रामलिङ्गेश्वरं काशीविश्वेश्वरं परं ग्रीष्मेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरम् अग्निलिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिर् धर्मस्थलक्षेत्रवरपरं ज्योतिर् नमः सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय ईशाय च श्रीशाय च सर्वाय च सर्वाय च ओ मञ्जुनाथाय नमो नमः। ಇನ್ನು ಕೆಲವೇ ನಿಮಿಷಗಳಲ್ಲಿ
ಈ ಧರ್ಮ ಸಭೆ ಪ್ರಾರಂಭ ಆಗುತ್ತೆ. ವೇದಿಕೆ ಮೇಲೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕೋರ್ ಕಮಿಟಿ ಸದಸ್ಯರು, ಶಾಸಕರುಗಳು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಶಾಸಕರುಗಳು, ಅದೇ ರೀತಿ ನಮ್ಮ ಸಂಸದರು, ಮಾಜಿ ಶಾಸಕರುಗಳು, ಮಾಜಿ ಸಂಸದರುಗಳು, ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಮೋರ್ಚಾದ ಅಧ್ಯಕ್ಷರುಗಳು, ನಮ್ಮ ಹಿಂದಿನ ಚುನಾವಣೆಯ ಕಂಟೆಸ್ಟೆಡ್ MLAs, ಡಿಫೀಟೆಡ್ MLAs ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಎಲ್ಲ 39 ಜಿಲ್ಲೆಯ ಸಂಘಟನಾತ್ಮಕ ಜಿಲ್ಲೆಯ ಎಲ್ಲ ಅಧ್ಯಕ್ಷಗಳು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇವೆ. ರಾಜ್ಯ ಪದಾಧಿಕಾರಿಗಳು, ಎಲ್ಲ ಶಾಸಕರುಗಳು, ನಮ್ಮ ಎಲ್ಲ 39 ಜಿಲ್ಲೆಯ ಅಧ್ಯಕ್ಷಗಳು ವೇದಿಕೆ ಮೇಲೆ ಬರಬೇಕು. ಜೈ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನೆ ನನ್ನ ಬಳಿಗೆ ಬಂದು ನಿಂದಲ್ಲೇನೆ ಇರುವೆನೆಂದೆ ಮಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನು ತಂದೆ ಅರಿವಿಗೇನೆ ಗುರುವಾದ ಗುರುಗಡ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಶಿವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಹಲೋ, ಅಲ್ಲಿ ನೋಡಿ ಮತ್ತೆ ಕಾರ್ ಪಾರ್ಕಿಂಗ್ ಆಗ್ತಾ ಇದೆ. ಕಾರ್ ಪಾರ್ಕಿಂಗ್ ಮಾಡಿಸ್ಬೇಡಿ ದಯವಿಟ್ಟು. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋರು ತಗೊಂಡೋಗ್ಬೇಕು. ಅಲ್ಲಿ ಹೇಳಿ ದಯವಿಟ್ಟು ಅಲ್ಲಿ ಯಾರು ಕಾರ್ ಪಾರ್ಕಿಂಗ್ ಮಾಡಿ. ಶಂಕರ ಶಂಕರ ಹರ ಹರ ಶಂಕರ ಮುರಹರ ಭವಹರ ಶಶಿಧರ ಶುಭಕರ ಜಯ ಜಯ ಶಂಭ ಜಯ ಜಯ ಚಂದ್ರಧರ ಜಯ ಜಯ ಶಂಭೋ ಜಯ ಜಯ ಗಂಗಾಧರ ತಂದೆಯಿಲ್ಲದೋನೆ ಎಂದೆ ತಂದೆಯಾಗಿ ನೀನು ಬಂದೆ ನಾನು ಅನ್ನೋ ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನಿ ಮಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನು ತಂದೆ ಅರಿವಿಗೇನೆ ಗುರುವಾದ ಗುರುಗಡ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ
ಶಿವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಶಂಕರ ಶಂಕರ ಹರ ಹರ ಶಂಕರ ಮುರಹರ ಭವಧರ ಶಶಿಧರ ಶುಭಕರ ಜಯ ಜಯ ಶಂಭೋ ಜಯ ಜಯ ಚಂದ್ರಧರ ಶಂಕರ ಮುರಹರ ಶಂಭೋ ಹರ ಹರ ಶಂಕರ ಮಂಜುನಾಥ ಎಲ್ಲರೂ ಹಾಡಬೇಕು. ಮಂಜುನಾಥ 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 ಜೋರಾಗಿ ಜೋರಾಗಿ ಮಂಜುನಾಥ ಮಂಜುನಾಥ ಜೋರಾಗಿ ಹೇಳ ಮಂಜುನಾಥ 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 ಮಂಜುನಾಥ. ಕೈ ಮೇಲೆ ಸ್ವಲ್ಪ ಕೂತಲ್ಲೇ ವ್ಯಾಯಾಮ ಆಗುತ್ತೆ. ಮಂಜುನಾಥ 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 ಧರ್ಮಸ್ಥಳಾಧೀಶ ಪ್ರಭೋ ಮಂಜುನಾಥ ಮಂಜುನಾಥ ಬರಲಿ ಜೋರಾದ ಚಪ್ಪಾಳೆ. ಎರಡು ಅದ್ಭುತವಾದ ರೋಮ ರೋಮಗಳಲ್ಲಿ ಭಕ್ತಿಯ ರೋಮಾಂಚನವನ್ನ ಸೃಷ್ಟಿ ಮಾಡಿದಂತಹ ಗೀತೆಯನ್ನು ಹಾಡಿದಂಥ ಶ್ರೀ ರವೀಂದ್ರ ಪ್ರಭು ಅವರಿಗೆ, ಹಾಗೆ ನಮ್ಮ ಜೊತೆಗೆ ಎಲ್ಲ ಹಾಡುಗಳಿಗೂ ಹಿನ್ನೆಲೆಯಲ್ಲಿ ಸಂಗೀತವನ್ನು ನೀಡ್ತಾ ಇರುವಂಥ ಈ ಕಲಾವಿದರ ಪರಿಚಯ ಮಾಡ್ತಾ ಇದ್ದೀನಿ. ಸಾಧ್ಯ ಆದರೆ ನಿಮ್ಮ ಚಪ್ಪಾಳೆ ಆಶೀರ್ವಾದ ಇವ್ರಿಗೆ ಕೂಡ ಕೊಡಬೇಕು ಅಂತ ಹೇಳ್ತಾ ಡ್ರೈವರ್ ನಂಬರ್ ತಬ್ಲಾ ಸಾಥನ್ನ ನೀಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಹೆಮ್ಮೆಯ ತಬ್ಲಾ ವಾದಕರಲ್ಲಿ ಒಬ್ಬರಾಗಿರುವಂತಹ ಶ್ರೀ ಪ್ರದೀಪ್ ಸುರತ್ಕಲ್. ಒಮ್ಮೆ ಚಪ್ಪಾಳೆ ಆಶೀರ್ವಾದವನ್ನು ಅವರಿಗೂ ತಾವು ಕೊಡಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ರಿದಮ್ ಪ್ಯಾಡ್ನ ಸಾಥನ್ನ ನೀಡ್ತಾ ಇದ್ದಾರೆ ಇವರು ಕೇರಳದ ಕಾಸರಗೋಡ್ನವರು. ಇವರು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಮ್ಮ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ರಿದಮ್ ಪ್ಯಾಡ್ನ ಸಾಥನ್ನ ನೀಡ್ತಾ ಇದ್ದಾರೆ ಶ್ರೀ ಪ್ರಭಾಕರ್ ಕಾಸರಗೋಡ್ ಅವರಿಗೆ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಹಾಗೆ ಬೆಳತುದಿಯಲ್ಲಿ ಸಂಗೀತದ ಸಪ್ತಸ್ವರಗಳನ್ನ ಕೀಬೋರ್ಡ್ ಮೂಲಕ ಸೃಷ್ಟಿ ಮಾಡ್ತಾ ಇರುವಂಥ ಶ್ರೀ ಪುರುಷೋತ್ತಮ್ ಕಾಸರಗೋಡ್ ಅವರಿಗೆ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಹಾಗೆ ಕೊಳ್ಳಲಿನ ನಾದದ ಮೂಲಕ ಸಂಗೀತದ ಸಪ್ತಸ್ವರಗಳನ್ನು ಈ ವೇದಿಕೆಯಲ್ಲಿ ಸೃಷ್ಟಿ ಮಾಡ್ತಾ ಇರುವಂಥ ಶ್ರೀ ಲೋಕೇಶ್ ಸಂಪಿಗೆ ಅವರಿಗೆ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಹಾಗೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಿರುವಂಥ ನನ್ನ ಹೆಸರು ಆರ್ಜೆ ಪ್ರಸನ್ನ ಅಂತ 93.5 ರೆಡ್ FM ಅಲ್ಲಿ 17 ವರ್ಷಗಳಿಂದ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಿದ್ದೆ. ಇವತ್ತಿನ ಈ ವೇದಿಕೆಯಲ್ಲಿ ನಿರೂಪಕನಾಗಿ ಕಾರ್ಯಕ್ರಮದ ಮುಂದಿನ ಗೀತೆ ಭಾರತ್ ಮಾತಾ ಕೀ ವಂದೇ ಮಾತರಂ 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 ಮಾತರಂ. ಮುಷ್ಟಿ ಹಿಡಿದು ಜೋರಾಗಿ ಹೇಳಬೇಕು. ಭಾರತ್ ಮಾತಾ ಕೀ ವಂದೇ ಮಾತರಂ 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 ಮಾತರಂ. ಭಾರತ್ ಮಾತಾ ಕೀ. ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಕಾರುಗಳು ಯಾರು ನಿಲ್ಲಿಸಿದಿರೋ ದಯವಿಟ್ಟು ಆ ಕಾರುಗಳನ್ನು ಸ್ವಲ್ಪ ಆಚೆ ತಗೋಬೇಕು ಅಂತ ವಿನಂತಿಸ್ತಿದ್ದೀರಿ. ಯಾಕಂದರೆ ಶೋಭಾಯಾತ್ರೆ ಬಂದ ನಂತರ ಹೆಚ್ಚು ಜನ ಆಗ್ತಾರೆ. ಇಲ್ಲಿ ಈ ಕಡೆ ಮೈದಾನದಲ್ಲೆಲ್ಲ ಜನ ನಿಲ್ಬೇಕಾಗತ್ತೆ. ದಯವಿಟ್ಟು ಕಾರುಗಳನ್ನು ಆ ಕಡೆ ಪಕ್ಕಕ್ಕೆ ತಗೋಬೇಕು ಅಂತ ದಯವಿಟ್ಟು ಇಲ್ಲಿಂದ ವಿನಂತಿ ಮಾಡ್ತಿದ್ದೀರಿ. ಬಲಗಡೆ ಇರ್ತಕ್ಕಂಥ ಕಾರುಗಳು
9699 ಡ್ರೈವರ್ ವೀರೇಶ್, ಅದರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ದಯವಿಟ್ಟು ಬಲಗಡೆಗೆ ತಗೊಳ್ಳಿ ಆ ಕಡೆಗೆ. ಯಾರ್ಯಾರು ದೇವಸ್ಥಾನದ ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ಭಕ್ತಾದಿಗಳು, ಅಂದರೆ ನೀವೆಲ್ಲ ಇಲ್ಲೇ ಇರಬೇಕು. ಯಾರ್ಯಾರು ಹೊರಗಡೆ ಇದ್ದಾರೆ ಅವ್ರಿಗೆ ಮೈಕ್ ಕೇಳಿಸ್ತಾ ಇದೆ, ಹಾಗಾಗಿ ಅವ್ರಿಗೆ ಹೇಳ್ತಾ ಇರೋದು ಇದು. ಈಗ 1 ಗಂಟೆಗೆ ಅಲ್ಲಿ ಮಹಾದ್ವಾರದಿಂದ ಪ್ರತಿಭಟನಾ ಮೆರವಣಿಗೆ ರಾಜ್ಯ ಅಧ್ಯಕ್ಷರು, ವಿರೋಧ ಪಕ್ಷಗಳ ನಾಯಕರ ಜೊತೆಗೆ ಹಾಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ. ದಯಮಾಡಿ ಹೊರಗಡೆ ಇರ್ತಕ್ಕಂಥವ್ರು ಮಾತ್ರ ಆ ಒಂದು ಪ್ರತಿಭಟನೆ ಮೆರವಣಿಗೆಗೆ ಜಾಯಿನ್ ಆಗಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಮುಂದಿನ ಹಾಡು ಶ್ರೀಮನ್ನಾರಾಯಣನ 8ನೇ ಅವತಾರವಾಗಿ ವಸುದೇವ ದೇವಕಿಯರ ಅಷ್ಟಮ ಗರ್ಭ ಸಂಜಾತನಾಗಿ ಜನ್ಮವನ್ನು ಎತ್ತಿ ಜಗತ್ತಿಗೆ ಗೀತೆಯನ್ನ ಬೋಧಿಸಿದ ಗೀತಾಚಾರ್ಯ ಪಾರ್ಥನಿಗೆ ಸಾರಥಿಯಾದ ಶ್ರೀಕೃಷ್ಣನನ್ನ ಸ್ಮರಿಸುವಂತಹ ಸುಂದರವಾದ ಗೀತೆ ರೇಷ್ಮಾ ಮಂಜುನಾಥ್ ವೇದಿಕೆ.
ನಡೆಯುತ್ತಿರುವಂಥ ಷಡ್ಯಂತ್ರವನ್ನು ಖಂಡಿಸಿ ಬಿಜೆಪಿ, ಕರ್ನಾಟಕದ ಬಿಜೆಪಿ ಈಗಾಗಲೇ ಧರ್ಮಸ್ಥಳದಲ್ಲಿ ಬೃಹತ್ ಜನಾಗ್ರಹ ಸಮಾವೇಶವನ್ನು ಮಾಡ್ತಾ ಇದೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ರಾಜ್ಯದ ವಿವಿಧ ತಾಲೂಕುಗಳಿಂದ ಮತ್ತು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಧರ್ಮಸ್ಥಳದತ್ತ ಜನಸಾಗರ ಹರಿದು ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಧರ್ಮಸ್ಥಳವನ್ನು ರೀಚ್ ಆಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಸಿರಿಸಿ ಮುಂತಾದ ಭಾಗಗಳಿಂದ ಈಗಾಗಲೇ ಆನ್ ದಿ ವೇ ಇದ್ದಾರೆ. ಇನ್ನೇನು ಕೆಲವು ಗಂಟೆಗಳಲ್ಲಿ ಈ ಒಂದು ಬೃಹತ್ ಸಮಾವೇಶ ಆರಂಭವಾಗಲಿಕ್ಕಿದೆ. 1ನೇ ತಾರೀಕು ಅಂದರೆ ಇವತ್ತಿನ ಮಧ್ಯಾಹ್ನದ 1:30 ಗಂಟೆಗೆ ದ್ವಾರದ ಬಳಿಯಿಂದ ಒಂದು ವಿಶೇಷವಾದಂತಹ ಮೆರವಣಿಗೆ ಈ ವೇದಿಕೆ ಹತ್ತ. ಧರ್ಮಸ್ಥಳದ ಅನ್ನಪೂರ್ಣ ಛತ್ರದ ಹಿಂಭಾಗದಲ್ಲಿರ್ತಕ್ಕಂತಹ ಒಂದು ಮೈದಾನದಲ್ಲಿ ವಿಶೇಷವಾದಂತಹ ಜರ್ಮನ್ ಟೆಂಟನ್ನು ಅಳವಡಿಸಿ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ವೇದಿಕೆ ಸಿದ್ಧಪಡಿಸಿರೋದು ಮಾತ್ರ ಅಲ್ಲ, ಬಹಳ ಬೃಹತ್ ಸಂಖ್ಯೆಯಲ್ಲಿ ಇಲ್ಲಿಗೆ ಕಾರ್ಯಕರ್ತರು ಬಂದು ಸೇರುವಂಥದ್ದು, ಧರ್ಮಸ್ಥಳದ ಭಕ್ತಾದಿಗಳು ಬಂದು ಸೇರುವಂಥದ್ದು ಎಲ್ಲವೂ ಕೂಡ ಆಗುತ್ತೆ. ಈಗ ಅದಕ್ಕೆ ಬೇಕಂತ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಹೊಂದಿರುವವರು, ಈ ಕ್ಷೇತ್ರದ ಭಕ್ತನೂ ಆಗಿರುವಂಥವರು, ಬೆಳ್ತಂಗಡಿ ತಾಲೂಕಿನವರೇ ಆದಂಥ ಪ್ರತಾಪ್ ಸಿಂಗ್ ನಾಯಕ್ ಇದ್ದಾರೆ. ಸರ್, ಇವತ್ತು ನಮ್ಮ ಊರಿನಲ್ಲಿ ಇಂತಹದೊಂದು ಬೃಹತ್, ಅದು ಕೂಡ ಹಿಂದೂ ಶ್ರದ್ಧಾ ಕೇಂದ್ರದ ವಿರುದ್ಧ ನಡೆಯುತ್ತಿರುವಂಥ ಷಡ್ಯಂತ್ರವನ್ನು ಖಂಡಿಸಿ ನಡೆಯುತ್ತಿರುವಂಥ ಧರ್ಮಸ್ಥಳ ಚಲೋ ಅಥವಾ ಬೃಹತ್ ಸಮಾವೇಶ, ಏನು ಹೇಳ್ತೀರಿ ಸರ್? ಮೇಲ್ನೋಟಕ್ಕೆ ಇದು ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಷಡ್ಯಂತ್ರ ಅಂಥೇಳಿ ಕಂಡರೂ ಕೂಡ ಇದರ ಹಿಂದೆ ಹಿಂದೂ ಶ್ರದ್ಧಾ ಕೇಂದ್ರದ ವಿರುದ್ಧ ಒಂದು ವ್ಯವಸ್ಥಿತವಾದಂತಹ ಸಂಚು ಅಂತಾರಾಷ್ಟ್ರೀಯ ಭಾಗವಹಿಸುವಿಕೆಯ ಜೊತೆಗೆ ಇದೆ ಅಂತ ಹೇಳುವಂತಹ ಸಂಶಯ ಗಟ್ಟಿಯಾಗ್ತಾ ಇದೆ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ ಬರ್ತಾ ಇದೆ. ದೇಶದ ಉದ್ದಗಲದಲ್ಲಿರುವ ಜನರ ಶ್ರದ್ಧಾ ಕೇಂದ್ರ, ಹಿಂದೂ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಒಂದು ವ್ಯವಸ್ಥಿತ ಸಂಚು ನಡೀತಿದೆ ಅಂತ ಹೇಳುವಂತಹ ಭಾವನೆ ಗಟ್ಟಿಯಾಗ್ತಾ ಇದೆ. ಈಗ ನೋಡುವಾಗ ಇದರ ಹಿಂದೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ. ಎದುರು ಬಿಟ್ಟವರು ಬರೀ ಎದುರಾಡುವ ಸಣ್ಣ ಬೊಂಬೆಗಳು, ದೊಡ್ಡ ಶಕ್ತಿಗಳು ಹಿಂದೆ ಇದ್ದಾರೆ. ಆ ಕಾರಣಕ್ಕೋಸ್ಕರ ರಾಜ್ಯ BJP ಇದು NIAಗೆ ವರ್ಗಾವಣೆ ಆಗಬೇಕು, ಇದಕ್ಕೆ ಯಾವ ರೀತಿಯ ಯಾವೆಲ್ಲ ಶಕ್ತಿಗಳು ಇದರ ಹಿಂದೆ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕಂಡುಹಿಡಿಬೇಕು ಅಂತ ಹೇಳುವಂಥದ್ದು ಆಗ್ರಹದ ಜೊತೆಗೆ ಧರ್ಮಸ್ಥಳದಲ್ಲಿ ನಡೆದಂತಹ ಏನು ಷಡ್ಯಂತ್ರ ಇದೆ, ಈ ಷಡ್ಯಂತ್ರದ ವಿರುದ್ಧ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ರಕ್ಷಿಸಬೇಕು. ಭಾರತೀಯ ಸಂಸ್ಕೃತಿಯ ಒಂದು ಮೂಲ ತಾಣವೇ ದೇವಸ್ಥಾನಗಳ ಮೂಲಕ, ಜನರ ಶ್ರದ್ಧಾ ಕೇಂದ್ರದ ಮೂಲಕ ಏನು ನಮ್ಮ ಸಂಸ್ಕೃತಿ ಉಳಿದಿದೆ ಅದನ್ನು ಉಳಿಸುವ ದೃಷ್ಟಿಯಲ್ಲಿ, ಧರ್ಮ ರಕ್ಷಣೆಯ ದೃಷ್ಟಿಯಲ್ಲಿ ರಾಜ್ಯದಾದ್ಯಂತದಿಂದ ಕರ್ನಾಟಕ ರಾಜ್ಯದ BJPಯ ನಮ್ಮ ಅಧ್ಯಕ್ಷರಾದ ವಿಜಯೇಂದ್ರರವರ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ. ಸರ್, ನಿಮ್ಮ ಊರಿನಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಉಜಿರೆಯಿಂದನೇ ಬ್ಲಾಕ್ ಇದೆ ಅಂತ ಕೇಳ್ಪಟ್ಟೆ, ಹೇಗೆ ಸರ್ ವ್ಯವಸ್ಥೆಗಳಲ್ಲಿ? ಇಲ್ಲ, ನಾನೀಗ ಉಜಿರೆಯಿಂದಲೇ ಬಂದವ. ಎಲ್ಲ ಕಡೆ ನಮ್ಮ ಸ್ವಯಂ ಸೇವಕರು ವಾಹನಗಳನ್ನು ವ್ಯವಸ್ಥಿತವಾಗಿ ಕಳಿಸುವ ದೃಷ್ಟಿಯಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲ ರಸ್ತೆಗಳು ಕವಲು ಒಡೆಯುತ್ತವೆ ಅಲ್ಲೆಲ್ಲ ನಿಂತಿದ್ದಾರೆ. ಮತ್ತು ಎಲ್ಲೆಲ್ಲ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳುವಂತಹ ಒಂದು ಸಂಪೂರ್ಣವಾದ ಯೋಜನೆ ಆಗಿದೆ. ಬಸ್ಸುಗಳು ಎಲ್ಲಿ ನಿಲ್ಲಬೇಕು, ಯಾವ ಕಡೆಯಿಂದ ಬಂದವರು ಎಲ್ಲಿ ನಿಲ್ಲಬೇಕು ಅಂತ ಹೇಳುವಂತಹ ಯೋಜನೆ ಆಗಿದೆ. ಒಂದು ಅತ್ಯಂತ ಸುವ್ಯವಸ್ಥಿತ ಕಾರ್ಯಕ್ರಮ ಇದಾಗ್ತದೆ ಅಂತ ಹೇಳುವಂತಹ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಪ್ರತಾಪ್ ಸಿಂಹ ನಾಯಕ್ ಅವರ ಮಾತು. ಈಗ ನಾವು ನಿಮಗೆ ವೇದಿಕೆಯ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ವೇದಿಕೆಯ ಮೇಲ್ಭಾಗದಲ್ಲಿಯೂ ಕೂಡ ಇಲ್ಲಿಯ ಜಿಲ್ಲಾಧ್ಯಕ್ಷರಾಗಿಂತ ಸತೀಶ್ ಕುಂಪಲ್ ಅವರು ಕೂಡ ಇದ್ದಾರೆ. ಅವರನ್ನು ಮಾತನಾಡಿಸಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಭಾರತ ಮಾತೆಯ ಫೋಟೋ ಮತ್ತು ಮಂಜುನಾಥ ಸ್ವಾಮಿಯ ಫೋಟೋ, ಇಲ್ಲಿ ಪುಷ್ಪಾರ್ಚನೆಯೂ ಕೂಡ ನಡೆಯುತ್ತೆ. ಅದರ ಜೊತೆಗೆ LED ಅಳವಡಿಸಲಾಗಿದೆ. LED ಅಳವಡಿಕೆ ಮಾಡಿದಲ್ಲಿಯೂ ಕೂಡ ಒಂದು ಮಂಜುನಾಥ ಸ್ವಾಮಿಯ ಫೋಟೋವನ್ನು ಅಳವಡಿಕೆ ಮಾಡಿರುವಂಥದ್ದು. ವಿಶೇಷವಾಗಿ ಬರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರುವಂತಹದ್ದು. ವೇದಿಕೆಯನ್ನು ತಾವು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ವೇದಿಕೆಯನ್ನು ಸಜ್ಜುಗೊಳಿಸಿದ್ದಾರೆ, ಯಾವ ರೀತಿಯಾಗಿ ವೇದಿಕೆಯಲ್ಲಿ ಒಂದು ಅತಿಥಿಗಳಿಗೆ ಯಾವ ರೀತಿಯಂತಹ ಸಜ್ಜುಗೊಳಿಸಲಾಗಿದೆ ಅನ್ನುವಂಥದ್ದು. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವೇದಿಕೆಯಲ್ಲೂ ಕೂಡ ಬೃಹತ್ ಸಂಖ್ಯೆಯಲ್ಲಿ ಇವರೆಲ್ಲ ಕೂರುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೀಗ ಇಲ್ಲಿ ನಮ್ಮ ಜೊತೆಗೆ MD ಲಕ್ಷ್ಮೀನಾರಾಯಣ್ ಸರ್ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಬೃಹತ್ ಸಮಾವೇಶ, ಏನು ಹೇಳ್ತೀರಿ ಸರ್? ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ
ಹಲವಾರು ತಿಂಗಳುಗಳಿಂದ ಅಪಪ್ರಚಾರವನ್ನು ದುಷ್ಕರ್ಮಿಗಳು ಮಾಡ್ತಾ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಸರ್ಕಾರದ ನಿಲುವನ್ನು ನಾವು ಸ್ಪಷ್ಟ ಮಾಡಲಿಕ್ಕೆ ಕಾರಣ, ಶ್ರೀ ಕ್ಷೇತ್ರ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನಸಂಖ್ಯೆಯಲ್ಲಿ ಕೂಡ ಒಬ್ಬರೂ ಕೂಡ ನೋಡದಲ್ಲಿರ್ತಕ್ಕಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ಇಂಥ ದೃಷ್ಟಿಯಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 3-4 ಜನ ಅಪಪ್ರಚಾರಕ್ಕೆ ಇವತ್ತು ಸರ್ಕಾರ ಒತ್ತು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಒಪ್ಪೋದಿಲ್ಲ. ಆ ದೃಷ್ಟಿಯಿಂದ ಏನು SIT ತನಿಖೆಗೆ ಕೊಟ್ಟಿರ್ತಕ್ಕಂಥ ವಿಚಾರ ಒಂದು ಕಡೆ ಆದರೆ NIA ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಭಕ್ತಾದಿಗಳೆಲ್ಲರೂ ಸೇರಿ ಇವತ್ತು ಒಂದು ಧರ್ಮ ಜಾಗೃತಿ ಸಭೆಯನ್ನು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರ ಸುಪುತ್ರರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ 224 ಕ್ಷೇತ್ರಗಳಿಂದಲೂ ಕೂಡ ಹಲವಾರು ವಾಹನಗಳಲ್ಲಿ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಮಿಸಿ ಲಕ್ಷಾಂತರ ಜನ ಭಕ್ತರು ಇವತ್ತು ನಾವು ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರ ಹಾಗೂ ಅಣ್ಣಪ್ಪ ಸ್ವಾಮಿಯ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನು ತೋರಿಸಲಿಕ್ಕೆ ಈ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಬಹಳ ವಿಶಾಲವಾದಂಥ ವೇದಿಕೆ ಸಜ್ಜಾಗಿದೆ. ಎಲ್ಲಿ ನೋಡಿದರೂ ಕೇಸರಿಮಯ ಆಗಿದೆ ಏನು ಹೇಳ್ತೀರಿ? ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಕೇಸರಿ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು. ಆ ದೃಷ್ಟಿಯಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ವೀರೇಂದ್ರ ಹೆಗ್ಗಡೆ ಅವರ ಸುಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ವ್ಯವಸ್ಥೆಗೆ ಒಂದು ಕೇಸರಿಮಯವನ್ನು ಏನು ಮಂಜುನಾಥ ಸ್ವಾಮಿಗೆ ಅರ್ಪಣೆ ಮಾಡೋ ದೃಷ್ಟಿಯಿಂದ ಈ ಒಂದು ಸುಂದರವಾದಂಥ ವೇದಿಕೆ ಮುಖಾಂತರ ಒಂದು ಜನಜಾಗೃತಿ ಸಭೆಯನ್ನು ಏರ್ಪಡಿಸಿದ್ದೇವೆ. ಥ್ಯಾಂಕ್ ಯು ಸರ್. ಈಗ ನಮ್ಮ ಜೊತೆಗೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಲ್ ಅವರಿದ್ದಾರೆ. ಸರ್ ನಮಸ್ತೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅತಿಥಿಗಳಾಗಮಿಸಿದ್ದಾರೆ. ಅವರ ಅತಿಥಿ ಸತ್ಕಾರಕ್ಕೆ ಯಾವ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆ ತಯಾರಾಗಿದೆ? ಧರ್ಮಸ್ಥಳ ಅಂದರೆ ಧರ್ಮದ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಅನೇಕ ವರ್ಷಗಳಿಂದ ಸಾವಿರಾರು ಲಕ್ಷಾಂತರ ಭಕ್ತರು ದಿನನಿತ್ಯ ಬಂದು ಹೋಗುವಂಥ ಒಂದು ಕ್ಷೇತ್ರ. ಇವತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಇವತ್ತು ಈ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದಾರೆ. ಒಟ್ಟು ವಿಶ್ವದ ಅತ್ಯಂತ ದೊಡ್ಡ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ಧರ್ಮಸ್ಥಳ ಕ್ಷೇತ್ರವು ಕೂಡ ಒಂದು. ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಇದರ ಬಗ್ಗೆ ಷಡ್ಯಂತ್ರ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ನಮ್ಮ ಜನಪ್ರತಿನಿಧಿಗಳಿಂದ ಹಿಡಿದು ಕಾರ್ಯಕರ್ತರು ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದ ತಂಡ ಈ ಒಂದು ವ್ಯವಸ್ಥೆ ತಯಾರಿಗೋಸ್ಕರ ಕಳೆದ 2-3 ದಿನಗಳಿಂದ ಇಲ್ಲಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಒಂದು ವ್ಯವಸ್ಥಿತ ತಯಾರಿಯನ್ನು ಇವಾಗ ಮಾಡಿದ್ದೇವೆ. ಇವತ್ತು ಈ ತಯಾರಿಯ ಮುಖಾಂತರ ಒಳ್ಳೆಯ ಒಂದು ಸಂದೇಶ ಹೋಗುವಂಥ ಕೆಲಸ ಆಗ್ತದೆ ಮತ್ತು ಎಲ್ರಿಗೂ ಬಂದವರಿಗೆ ಊಟ ತಿಂಡಿ ಮತ್ತು ಕೂತ್ಕೊಳ್ಳಿಕ್ಕೆ ಬೇಕಾದಂಥ ಆಸನದ ವ್ಯವಸ್ಥೆ, ಒಂದು ವ್ಯವಸ್ಥಿತವಾದ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇವೆ. ಎಲ್ಲ ಕಾರ್ಯಕರ್ತರು ಈಗಾಗಲೇ ತಂಡೋಪತಂಡವಾಗಿ ಇವತ್ತು ಬರ್ತಾ ಇದ್ದಾರೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಒಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗ್ತದೆ. ಉತ್ಸಾಹದಿಂದ ಕಾರ್ಯಕರ್ತರು ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಸರ್, ವೇದಿಕೆಯಲ್ಲಿ ಗಣ್ಯರು ಆಗಮಿಸಲಿಕ್ಕಿದ್ದಾರೆ, ಏನು ಹೇಳ್ತೀರಿ? ಯಾವ ರೀತಿಯಾಗಿ ತಯಾರಿಗಳಾಗಿವೆ? ಈಗಾಗಲೇ ನಾವು ಸ್ಟೇಜ್ ಮೇಲೆ ಸುಮಾರು 300 ಜನ ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಕೋರ್ ಕಮಿಟಿ ಸದಸ್ಯರು, MLA, MLC, MP, ex-MLA, MLC, MP ಮತ್ತು ಯಾರ್ಯಾರು ಕಂಟೆಸ್ಟ್ ಮಾಡಿದ್ರು ನಮ್ಮ ಕಳೆದ ಚುನಾವಣೆಯಲ್ಲಿ ಎಲ್ಲ ನಮ್ಮ ನಾಯಕರುಗಳು ವೇದಿಕೆ ಮೇಲೆ ಇರ್ತಾರೆ. ವೇದಿಕೆ ಮೇಲೆ ಈಗಾಗಲೇ ಆಸನದ ವ್ಯವಸ್ಥೆ ಮತ್ತು ಇಲ್ಲಿಗೆ ಬೇಕಾಗಿರುವಂಥ ವ್ಯವಸ್ಥೆನೂ ಕೂಡ ಆಗಿದೆ. ಅತ್ಯಂತ ಯಶಸ್ವಿಯಾದಂಥ ಒಂದು ಧರ್ಮಸಭೆ ಇವತ್ತು ಧರ್ಮಸ್ಥಳದಲ್ಲಿ ಆಗುತ್ತೆ ಅನ್ನೋವಂಥ ನಂಬಿಕೆಯಲ್ಲಿ ಇದ್ದೀವಿ. ಸರ್, ಬೃಹತ್ ಸಂಖ್ಯೆಯಲ್ಲಿ ಸೇರ್ತಾರೆ, ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಆಗಿದೆ. ತುಂಬ ಅಚ್ಚುಕಟ್ಟಾಗಿದೆ. ನಾವು ವಿಶೇಷವಾಗಿ ಈ ಬೆಳ್ತಂಗಡಿಯ ತಾಲೂಕಿನ ನಮ್ಮ ಶಾಸಕರು ಮತ್ತು ಈ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ನಮ್ಮೆಲ್ಲ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದ್ದಾರೆ. ಕೇವಲ 4-5 ದಿನದಲ್ಲಿ ಇಷ್ಟು ದೊಡ್ಡ ಸಮಾವೇಶ ಮಾಡೋದು ತಮಾಷೆ ಅಲ್ಲ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿನ ಕಾರ್ಯಕರ್ತರ ಶ್ರಮ ಎದ್ದು ಕಾಣ್ತಾ ಇದೆ. ಎಲ್ಲರೂ ಇವರ ಆತಿಥ್ಯವನ್ನು ಸ್ವೀಕರಿಸಲು ಮತ್ತು ಈಗಾಗಲೇ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯೋಕ್ಕೆ ಎಲ್ಲರೂ ಈಗಾಗಲೇ ಕಾರ್ಯಕರ್ತರು 400-500 ಕಿಲೋಮೀಟರ್ಗಳಿಂದ ಬರ್ತಾ ಇದ್ದಾರೆ.
ಥ್ಯಾಂಕ್ ಯು ಸರ್. ಇದು ಈಗಾಗಲೇ ಇಲ್ಲಿ ವೇದಿಕೆಯಲ್ಲಿ ಇರತಕ್ಕಂಥ ಗಣ್ಯರ ಮಾತು. ಬಹಳಷ್ಟು ವಿಶೇಷವಾಗಿ ವೇದಿಕೆಯನ್ನು ಕೂಡ ಸಜ್ಜುಗೊಳಿಸಲಾಗಿದೆ. ಈ ವೇದಿಕೆಯ ಮೇಲ್ಭಾಗದಿಂದ ನೀವು ಈಗ ದೃಶ್ಯವನ್ನು ನೋಡ್ತೀರಿ, ಯಾವ ರೀತಿಯಾಗಿ ವೇದಿಕೆಯನ್ನು ಸಜ್ಜುಗೊಳಿಸಲಾಗಿದೆ ಅನ್ನುವಂಥದ್ದು. ವಿಶೇಷವಾದಂತಹ ಜರ್ಮನ್ ಟೆಂಟ್ ಅಂತ ಹೇಳಲ್ಪಡುವಂತಹ ಚಪ್ಪರವನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಚಪ್ಪರವನ್ನು ಅಳವಡಿಕೆ ಮಾಡಲಾಗಿರುವಂತಹದ್ದು, ಜೊತೆಗೆ ವಿಶೇಷವಾಗಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ಇಲ್ಲಿ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ. ಅದರ ಜೊತೆಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಬರ್ತಿರುವಂತಹ ಮಾಧ್ಯಮ ಮಿತ್ರರಿಗೂ ಕೂಡ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಅದರ ಜೊತೆಗೆ ಹೊರಭಾಗದಲ್ಲಿ ಅಲ್ಲಿ ಕಾಣಲಿಕ್ಕೆ ಅಂದರೆ ಬಹಳ ದೂರದಲ್ಲಿ ಕುಳಿತವರಿಗೆ ಕಾಣೋದಕ್ಕಾಗಿ LED ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದ ಮತ್ತು ಎರಡೂ ಭಾಗದಲ್ಲಿಯೂ ಕೂಡ ಜನಗಳನ್ನು ಕುಳಿತುಕೊಳ್ಳೋದಕ್ಕೆ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹೀಗೆ ಒಂದು ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಇಂತಹದೊಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೀತಿರುವಂಥ ಷಡ್ಯಂತ್ರ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ನಡೆಯುವಂಥ ಕೇಂದ್ರವಾದಂತಹ ಪವಿತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ತೆಗೆದುಕೊಂಡು ಪೂಜ್ಯ ಕಾವಂದರ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಒಂದು ಆಶೀರ್ವಾದ ತೆಗೆದುಕೊಂಡು ನಾನು ಈಗ ತಾನೇ ಇಲ್ಲಿ ಉಪಸ್ಥಿತನಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ನಮ್ಮ ಸಮಾನ ಮನಸ್ಕ ಎಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹದಿಂದ ನಾವು ಧರ್ಮ ರಕ್ಷಣೆಗಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವಂತಹ, ಮತ್ತೊಮ್ಮೆ ಆ ದೃಢ ಸಂಕಲ್ಪವನ್ನು ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ನಾನು ಈ ಮಾತನ್ನು ಇಲ್ಲಿ ಉಲ್ಲೇಖಿಸ್ತಾ, ಭಾರತೀಯರ ನಮ್ಮ ಸನಾತನ ಹಿಂದೂ ಧರ್ಮದ ನಮ್ಮ ನಂಬಿಕೆಗಳ ಶ್ರದ್ಧೆ ಭಕ್ತಿಯನ್ನು ಯಾವತ್ತೂ ಸಹ ಘಾಸಿಗೊಳಿಸುವಂತಹ, ಆ ನಂಬಿಕೆಯನ್ನು ಕೆಡಿಸುವಂತಹ ಷಡ್ಯಂತ್ರಗಳು ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಯ ಭಾಗವಾಗಿ ಅದು ಎಲ್ಲ ಕಡೆಯಲ್ಲಿಯೂ ಜಾರಿಯಲ್ಲಿದೆ. ಹಿಂದೆ ನಾವು ನಮ್ಮ ವೇದ ಪುರಾಣ ಇತಿಹಾಸಗಳನ್ನೆಲ್ಲ ನೋಡಿದಾಗ, ಮಹಾಭಾರತ ರಾಮಾಯಣಗಳನ್ನೆಲ್ಲ, ಆ ರಾಕ್ಷಸೀಯ ಪ್ರವೃತ್ತಿಯವರು ಅಂತ ಅವರು ತಮ್ಮ ಚಟುವಟಿಕೆಗಳನ್ನು ಈ ರೀತಿ ಮಾಡ್ತಾ ಇದ್ದಿದ್ದು ಉದಾಹರಣೆಗಳಿದೆ. ಈಗಲೂ ಸಹ ಅದೇ ಮನಸ್ಥಿತಿಯ ಕೆಲವು ವಿಚಾರಧಾರೆಯ ಎಡಪಂಥೀಯ, ನಕ್ಸಲ್, ಮಾವೋವಾದ ಇತ್ಯಾದಿಗಳ ಒಂದು ಹೆಸರಿನಲ್ಲಿ ಅವರು ಇದೇ ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮದ ನಂಬಿಕೆ ಶ್ರದ್ಧೆ ಭಕ್ತಿಗಳನ್ನು ಕೆಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಆದರೆ ನಾವು ಭಾರತೀಯರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಇತಿಹಾಸವನ್ನು ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ. ಆ ಎಲ್ಲ ತ್ಯಾಗ ಬಲಿದಾನದ ಮೂಲಕ ನಮ್ಮೆಲ್ಲರ ನಂಬಿಕೆ ಶ್ರದ್ಧೆ ಭಕ್ತಿಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ನಿರಂತರವಾಗಿ ಆಗಿದೆ. ಈಗ ರಾಜಕೀಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ದೇಶದಲ್ಲಿ ಇಂಡಿ ಗಠಬಂಧನ್, ರಾಹುಲ್ ಗಾಂಧಿಯವರ, ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಏನಿದೆಯೋ ಅವರು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸ್ಕೊಳ್ಳೋದಕ್ಕೆ, ಬಹುಸಂಖ್ಯಾತರನ್ನು ಜಾತಿಯ ಆಧಾರದಲ್ಲಿ, ಆಸೆ ಆಮಿಷಗಳ ಆಧಾರದಲ್ಲಿ ಒಡೆದು ಆಳಬಹುದು ಅನ್ನುವಂತಹ ಮನಸ್ಥಿತಿಗೆ ಕಾರಣದಿಂದ ಅವರು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಘಾಸಿಗೊಳಿಸುವಂಥ ಪ್ರಯತ್ನದ ಭಾಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯದಲ್ಲಿಯೂ ಸಹ ಅನೇಕ ಚಟುವಟಿಕೆಯನ್ನು ಮಾಡಿರೋದನ್ನು ಮಾಧ್ಯಮದವರು ಎಳೆಯಾಗಿ ಬಹಳ ವಿವರವಾಗಿ, ಅದರೊಳಗೂ ನಾನು ಧರ್ಮಸ್ಥಳದ ಮಾಧ್ಯಮ ಸ್ನೇಹಿತರಿಗೆ ಅಭಿನಂದಿಸಬೇಕು. ನೀವು ಬಹಳ ಸ್ಪಷ್ಟವಾಗಿ ನಡೀತಿರುವಂತಹ ಎಲ್ಲ ಚಟುವಟಿಕೆಯನ್ನು ಪಾರದರ್ಶಕವಾಗಿ ನಾವು ಜನತೆಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ನಿಮ್ಮ ಜವಾಬ್ದಾರಿಯೂ ಬಹಳ ದೊಡ್ಡದಿದೆ. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು ಅಂದರೆ, ಕಾಂಗ್ರೆಸ್ ಇದು ಮುಖವಾಡವನ್ನು ಬೇರೆದನ್ನು ಹಾಕ್ಕೊಂಡು ಈಗ ಜನರೆದುರಿಗೆ ಬರಲಿಕ್ಕೆ ನೋಡ್ತಾ ಇದೆ. ನಾವು ಹಿಂದೂಗಳ ಪರವಾಗಿ, ನಮಗೂ ಭಗವದ್ಗೀತೆ ಗೊತ್ತು, ನಮಗೂ ನಮಗೆ ವೇದ ಪುರಾಣಗಳು ಗೊತ್ತು ಅನ್ನುವಂತಹ
ಈ ನಮ್ಮ ಗಾದೆ ಮಾತಿದೆಯಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ ಅಂತ. ಹಾಗೆ ಒಂದು ಎರಡನೆಯ ಮುಖದವನ್ನೂ ಸಹ ನಾಡಿನ ಜನತೆಗೆ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೊಂದಾಣಿಕೆ ಭಾಳ ಚೆನ್ನಾಗಿದೆ. ನಾನು ಹೊಡೆದಾಗೆ ಮಾಡ್ತೀನಿ, ನೀನು ಅತ್ತಾಗೆ ಮಾಡು ಅಂತ ಅಂದ್ರೆ ಮಾತಿದೆಯಲ್ಲ, ತಾನು ಹೀಗೆ ಮಾಡ್ತಿರ್ತೀನಿ, ನೀನು ಹೀಗೆ ಮಾಡ್ತಿರು ಅಂತ. ಅಂದರೆ ಅವರು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸ್ಕೊಳ್ಳುವ ರಾಜಕಾರಣದ ಭಾಗವಾಗಿಯೇ ಇದೆಲ್ಲ ನಡೀತಾ ಇದೆ ಹೊರತು ಇನ್ನೇನಿಲ್ಲ. ಒಂದನೇದು. ಎರಡನೇದು, ಆಡಳಿತದ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಇದೆಲ್ಲ ನಡೀತಾ ಇದೆ. ನಾನು SIT ರಚನೆ ಮಾಡಿರುವಂಥ ಸಿದ್ದರಾಮಯ್ಯನವರ ನಿಲುವಿನ ಬಗ್ಗೆ ರಾಜ್ಯಪಾಲರು ತನಿಖೆ ಮಾಡಬೇಕು, ಅದನ್ನು ಆಗ್ರಹಿಸ್ತೀನಿ ನಾನು. SIT ನಿರ್ಧಾರ ಯಾಕೆ ಮಾಡಿದರು? ಎಡಪಂಥೀಯರ ಒತ್ತಡದಿಂದ ಅವರನ್ನು ಸಂತೃಪ್ತಿಗೊಳಿಸೋದಕ್ಕೆ SIT ರಚನೆ ಮಾಡಿದರು. ಅಲ್ಲೇ ತಪ್ಪಿದರು ಸಿದ್ದರಾಮಯ್ಯನವರು. ಈಗ ನಾವು ಸತ್ಯ ಹೊರಗೆ ಬರಲಿ ಅಂತ ತಮ್ಮ ಮುಖ ಉಳಿಸ್ಕೊಳ್ಳೋದಕ್ಕೆ ಆ ಮುಸುಕುದಾರಿಯ ಮುಖವಾಡವನ್ನು ಹಾಕ್ಕೊಂಡು ಈಗ ಓಡಾಡ್ತಾ ಇರೋದು ನೋಡ್ತಾ ಇದ್ದೇವೆ ನಾವು. SITಯು ಸಹ ಒತ್ತಡದಲ್ಲಿ ಕೆಲಸ ಮಾಡಿರೋದು ಕಾಣ್ತಾ ಇದ್ದೀವಿ. ನಾವು ಪ್ರಾರಂಭದಲ್ಲಿ SITಯನ್ನು ಸ್ವಾಗತಿಸಿದ್ದೀವಿ, ಸತ್ಯಾಸತ್ಯತೆಗಳು ಹೊರಬರಲಿ ಅಂತ. ಇವರು 12 ಆಯಿತು, 13 ಆಯಿತು, ABC ಆಯಿತು, 17 ಆಯಿತು. ಏನಿದು ಹೊಂಡ ತೆಗೆಯೋದು? ದಿಕ್ಕು ಬದಲಾಗಿದೆ ಅಂತ ಗೊತ್ತಾಗ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ದೀವಿ. ಇದರ ತನಿಖಾ ದಿಕ್ಕು ಬದಲಾಗಿದೆ. ಇದು ನ್ಯಾಯಕ್ಕಾಗಿ ತನಿಖೆ ಅಲ್ಲ, ಇದು ರಾಜಕಾರಣಕ್ಕಾಗಿ ತನಿಖೆ, ಸ್ವಾರ್ಥಕ್ಕಾಗಿ ತನಿಖೆ ಅನ್ನೋ ಕಾರಣದಿಂದ ನಾವು ಇದರ ಪ್ರತಿಭಟನೆ ಹೋರಾಟವನ್ನು ನಾವು ಪ್ರಾರಂಭಿಸಿದ್ದೇವೆ, ನಡೆಸ್ತೇವೆ. ಇದು ಆಡಳಿತ ವೈಫಲ್ಯತೆ ಮುಚ್ಚಿಕೊಳ್ಳೋದಕ್ಕೆ ಮಾಡಿರೋದು. ಇದು ರಾಜ್ಯದ ಜನ, ದೇಶದ ಜನ ಕಾಂಗ್ರೆಸ್ಸಿನ ಈ ನಿಲುವನ್ನು ನೋಡ್ತಾ ಇದ್ದಾರೆ. ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಸುಜಾತಾ ಭಟ್ ಮತ್ತು ಚಿನ್ನಯ್ಯ ಇವ್ರ ಹೇಳಿಕೆಗಳನ್ನ ಕೇಳಿ SIT ರಚಿಸಿದ ಎಷ್ಟು ಸರಿ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಅದರ ಬಗ್ಗೆ SIT ರಚನೆಯೇ ಮಾಡಿರೋದು ತಪ್ಪು ಸಿದ್ದರಾಮಯ್ಯನವರು ಅನ್ನೋದು. ನಾನು ರಾಜ್ಯಪಾಲರು ಅವರನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿಗಳು ಈ ರೀತಿಯ ಷಡ್ಯಂತ್ರದ ಕೈಗೊಂಬೆ ಆಗಬಾರ್ದು. ಅವರು ಮಾತಿನ ಮೂಲಕ ನಾಡಿನ ಜನರನ್ನು ಮನಸ್ಸನ್ನು ತಾನು ದಾಟಬಹುದು ಅಂತ ಯೋಚನೆ ಮಾಡಿದ್ದಿದ್ರೆ ಅದು ಸರಿಯಲ್ಲ. ದಸರಾಗೆ ಬಾನು ಮುಷ್ತಾಕ್ ಅವರ ಆಯ್ಕೆ ಬಗ್ಗೆ ನೀವು ಪ್ರತಿಕ್ರಿಯೆ? ನಾನು ಈಗಾಗಲೇ ಹೇಳಿದ್ದೀನಿ, ಬಾನು ಮುಷ್ತಾಕ್ ಅವರ ಸಾಹಿತ್ಯದ ಕ್ಷೇತ್ರದಲ್ಲಿ ಸಾಧನೆಯ ಬಗ್ಗೆ ನಮಗೆಲ್ಲರಿಗೂ ಗೌರವ ಇದೆ. ಅವ್ರ ಬೂಕರ್ ಪ್ರಶಸ್ತಿ ಬಗ್ಗೆ ನಮಗೆ ಅಭಿಮಾನ ಇದೆ, ಭಾಳ ಸಂತೋಷ ಇದೆ. ಆದರೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡಿ ದೇವಿಯ ಒಂದು ನಮ್ಮೆಲ್ಲರ ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆ ಭಕ್ತಿಯ ಕೇಂದ್ರದ ದಸರಾ ನವರಾತ್ರಿಯ ಆ ಉತ್ಸವವನ್ನು ಉದ್ಘಾಟಿಸೋದಕ್ಕೆ ಬಾನು ಮುಸ್ತಾಕ್ ಅವರೇ ಸ್ವತಃ ಅದನ್ನು ನಿರಾಕರಿಸಬೇಕು. ಸಿದ್ದರಾಮಯ್ಯನವರ ಈ ಆಹ್ವಾನವನ್ನು ಅವರು ತಮ್ಮ ಪ್ರಬುದ್ಧತೆಯನ್ನು ತೋರಿಸ್ಬೇಕು, ತಮ್ಮ ಹಿರಿತನವನ್ನು ತೋರಿಸ್ಬೇಕು. ತಾನು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡೋದಿಲ್ಲ ಅನ್ನುವಂಥ ನಿರ್ಣಯವನ್ನು, ಪ್ರಬುದ್ಧವಾದ ನಿರ್ಣಯವನ್ನು ನಾಡಿನ ಜನತೆಗೆ ಅವರು ತೋರಿಸ್ಬೇಕು. ಅವರು ಹೀಗೆ ಮಾಡೋದು ಯಾವ ಕಾರಣಕ್ಕೂ ಉಚಿತ ಅಲ್ಲ ಅನ್ನೋದು ಈಗಾಗಲೇ ಜನಸಮುದಾಯದ ಭಾವನೆಗಳು ವ್ಯರ್ಥ ಆಗಿದೆ. ಮತ್ತೊಮ್ಮೆ ಅವರು ಕಾಂಗ್ರೆಸ್ದವ್ರು ಮಾಡ್ತಿರುವಂಥ ಷಡ್ಯಂತ್ರಕ್ಕೆ ಸಾಹಿತಿಗಳು ಈ ಕ್ಷೇತ್ರದಲ್ಲಿ ಈ ಸಾಧನೆಯನ್ನು ಮಾಡಿರೋರು ಕೈಗೊಂಬೆ ಆಗಬಾರ್ದು ಅಂತ ನಾನು ಆಗ್ರಹಿಸ್ತೀನಿ. ಧನ್ಯವಾದ. ನಾವು ಚಿಕ್ಕ ಮಕ್ಕಳಿದ್ದಾಗಲಿಂದ ಕೂಡ, ಅಂದರೆ ನಮ್ಮ ತಂದೆ ತಾಯಂದಿರೆಲ್ಲರೂ ಕೂಡ ನಾವು ಮಕ್ಕಳಿದ್ದಾಗಲಿಂದ ಇಲ್ಲಿ ದರ್ಶನಕ್ಕೆ ಬಂದಾಗ ಅವ್ರನ್ನ ಆಶೀರ್ವಾದ ಪಡೆಯೋದೊಂದು ನಮಗೆ ಅದೊಂದು ಅಭ್ಯಾಸ. ಸೊ ಇವತ್ತು ಅವ್ರಿಗೆ ತುಂಬ ತೀವ್ರವಾಗಿ ಅನಾರೋಗ್ಯ ಇದ್ದರೂ ಕೂಡ ಅವ್ರು ನಮ್ಮನ್ನು ಭೇಟಿಯಾಗಿ ಮಾತಾಡಿದ್ದು ಭಾಳ ಖುಷಿಯಾಯಿತು ನನಗೆ. ವಿಶೇಷವಾಗಿ ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಏನೊಂದು ಕೆಟ್ಟದಾಗಿ ಒಂದು ಕೆಟ್ಟ ದೃಷ್ಟಿ ಕೆಲವೊಬ್ಬರದೆಲ್ಲ ಬಿದ್ದು ಆ ಮಂಜುನಾಥನ ಈ ಪುಣ್ಯಕ್ಷೇತ್ರಕ್ಕೆ ಕಳಂಕ ಬರೋ ರೀತಿಯಲ್ಲಿ ಏನು ನಡೀತಾ ಇದೆ. ಸೊ ಅದರ ವಿರುದ್ಧ, ಅಂದರೆ ಇಂದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂಥ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡು ಇವತ್ತು ಧರ್ಮದ ಪರವಾಗಿ ರಾಷ್ಟ್ರೀಯತೆ ವಿಚಾರ, ಧರ್ಮದ ವಿಚಾರ ಬಂದಾಗ ನಾವು ಇದ್ದೀವಿ ಅನ್ನೋದನ್ನು ಇವತ್ತು ನಾವು ಎಲ್ಲ ಭಕ್ತಾದಿಗಳಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸಕ್ಕೆ ಇವತ್ತು ಪಕ್ಷ ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಅವರ ಆಶೀರ್ವಾದ ಕೂಡ ಪಡ್ಕೊಳ್ಳೋದಕ್ಕೆ ನಾನು ಬಂದಿರುವಂಥದ್ದು. ನೋಡಿ, ಖಂಡಿತವಾಗ್ಲೂ ಕೂಡ ಬದ್ದಾಗಿರೋದಂತಲ್ಲ. ಇವತ್ತು ಕೂಡ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅದನ್ನೇ ಹೇಳಿದ್ದೀನಿ ನಾನು. ಇವತ್ತು SIT ಇನ್ವೆಸ್ಟಿಗೇಷನ್ ಇವತ್ತು ಏನಾಗಿದೆ, SIT ಇನ್ವೆಸ್ಟಿಗೇಷನ್ ಮೂಲಕ ನಮ್ಮ ರಾಜ್ಯದ ಒಳಗಡೆ ಇರುವಂಥ ಒಂದು ಷಡ್ಯಂತ್ರ ಇವತ್ತು ಹೊರಗಡೆ ಬಂದಿದೆ. ರಾಜ್ಯದ ಆಚೆಗೆ ಮತ್ತು ದೇಶದ ಆಚೆಗೂ ಇರುವಂಥ ಇವತ್ತು ಷಡ್ಯಂತ್ರ ಹೊರಗಡೆ ಬರಬೇಕು ಅಂತಂದರೆ
ಖಂಡಿತವಾಗ್ಲೂ ಕೂಡ NIA ತನಿಖೆ ಆಗಲೇಬೇಕು. ಇವತ್ತು ಶಶಿಕಾಂತ್ ಸೆಂಥಿಲ್ ಆಗಲಿ, ನಾನು ಈ ಮುಸುಗುದಾರಿ ತಮಿಳ್ನಾಡಲ್ಲೇ ವಾಸ ಇದ್ದಿದ್ದಂತೇಳಿ ಫಸ್ಟು ನನ್ನ ಮಾಧ್ಯಮಗಳಿಗೆ ಹೇಳಿದೆ. ನಾನು ಇವತ್ತು ಅದು ಸತ್ಯ ಆಯಿತು. ಅದೇ ಒಂದು ರೀತಿಯಲ್ಲಿ ಮುಸುಗುದಾರಿ ಆಗಿರ್ಬೋದು, ಅವನ ಮುಖವಾಡ ಕಳಚಿದೆ, ಚಿನ್ನಯ್ಯ ಅಂತ ಹೊರಗಡೆ ಬಂದಿದ್ದಾನೆ. ಅದೇ ಒಂದು ರೀತಿಯಲ್ಲಿ ಸುಜಾತ ಭಟ್ ಅವರಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಏನೇನು ಅಪಪ್ರಚಾರ ಮಾಡಿದ್ರು ಅವರೆಲ್ಲರೂ ಕೂಡ ಇವತ್ತು SIT ಮುಂದೆ ಇವತ್ತು ಬಂದು ಸಿಕ್ಕಾಕ್ಕೊಂಡಿದ್ದಾರೆ. ರಾಜ್ಯದ ಆಚೆಗೆ ಇರುವಂಥ ತಮಿಳುನಾಡು ಆಗಿರ್ಬೋದು, ಶಶಿಕಾಂತ್ ಸೆಂಥಿಲ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ದೇಶದ ಗಡಿ ಆಚೆಗೂ ಇವತ್ತೇನು ಷಡ್ಯಂತ್ರ ಮಾಡಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ, ಇದೆಲ್ಲ ಹೊರಗಡೆ ಬರಬೇಕು ಅಂದರೆ NIA ಮತ್ತು CBI ತನಿಖೆ ಮಾಡಿಸೋದ್ರ ಮೂಲಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಸಂರಕ್ಷಣೆಗೆ ನಾನಿದ್ದೇನೆ, ಧರ್ಮಸ್ಥಳದ ವಿಚಾರದಲ್ಲಿ ಮಾಡಿರುವಂಥ ಎಲ್ಲ ಷಡ್ಯಂತ್ರಗಳನ್ನ ಬಯಲಿಗೆ ತರಬೇಕು ಅಂತಂದರೆ SIT ಸಾಧ್ಯ ಆಗಲ್ಲ. ಸೊ CBI NIA ಆಗೋದ್ರ ಮೂಲಕ ಮಾತ್ರ ಇವತ್ತು ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲಿ ಕೂಡ ಇರೋ ಶಕ್ತಿಗಳ ಕೈವಾಡವನ್ನು ಬಹಿರಂಗಪಡಿಸೋದಕ್ಕೆ ಆಗುತ್ತೆ. ಸರ್, ಈ ರೀತಿ ಮನಸೋಚ್ಚ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಒಂದು ಧರ್ಮಕ್ಷೇತ್ರದ ಬಗ್ಗೆ ಟಿವಿಲಿ ಮಾತಾಡೋದಿರಲಿ, ಮನೇಲಿ ಮಾತಾಡೋದು ಕಷ್ಟ. ಅಂಥದ್ರಲ್ಲಿ ಇವರು ರಾಜರೋಷವಾಗಿ ಒಂದು ಗುರುಡೆ ಚಿನ್ನಯ್ಯ ಆಗಿರ್ಬೋದು, ಸುಜಾತ ಭಟ್ ಆಗಿರ್ಬೋದು, ಸೊ ಇದೆಲ್ಲ ಎಷ್ಟು ಸರಿ ಮತ್ತು ಇವ್ರಿಗೆ ಎಂತ ಕಠಿಣ ಶಿಕ್ಷೆ ಆಗಬೇಕು? ನೋಡಿ, ವಿಷಯ ಏನಂತಂದರೆ ಅವರು ಏನು ರೆಸ್ಪಾನ್ಸಿಬಿಲಿಟಿಗಳೇ ಇಲ್ಲದೇ ಇರುವಂಥ ವ್ಯಕ್ತಿಗಳನ್ನು ಕ್ಯಾಚ್ ಮಾಡಿ, ಬಳ್ಳಾರಿ ಮೂಲದ ಒಬ್ಬ ಸಮೀರ್ ಅನ್ನುವಂಥವನು ಇವತ್ತು ಏನು ಅನ್ಯಮತದ ವ್ಯಕ್ತಿ, ಇವತ್ತು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅಪಚಾರ ಎಸಗೋ ರೀತಿಯಲ್ಲಿ ಒಂದು ಯೂಟ್ಯೂಬಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದ ತಕ್ಷಣ ಅವನಿಗೆ ಬೆಂಬಲಕ್ಕಿನ್ನ ಸಾಕಷ್ಟು ಮಂದಿ ಜೊತೆಯಾಗಿ ಅವ್ರು ಹೇಳಿರೋ ಸುಳ್ಳಿನ ಕಥೆಗಳನ್ನು ನಿಜ ಮಾಡಲಿಕ್ಕಂತ ಹೋಗಿ ಒಂದು ಅನಾಮಧೇಯ, ಒಂದು ಅನಾಮಿಕ ವ್ಯಕ್ತಿಗಳನ್ನು ಇಟ್ಕೊಂಡು ರೋಡಲ್ಲಿ ಹೋಗುವಂಥವ್ರನ್ನ, ಅವರಿಗೆ ಹಣದ ಆಸೆ ಆಮಿಷಗಳನ್ನ ತೋರಿಸಿ ಈ ರೀತಿ ಒಂದು ಕಥೆಗಳನ್ನು ಕಟ್ಟಿ ಅವ್ರು ಹೇಳಿರೋ ಸುಳ್ಳಿನ ನಿಜ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಇವತ್ತು ಎಲ್ಲರೂ ಸಿಗಾಕ್ಕೊಂಡಿದ್ದಾರೆ. ಇವರು ಹಿಂದೆ ಸಂಪೂರ್ಣವಾಗಿ ಒಂದು ಕತೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಮಾಡಿರುವಂಥ ಹೊರ ರಾಜ್ಯ ಮತ್ತು ಹೊರ ದೇಶದ ವ್ಯಕ್ತಿಗಳ ಒಂದು ಬಣ್ಣ ಬಯಲು ಮಾಡೋದಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು NIA ಮತ್ತು CBI ತನಿಖೆ ಕೊಳ್ಳಲೇಬೇಕು. ನೋಡಿ, ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವತ್ತೂ ಒಂದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ತೊಂದರೆ ಆಗುತ್ತೆ ಅಂದರೆ ಪಕ್ಷಾತೀತವಾಗಿ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಎದ್ದು ನಿಂತ್ಕೊಳ್ತಾರೆ. ಸೊ ಅದೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು. ರೆಡ್ಡಿ ಅವರಿದ್ದಾರೆ ಸರ್. ಮೊದಲನೇದಾಗಿ ಸೆಂಥಿಲ್ ಅವರ ಹೆಸರನ್ನು ತಾವು ಹೇಳಿದ್ವಿ, ಅದು ದೊಡ್ಡ ಸಂಚಲನವನ್ನು ಕ್ರಿಯೇಟ್ ಮಾಡ್ತು. ಇವತ್ತು ದೊಡ್ಡ ಸಮಾವೇಶ ಆಗ್ತದೆ, ಏನು ಹೇಳ್ತೀರಿ ಸರ್? ನೋಡಿ, ಇವತ್ತು ನಾನು ಮೊದಲಿಂದ ಕ್ಲಿಯರಾಗಿ ಹೇಳಿದೆ, ಇವತ್ತು ಬುರುಡೆ ತೊಗೊಂಡು ಬಂದಿರುವಂಥ ಮುಸುಕುದಾರಿ ಅವನು 11 ವರ್ಷದಿಂದ ತಮಿಳುನಾಡಲ್ಲೇ ವಾಸ ಇದ್ದ ಅಂತೇಳಿ ನಾನು ಬಹಿರಂಗವಾಗಿ ಹೇಳಿರುವಂಥ ಒಂದು ವಿಚಾರ. ಸೊ ಅವನಿಗೆ ಇವತ್ತು ನಮ್ಮ ಬಳ್ಳಾರಿ ಮೂಲದ ಒಬ್ಬ ಅನ್ಯಮತದ ಒಬ್ಬ ಸಮೀರ್ ಅನ್ನುವಂಥವನು ಮೊದಲು ಅಪಪ್ರಚಾರಕ್ಕೆ ಕೈ ಹಾಕ್ತ, ಅವನಿಗೆ 4-5 ಮಂದಿ ಸಪೋರ್ಟಾಗಿ ನಿಂತ್ಕೊಂಡ್ರು. ಸೊ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಮೂಲಕ ಇಡೀ ವಿಶ್ವದಲ್ಲೇ ಒಂದು ಕೆಟ್ಟ ಹೆಸರು ತಗೊಂಡು ಬರೋ ಪ್ರಯತ್ನ ಮಾಡಿದರು. ಸೊ ಜೊತೆಗೆ ಇವತ್ತು ಏನಾಗ್ತಾಯಿದೆ, ಇವತ್ತು ಇಡೀ ಒಂದು ಘಟನೆಗಳು ಇದು ಮೋಸ, ಕಟ್ಟುಕತೆಗಳಂತ ಹೇಳಿ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಇವತ್ತು ಇದೆಲ್ಲವೂ ಕೂಡ ಮಂಜುನಾಥನ ಮಹಿಮೆ ಅಂತಲೇ ನಾನು ಹೇಳಬೇಕಾಗುತ್ತೆ. ನಿಮ್ಮದು ಮತ್ತು ಕ್ಷೇತ್ರದ ಒಡನಾಟದ ಬಗ್ಗೆ ಏನು ನೆನಪು ಮಾಡ್ಕೊಳಕ್ಕೆ ಇಚ್ಛಪಡ್ತೀರಿ ಸರ್? ನೋಡಿ, ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರ ಅಂದರೆ ನಾವು ಮಕ್ಕಳು ಹುಟ್ಟಿದಾಗಂದರೆ ನನ್ನ ಮೊದಲನೇ ವರ್ಷದಿಂದ ಹಿಡಿದು ನಮ್ಮ ತಂದೆ ತಾಯಿಯಂದರು ಧರ್ಮಸ್ಥಳಕ್ಕೆ ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿರುವಂಥ ಒಂದು ವಿಚಾರ. ಅಥವಾ ನಮ್ಮ ಮನೆದೇವರು ಕೂಡ ಪರಮೇಶ್ವರ ಆಗಿರುವಂಥ ಒಂದು ವಿಚಾರ. ನಾವು ಮಕ್ಕಳಿದ್ದಾಗಲಿಂದ ಕೂಡ ಸತತವಾಗಿ ಇಲ್ಲಿಗೆ ಬರುವಂಥದ್ದು. ಮತ್ತು ಇದು ಧರ್ಮಸ್ಥಳ ಕೇವಲ ಒಬ್ಬ ಜನಾರ್ದನ ರೆಡ್ಡಿ ಕುಟುಂಬಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಅನ್ನೋದು ಮಾತ್ರ ಅಲ್ಲ, ಇಡೀ ಕನ್ನಡ ನಾಡಿಗೆ, ರಾಷ್ಟ್ರಕ್ಕೆ, ವಿಶ್ವಕ್ಕೆ, ಎಲ್ಲ ಹಿಂದೂ ಒಂದು ಧಾರ್ಮಿಕ ಭಕ್ತಿ ಭಾವನೆಗಳಿಗೆ ಪ್ರತೀಕವಾಗಿರುವಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದ ಜೊತೆ ನಮಗೆ ತುಂಬ ಎಮೋಷ್ನಲ್ ಒಂದು ಭಾವನಾತ್ಮಕವಾದ ಅಟ್ಯಾಚ್ಮೆಂಟ್ ಇರೋ ಕಾರಣ ಇದು ರಾಜಕೀಯ ಅನ್ನೋದಕ್ಕಿಂತ ಕೂಡ ಒಬ್ಬ ವ್ಯಕ್ತಿಯಾಗಿ ಕೂಡ ನಾವು ಇದ್ರ ಜೊತೆ ನಮ್ಮ ಒಡನಾಟ ಇರುವಂಥದ್ದು. SIT ರಚನೆಯ ಆರಂಭದಲ್ಲಿ BJಪಿಯವರು ಮಾತಾಡಲಿಲ್ಲ, ಈಗ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಗಳನ್ನು ಕಾಂಗ್ರೆಸ್ ಅವರು ಕೊಡ್ತಾ ಇದ್ದಾರೆ. ನೋಡಿ, SITಯನ್ನು ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡಿತ್ತು. ಕಾರಣ ಅಂದರೆ ಸತ್ಯಾಂಶಗಳು ಈಚೆಗೆ ಬರಲಿ ಅಂತೇಳಿ. ಅದರಂತೆ ಇವತ್ತು ಸತ್ಯಾಂಶಗಳು ಈಚೆಗೆ ಬರೋದು ಪ್ರಾರಂಭ ಆಗಿದೆ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ SIT ಇವತ್ತು ನಮ್ಮ ರಾಜ್ಯ, ಹೊರ ದೇಶಗಳಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವರು ಆಸಕ್ತರು. ಹಾಗಾಗಿ CBI NIA ಇನ್ವೆಸ್ಟಿಗೇಷನ್ ಮೂಲಕ ಮಾತ್ರ ಇದನ್ನು ಬಯಲಿಗೆಳೆಯೋದಕ್ಕೆ ಸಾಧ್ಯ. ಈಗ ತುಂಬ ಕಥೆಗಳು ಬರ್ತಾ ಇದೆ, ಸುಳ್ಳು ಅಂತ ಹೇಳಲಾಗ್ತಿದೆ, ಆ ಕಥೆಗಳ ಬಗ್ಗೆ ಏನು ಹೇಳ್ತೀವಿ?
ಕತೆಗಳಂತೇಳಿ ಗೊತ್ತಾಯ್ತಲ್ಲ, ಇದು ಸುಳ್ಳಿನ ಕತೆಗಳಂತೇಳಿ ಗೊತ್ತಾಯ್ತು. ಇವಾಗ ನಾನು ಹೇಳಿದ್ನಲ್ಲ, ನಮ್ಮ ರಾಜ್ಬೀರ್ ಶೆಟ್ಟಿ ಅವ್ರಿಗೆ ಹೇಳಿ ಸೂ ಫ್ರಮ್ ಸೋ ಅಂತ ಸಿನಿಮಾನ ಚಿನ್ನಯ್ಯ, ಮುಸುಕುದಾರಿ, ಸುಜಾತ ಭಟ್ರು, ಇನ್ನು ಭಾಳಷ್ಟು ಆ್ಯಕ್ಟಿಂಗ್ ರೋಲ್ಸ್ ಎಲ್ಲ ಇದೆ. ಅವ್ರಿಗೆ ಹೇಳಿದರೆ ಇಡೀ ದೇಶ ಪ್ರಪಂಚನೇ ಹೆಸರಂತ ಒಂದು ಮೂವಿ ಆಗುತ್ತೆ, ಎಲ್ಲರೂ ನಗೋದಕ್ಕೆ. ಯಾಕೆಂದರೆ ನಗೆಪಟ್ಲಿಗೆ ಈಡಾಗಿದ್ದಾರೆ ಇವತ್ತು. ಇಂಥ ಒಂದು ಪವಿತ್ರ ಪುಣ್ಯಕ್ಷೇತ್ರದ ಬಗ್ಗೆ ಇವತ್ತು ನಗೆಪಟ್ಲಿಗೆ ಈಡಾಗಿದ್ದಾರೆ, ಒಂದು ಸುಳ್ಳಿನ ಕತೆಗಳನ್ನ ಕಟ್ಟಿದ್ದಾರೆ. ಇದು ಜನಾರ್ದನ್ ರೆಡ್ಡಿ ಅವರ ಮಾತು. ಸೂ ಫ್ರಮ್ ಸೋ ರೀತಿಯಲ್ಲಿ ಇನ್ನೊಂದು ಸಿನಿಮಾವನ್ನು ಸುಜಾತ ಭಟ್, ಚಿನ್ನಯ್ಯ ಇವರನ್ನು ಇಟ್ಕೊಂಡು ಮಾಡಬೇಕು. ಅದು ಮತ್ತಷ್ಟು ಜನರು ನಗೋದಕ್ಕೆ ಕಾರಣ ಆಗುತ್ತೆ. ಯಾಕೆಂತಂದರೆ ಅವರೆಲ್ಲರೂ ಕೂಡ ನಗೆಪಾಟ್ಲಿಗೆ ಈಡಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಡಿ.ವಿ. ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು. ಸರ್, ಈತೆ ನಮ್ಮ ಕ್ಷೇತ್ರದ ಬಗ್ಗೆ ಪಾತೆರ್ ನಂಚಿದ್ ನಾವು ಈತ ಕ್ಷೇತ್ರದ ಬಗ್ಗೆ ಅವಹೇಳನ ಆತನ ಷಡ್ಯಂತ್ರ ಆತನ ಮಾಡೋದು ನೀವು ಮಲ್ಲ ಪ್ರೊಟೆಸ್ಟ್ ಮಲ್ತೊಂದು ಅರ್ಧದವನ್ ಪಡಿ ಸರ್. ಸರ್, ಈ ದೇಶಟ್ಟು ಪುಟ್ಟನಂಚಿನ ಪ್ರತಿಯೊರಿನ ಹಿಂದೂನ ಜವಾಬ್ದಾರಿ ఆయన ధర్మాన్ని రక్షణ మాల్పున ఆయన ధర్మతం అయితే ప్రహార ఆపనంచిన సందర్భడు ఆయ పాతేరు జెండా ఆయ లక్కతింతి జెండా ಧರ್ಮದ ಅಧಪತನಾಪಣ ಇನಿ ನಿಗಲ್ತೂಲೆ ಈ ಒಂಜಿ ಹಿಂದೂ ವಿಚಾರ ಪುಣ್ಯಕ್ಷೇತ್ರ ಆಯ್ನ ಅಂಚಿನ ಮೂಲು ದೆನ್ನು ಮಾತೆಲ್ಲ ಒಂಜಿ ರೀತಿ ದೆನ್ನು ಅದಕ್ಕೆ ಅಪಮಾನ ಮಾಲ್ಪಡೊಂದು ಅನ್ಬನ್ನು ಪ್ರಯತ್ನ ಮಾಲ್ತೊಳ್ಳಿರು. ವಿಶೇಷವಾದ ಲೆಫ್ಟಿಟ್ನಗ್ಲು ಎಡಪಂಥೀಯರು ಅಗ್ಲ ಭಾವನೆಯಲ್ಲಿ ನಿಕ್ಲೆ ಗೊತ್ತುಂಡು. ಅಗ್ಲೇನ ಪುಗ್ಗೆಲ್ಟ್ ಬೆಡಿದಿಡ್ತು ಗುಂಡು ಪಾಡಿನಂಚಿನ ಕೆಲಸನೂ ಕಾಂಗ್ರೆಸ್ದಾಗಲು ಮಾಲ್ತೊಳ್ಳಿರು ಪೂರ ಅನುಭವಿಸೋರು ಅಕ್ಲಕ್ಲೆ. ಕಾಂಗ್ರೆಸ್ ಪನೊಂದು ಸರ್ BJP ಭಾರಿ ಲೇಟ್ ಆದ ಬತ್ತೀರಿ ಪದ್ರಾಡ್ ಗುಂಡಿ ಏನೇಟ ಮನಿ ಪಂದ ಎತ್ತೇರಿ ಅಂದು ತುಲೆ ಎಂಕಲ್ನ ಒಂದು ಜವಾಬ್ದಾರಿ ಉಂಡು. ಒಂಜಿ ಇನ್ವೆಸ್ಟಿಗೇಷನ್ ನಿಗ್ಲು ಮಾತ ಮಾಲ್ತದ ಹಿಡಿದು ಬುಕ್ಕ ಆ ಇನ್ವೆಸ್ಟಿಗೇಷನ್ ಒಂಜಿ ಹಂತಗು ಮುಟ್ಟ ಫೋನ್ ಇಟ್ಟು ಎಂಕಲ್ ಪಾತ್ರರಲ್ಲಿ ಅವು ಜವಾಬ್ದಾರಿ ಐತಿ. ಏನು ಲಾ ಮಿನಿಸ್ಟರ್ ಆತಿತ್ತೆ ಹೆಂಗೆ ಗೊತ್ತುಂಡು, ಏನು ಚೀಫ್ ಮಿನಿಸ್ಟರ್ ಆತಿತ್ತೆ. ಅವು ಒಂಜಿ ಹಂತಗು ಮುಟ್ಟ ತನಿಖೆ ಆವಡು. ಆ ತನಿಖೆಟದ ಅಲ ಬೇತೆ ಬೇತೆ ರೀತಿಯ ಸಾಧ್ಯತತ್ವದ ಪೋಯರನ್ನ ಮಾತ್ರ ಇಂಟರ್ವ್ಯೂ ನಾವಡು ದೆನ್ನು ಮಾತ್ರ ಅನ್ಕೊಂಡು ಬೇತ ಇಲ್ಲ ಮನಪಜಿ ಏನು ವಾ ಪೊಲೀಸ್ ಅಧಿಕಾರನ ಮಿತ್ತಲೆ ಅನ್ ಪಾತಿರುಚಿ ಇನಿ ಅಗ್ಲನ ದಾಲ ಆತಜಿಯಿಂದ ಬಂಡತ ಆಯ್ನ ನಡೆದು ಬುಕ್ಕ ಇತ್ತ ಬೇತೆ ಬೇತೆ ಸಾಧ್ಯತೆ ಪೋಪನಂಚಿನ ಕೆಲಸನೂ ಕಾಂಗ್ರೆಸ್ ಆಗಿದೆ ಸರ್. NIA ತನಿಖೆಗೂ ಇರ್ಲ ಒತ್ತಾಯ ಸರ್. ಇತ್ತ ದೆನ್ನ ಪಿರವು ಏರುಳ್ಳಿರಂದು ಗೊತ್ತಾವಡತ್ತ ಸರ್. ದೆನ್ನ ಪಿರವು ಏರುಳ್ಳಿರಂದು ಗೊತ್ತಾವಡು ದಾಯನಂಡ ಬಜಿ ಒಂಜಿ ದಾಯ್ತವ ಅಲ್ಲಿ ಒಂಜಿ ಆತ ದೆತ್ತಂಡ ಪತ್ತಂಡ ಎಟ್ಟಿ ಆರುಜಿ ನಿಜವಾತ ಐನು అయిన పిరావు ఏరుళ్ళేరు దెన్ మాస్టర్ ప్లాన్ ఏరు మాస్టర్ మైಂಡ್ ಏರು ಮಾಲ್ತನ ಪೂರ ಅವಡು ಐಕ್ ಬಡತು ಅಂತ ತನಿಖೆ ಜಾಸ್ತಿ ಅವಡು. ಒಂದು ಸದಾನಂದ ಗೌಡರನ್ನ ಪಾತ್ರ. ಆದಿತ್ಯ ಶೆಟ್ಟಿ ಬಳಂಜನುಟುಕು ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರವನ್ನು ವಿರೋಧಿಸಿ BJP ಬೃಹತ್ ಜನಾಗ್ರಹ ಸಮಾವೇಶವನ್ನು ಮಾಡ್ತಾ ಇರೋದು, ಜನಸಮಾವೇಶವನ್ನು ಮಾಡ್ತಾ ಇರೋದು ಧರ್ಮಸ್ಥಳದಲ್ಲಿ. ಇದೀಗ ಧರ್ಮಸ್ಥಳ ಕ್ಷೇತ್ರದ ಮುಂಭಾಗಿಲಿನ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿಗೆ ಈಗಾಗಲೇ ಕಾರ್ಯಕರ್ತರ ದಂಡು ಮತ್ತು ಭಕ್ತರ ದಂಡು ಬಂದು ಸೇರಿರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಬಹುದೊಡ್ಡ ತಂಡಗಳು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದು ಎಲ್ಲ ತಂಡಗಳು ಕೂಡ ಇಲ್ಲಿಗೆ ಆಗಮಿಸ್ತಾ ಇರುವಂಥದ್ದು. ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ BJPಯ ನಾಯಕರುಗಳು ಆಗಮಿಸ್ತಾ ಇರುವಂಥದ್ದು. BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಈ ಒಂದು ಸಮಾವೇಶದಲ್ಲಿ ಎಲ್ಲರೂ ಕೂಡ ಕರೆ ಕೊಟ್ಟಿದ್ರು. ಆ ಕರೆ ಕೊಟ್ಟಿರೋದ್ರಲ್ಲಿ ಭಾಳ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಮೇಲೆ ನಡೀತಿರುವ ದಾಳಿಯನ್ನು ರಕ್ಷಣೆ ಮಾಡಬೇಕು, ಧರ್ಮಸ್ಥಳದ ಪಾವಿತ್ರತೆಯನ್ನು ಕಾಪಾಡಬೇಕು ಮತ್ತು ಹಿಂದೂ ಧರ್ಮದ ಪಾವಿತ್ರತೆಯನ್ನು ಕಾಪಾಡಬೇಕು ಅಂತ ಹೇಳಿ ಈ ಒಂದು ಬೃಹತ್ ಸಮಾವೇಶವನ್ನ ಕಾರ್ಯಕ್ರಮವನ್ನ ಅದರ ಜೊತೆ ಧರ್ಮಸ್ಥಳದ ಮಂಜುನಾಥನ ಕೂಡ ಸದ್ದು ಮಾಡ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಜ್ಯ ಅಧ್ಯಕ್ಷರು, ರೈತ ಮುಖಂಡರು ಆದಂಥ ವಿಜಯಣ್ಣವರು ಉದ್ಘಾಟನೆ ಮಾಡೋರಿದ್ದಾರೆ. ವಿರೋಧ ಪಕ್ಷದ ನಾಯಕರಾದಂಥ R. ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರು ಮತ್ತು ಅಶ್ವಥ್ ನಾರಾಯಣರು ಎಲ್ಲ ನಮ್ಮ ಮುಖಂಡರು ಕೂಡ ಪಾದಯಾತ್ರೆಯಿಂದ ಬರ್ತಿದ್ದಾರೆ. ಆತ್ಮೀಯರೇ, ಇವತ್ತು ಈ ಕಾರ್ಯಕ್ರಮ ಉದ್ದೇಶಿಸಿ ನಾನು ಮಾತಾಡ್ತಿರೋದು ಏನಂತ ಹೇಳಪ್ಪ ಅಂತ ಹೇಳಿದ್ರೆ, ಈ ಧರ್ಮಸ್ಥಳದ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ನಡೆದುಕೊಂಡಂಥ ರೀತಿ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಸತತವಾಗಿ 500-600 ವರ್ಷಗಳ ಇತಿಹಾಸ ಇರುವಂಥ ಒಂದು ಧರ್ಮಸ್ಥಳವನ್ನು ಅಪವಿತ್ರವನ್ನು ಗಳಿಸುವಂಥದ್ದನ್ನು ನಗರ ನ್ಯಾಕ್ಸಲಿಸ್ಟ್ಗಳು
ಕೋಮುವಾದಿಗಳು, ಕಮ್ಯುನಿಸ್ಟರು ಎಲ್ಲರೂ ಸೇರಿ ಈ ಒಂದು ಪಾವಿತ್ರತೆಯನ್ನು ಹಾಳು ಮಾಡಬೇಕು ಅಂತೇಳಿ ಸುಮಾರು 12 ವರ್ಷಗಳಿಂದ ಸತತವಾಗಿ ಧರ್ಮಸ್ಥಳ ಮತ್ತು ಅಣ್ಣಪ್ಪನ ಸನ್ನಿಧಾನಕ್ಕೆ ದಾಳಿಯನ್ನು ಮಾಡ್ತಿರೋದನ್ನು ನಾವು ನೋಡ್ತಿದ್ದೇವೆ. ಇವತ್ತು ಒಂದು ವಿದ್ಯಮಾನಗಳು ಈಗ ನಡೆಯುತ್ತಿರುವಂಥ ವಿದ್ಯಮಾನಗಳನ್ನು ನೋಡಿದ್ರೆ, ಒಂದು ತಿಂಗಳಿಂದ ಯಾರೋ ಒಬ್ಬ ಬರ್ತಾನೆ, ಒಂದು ಬುರುಡೆ ತರ್ತಾನೆ, ನಾನು ಧರ್ಮಸ್ಥಳದ ಆಸುಪಾಸಿನಲ್ಲಿ 100 ಹೆಣಗಳನ್ನು ಊತಿದ್ದೇನೆ, ಅವೆಲ್ಲವೂ ಅತ್ಯಾಚಾರಕ್ಕೆ ಒಳಗಾಗಿದ್ದು ಅಂತೇಳಿ ಆರೋಪವನ್ನು ಮಾಡ್ತಾನೆ. ಸುಮಾರು 20 ವರ್ಷಗಳ ಹಿಂದೆ ನಡೆದಂಥ ಘಟನೆಯನ್ನು ಕಣ್ಣು ಮುಂದೆ ಇಡ್ತಾನೆ. ಆ ಬುರುಡೆ ಹಿಡಿದುಕೊಂಡು ಬಂದ ವ್ಯಕ್ತಿ ಇವತ್ತು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಹೋಗ್ತಾನೆ, ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗ್ತಾನೆ. ಆ ಬುರುಡಿಯ ಹಿಂದೆ ಹಲವಾರು ಕಾಂಗ್ರೆಸ್ಸಿನ ಡೆಲ್ಲಿಯ ನಾಯಕರು ಇದ್ದಾರೆ ಅನ್ನೋದನ್ನ ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಇದಕ್ಕೆ ಸಿದ್ದರಾಮಯ್ಯನವರು ಸ್ಪಷ್ಟೀಕರಣಗಳನ್ನು ಕೂಡ ಇದುವರೆಗೂ ಕೊಟ್ಟಿಲ್ಲ. ಅದಾದಮೇಲೆ ಸಿದ್ದರಾಮಯ್ಯನವ್ರನ್ನ ಕೆಲವು ಮಾಧ್ಯಮದವರು ಕೇಳ್ತಾರೆ, ಯಾರೋ ಹೇಳಿದ್ರೆ SIT ತನಿಖೆಯನ್ನು ಮಾಡಬೇಕಂತ ಹೇಳ್ತಾರೆ. ಇಂದು ದಿನ ನೆಕ್ಸ್ಟ್ ಡೇ ಬಂದು SITಯನ್ನು ತನಿಖೆಗೆ ಮಾಡ್ತಾರೆ. ಆ ಬುರುಡೆ ತಂದಿರುವಂಥ ವ್ಯಕ್ತಿಯನ್ನು ಅವತ್ತೇ SIT ತನಿಖೆ ಮಾಡಿದ ದಿವಸನೇ ಆತನನ್ನು ಬಂಧಿಸಿದ್ರೆ ಈ ರೀತಿಯ ಘಟನೆಗಳು ಆಗ್ತಿರಲಿಲ್ಲ. ಇವತ್ತು ಒಬ್ಬ ಸಮೀರ್ ಅನ್ನೋನು ಬರ್ತಾನೆ, ಒಬ್ಬ ಮುಸಲ್ಮಾನರು ಬರ್ತಾನೆ, ಒಂದು ಯೂಟ್ಯೂಬರು, ಆ ಯೂಟ್ಯೂಬರು ನಮ್ಮ ಧರ್ಮದ ಮೇಲೆ ದಾಳಿ ಮಾಡ್ತಾನೆ. ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೇಳ್ತೇನೆ, ಇದೇ ಯೂಟ್ಯೂಬರು ಯಾರು ಒಬ್ಬ ಹಿಂದೂ ಯಾರಾದರೂ ಒಬ್ಬ ಬಂದು ನಾನು ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆಯನ್ನು ಯಾರಾದರೂ ಒಬ್ಬ ಯೂಟ್ಯೂಬರು ಬಂದು ನಾನು ಚರ್ಚಲ್ಲಿ ಕೆಲವು ಪ್ರಸಿದ್ಧವಾದ ಚರ್ಚ್ಗಳಲ್ಲಿ ಮತ್ತು ಪ್ರಸಿದ್ಧವಾದ ಮಸೀದಿಗಳಲ್ಲಿ ನಾನು ಹೆಣವನ್ನು ಊತಿದ್ದೇನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ತಾಕತ್ತಿತ್ತ, ದಮ್ಮಿತ್ತ ಅಲ್ಲಿ ಹೋಗಿ ಆ ತನಿಖೆಗೆ ಒಳಪಡಿಸೋದಕ್ಕೆ ಇವತ್ತೊಂದು ಚಿಕ್ಕ ಘಟನೆ ಆದರೆ ಮುಸಲ್ಮಾನರ ಧರ್ಮದ ಬಗ್ಗೆ ಏನಾದರೂ ಒಂದು ತಮ್ಮ ಧರ್ಮ ಗ್ರಂಥದ ಬಗ್ಗೆ ಮಾತಾಡಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ, ಸಾರ್ವಜನಿಕರ ಆಸ್ತಿಯನ್ನು ಬೆಂಕಿ ಇಡ್ತಾರೆ. ಇವತ್ತು ಸಿದ್ದರಾಮಯ್ಯನವರೇ, ಇವತ್ತು ನಮ್ಮ ಧರ್ಮದ ಮೇಲೆ, ಹಿಂದೂ ಧರ್ಮದ ಮೇಲೆ ಪ್ರಸಿದ್ಧವಾಗಿರುವಂಥ ಪಾವಿತ್ರವಾಗಿರುವಂಥ ಧರ್ಮಸ್ಥಳದ ಮೇಲೆ ದಾಳಿ ಮಾಡ್ತಾನಲ್ಲ ಒಬ್ಬ ಸಮೀರ್ ಅಂತ ಒಬ್ಬ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಬ್ಬ ಹೀರೋ ಥರ ಕರ್ಕೊಂಬರ್ತೀರಲ್ಲ ನೀವು ಪೊಲೀಸ್ನವರು, ಅವನನ್ನು ವೈಭವೀಕರಿಸ್ತೀರಲ್ಲ, ಇಲ್ಲಿವರೆಗೂ ಅವನ್ನ ಬಂಧಕ್ಕಾಗಲಿವಲ್ಲ. ನಮ್ಮ ಧರ್ಮದ ಮೇಲೆ ನಿರಂತರವಾಗಿ ದಾಳಿ ಮಾಡಿದಂಥ ಒಬ್ಬ ಮುಸಲ್ಮಾನ್ ಯುವಕನ ಬಂಧಿಸಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಮೇಲೆ ಹೇಳ್ತೀರಾ ರಾಜಕೀಯ ಮಾಡ್ತಾರೆ ಅಂತೇಳಿ. ನಾವು ರಾಜಕೀಯ ಮಾಡ್ತಾ ಇದ್ದೀವ ಸಿದ್ದರಾಮಯ್ಯನವರೇ? ನಿಮ್ಮ DK ಶಿವಕುಮಾರ್ ಅವರು ಹೇಳಿದ್ರು, ಏನು ಹೇಳಿದ್ರು ಅಸೆಂಬ್ಲಿಯಲ್ಲಿ, ಇದು ಧರ್ಮಸ್ಥಳದ ಮೇಲೆ ನಡೆದಿರುವಂಥ ಷಡ್ಯಂತರ, ಇದನ್ನು ನಾವು ಒದ್ದು ಒಳಕ್ಕಾಗ್ತೇವೆ ಅಂತೇಳಿ. ನೀವು ಒದ್ದು ಒಳಕ್ಕಾಗ್ತಿರೋ ಇಲ್ವೋ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ಈ ರಾಜ್ಯದ ಜನ ನಿಮ್ಮನ್ನ ಒದ್ದು ಈ ಸೀಟಿಂದ ಕಳಿಸ್ತಾರೆ. ಇವತ್ತು ಪ್ರಾರಂಭ ಮಾಡಿದ್ದೇವೆ, ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮ್ಮ ನಾಯಕರು ಭಾಷಣ ಮಾಡೋರಿದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು 25ನೇ ವಯಸ್ಸಿನಲ್ಲಿ ಧರ್ಮಾಧಿಕಾರಿಗಳಾಗಿದ್ದಂಥವ್ರು. 50 ವರ್ಷಗಳ ಕಾಲ ಈ ಧರ್ಮಸ್ಥಳಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನ ತರದಲೆ ಧರ್ಮಾಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ತಮ್ಮ ಸ್ವಯಂ ಉದ್ಯೋಗದಡಿ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು. ಸಾಕಷ್ಟು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕವನ್ನು ಕೊಟ್ಟಂಥವ್ರು. ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥವ್ರು, ಪುರಾತನ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥವ್ರು. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿರುವಂಥವ್ರು. ಇವತ್ತು ಅವರು ನಡೆಸಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಹೆಸರಿದೆಯಾ? ಶ್ರೀ ಮಂಜುನಾಥನ ಹೆಸರಿದೆ ಸ್ವಾಮಿ. ಇಂಥ ಒಬ್ಬ ಪಾವಿತ್ರತೆ ಇರುವಂಥ ಒಬ್ಬ ವ್ಯಕ್ತಿಗೆ ಇವತ್ತು ಸಮಾಜದಲ್ಲಿ ಕಪ್ಪು ಚುಕ್ಕೆ ಇಟ್ಟುವಂಥ ಕೆಲಸಗಳನ್ನು ಈ ನಗರ ನ್ಯಾಕ್ಸಲಿಸ್ಟ್ಗಳು, ಕಮ್ಯುನಿಸ್ಟ್ ಅವರು, ಕೆಲವು ಹಿಂದೂ ಸಂಘಟನೆಯ ವಿರೋಧಿ ಸಂಘಟನೆಗಳು ಇವತ್ತು ಹಿಂದೂ ಧರ್ಮದ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಮಾನ್ಯ ಅಮ್ಮ ಭಕ್ತಾದಿಗಳೇ, ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ನಿರಂತರವಾಗಿ ಹಿಂದೂಗಳ ಧರ್ಮದ ಮೇಲೆ ದಾಳಿ ಮಾಡ್ತಾ ಇದ್ದೀರಾ.
ಇವತ್ತು ಧರ್ಮಸ್ಥಳ ಆಯಿತು, ಇವತ್ತು ಪುನಃ ಚಾಮುಂಡಿ ಬೆಟ್ಟಕ್ಕೆ ದಾಳಿ ಮಾಡೋದನ್ನ ಪ್ರಾರಂಭ ಮಾಡಿದ್ರ. ಯಾರು ಗೋಮಾಂಸವನ್ನ ತಿಂತಾರೋ, ಯಾರು ನಾವು ಹಿಂದೂಗಳು ಗೋಮಾತೆಯನ್ನ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಂತ ಒಬ್ಬ ಗೋಮಾಂಸ ತಿನ್ನೋರನ್ನ ಕರ್ಕೊಂಡ್ಬಂದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತೀರಾ. ಇದು ನಿಮ್ಮ ಹಿಂದುತ್ವನ? ನನ್ನ ಹೆಸರಲ್ಲಿ ಸಿದ್ದರಾಮ ಇದೆ ಅಂತ ಹೇಳ್ತೀರಾ. ಡಿ ಕೆ ಶಿವಕುಮಾರ್ ಅವರೇ, ನನ್ನ ಹೆಸರಲ್ಲಿ ಶಿವನ ಮತ್ತೆ ಹೆಸರಿದೆ ಅಂತ ಹೇಳ್ತೀರಾ. ನೀವು ನಡ್ಕೊಳ್ಳೋ ರೀತಿ ಏನಿದೆ? ಕರ್ನಾಟಕದಲ್ಲಿ ಜನ 141 ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದೀರಾ ನೀವು. ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಈ ರಾಜ್ಯದ ಜನ, ಉತ್ತರ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಾವು ಒತ್ತಾಯವನ್ನ ಮಾಡ್ತಿದ್ದೇವೆ ರಾಜ್ಯ ಸರ್ಕಾರಕ್ಕೆ. ಈ ಒಂದು ಏನು SIT ತನಿಖೆ ನಡೀತಾ ಇದೆ, ಈ ತನಿಖೆ ಮೇಲೆ ನಮಗೆ, ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಇದನ್ನ ನೀವು ಒಬ್ಬ ಹೈಕೋರ್ಟ್ ಜಡ್ಜಿಂದ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಇಲ್ಲ ಅಂತ ಹೇಳಿದ್ರೆ SIT ಇಂದ NIA ತನಿಖೆಗೆ ಇದನ್ನ ಓಡಿಸ್ಬಿಡ್ಬೇಕು. ಯಾರು ಧರ್ಮಸ್ಥಳದ ಹಿಂದೆ ಇದ್ದಾರೆ ಅಂತವ್ರನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ ಒದ್ದು ಒಳಕ್ಕೆ ಹಾಕ್ಸ್ಬೇಕು. ಎಷ್ಟೇ ಬಲಿಷ್ಠರಾಗಿದ್ರೆ ಕಾಂಗ್ರೆಸ್ ಅವರು ಇರ್ಬೋದು. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ ನಾವು ಹೇಳಿಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು ಬಿಜೆಪಿಯವರು ಮಾತಾಡಿದ್ರೆ ನಾವು ರಾಜಕೀಯ ಮಾತಾಡ್ತೀವಿ ಅಂತ ಹೇಳ್ತೀರಾ. ನಾನಿವತ್ತು ಮಾನ್ಯ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಇದು ಮೊದಲನೇ ಹೆಜ್ಜೆ ನಾವು ಇಡ್ತಾ ಇರೋದು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೇವೆ. ನಾವೆಲ್ಲ ಭಕ್ತಾದಿಗಳು ಇವತ್ತು ಧರ್ಮಸ್ಥಳದ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುವಂತ ಧರ್ಮಸ್ಥಳದಲ್ಲಿ ಇದು ಒಂದು ಟ್ರೈಲರ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದ ಹಿಂದೂಗಳು ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ, ನಿಮ್ಮ ಸರ್ಕಾರವನ್ನು ಕಿತ್ತು ಒಗಿತಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಸಂಘಟನೆಗಾರರಿಗೆ ಮತ್ತೆ ನಮ್ಮ ಬಂದಿರುವಂಥ ಎಲ್ಲ ಭಕ್ತರಿಗೆ, ಧರ್ಮಸ್ಥಳದ ಮಂಜುನಾಥನಿಗೆ ಮತ್ತೆ ಅಣ್ಣಪ್ಪ ಸ್ವಾಮಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದೂ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹಾಕಿರುವಂಥ ಆಸನ ಪೂರ್ತಿಯಾಗಿದೆ. ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕು. ಕೂತ್ಕೊಳ್ಳಿಕ್ಕೆ ಕಷ್ಟ ಆದರೆ ಚೇರ್ ಸಿಗದಿದ್ದರೆ ಎದುರು ಬಲಬದಿಯಲ್ಲಿ ಯಾರೆಲ್ಲ ವಾಹನವನ್ನು ನಿಲ್ಲಿಸಿದ್ದಾರೆ ದಯಮಾಡಿ ವಾಹನವನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು ಮತ್ತು ಅಲ್ಲಿ ನಮ್ಮ ಜನರಿಗೆ ನಿಂತು ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಹಕಾರವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ಈ ಒಂದು ಪ್ರಾರಂಭದ ಧರ್ಮಸ್ಥಳದ ಮುಖದ್ವಾರದಿಂದ ಈಗಾಗಲೇ ಈ ಒಂದು ಪಾದಯಾತ್ರೆ ಮುಖಾಂತರ ಈ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆಗೆ ವಿಶೇಷವಾಗಿ ರಾಜ್ಯದ ಸಂಸದರು ಮತ್ತು ಶಾಸಕರು ಮತ್ತು ರಾಜ್ಯದ ಮಾಜಿ ಸಂಸದರು, ಮಾಜಿ ಶಾಸಕರೆಲ್ಲರೂ, ಜೊತೆಗೆ ರಾಜ್ಯದ ಪದಾಧಿಕಾರಿಗಳು, ರಾಜ್ಯದ ಮೋರ್ಚಾದ ಅಧ್ಯಕ್ಷರು ಮಾತ್ರ, ಜೊತೆಗೆ ಕೋರ್ ಕಮಿಟಿಯಲ್ಲಿರುವಂಥ ಎಲ್ಲ ಆತ್ಮೀಯರು, ಜಿಲ್ಲೆಯ ಎಲ್ಲ ಅಧ್ಯಕ್ಷರು, 39 ಜಿಲ್ಲೆಯ ಅಧ್ಯಕ್ಷರು, ಜೊತೆಗೆ ರಾಜ್ಯ ಪ್ರಕೋಷ್ಠದ ಅಧ್ಯಕ್ಷರು, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಡ್ತಾ, ಈಗಾಗಲೇ ಈ ಒಂದು ಅಭೂತಪೂರ್ವವಾದ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರು, ನಮ್ಮ ಅತ್ಯಂತ ಪ್ರೀತಿಯ ಜನನಾಯಕರಾಗಿರುವಂಥ ಸನ್ಮಾನ್ಯ BY ವಿಜೇಂದ್ರ ಅವರು ಈ ಸಭಾಂಗಣಕ್ಕೆ ಬರ್ತಾ ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ರಾಜ್ಯಾಧ್ಯಕ್ಷರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾದ ಸನ್ಮಾನ್ಯ ವಿಶ್ವನಾಥ ಯಲಹಂಕ ಅವರು ಈ ಕಾರ್ಯಕ್ರಮದ ವೇದಿಕೆಗೆ ಎಲ್ಲ ಗಣ್ಯರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕೇಂದ್ರದ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಎಲ್ಲ ನಮ್ಮ ನಾಯಕರೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆಗೆ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ BY ವಿಜೇಂದ್ರ ಅವರು ಈಗಾಗಲೇ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ.
ಎಲ್ಲರೂ ವೇದಿಕೆ ಹತ್ತ ಬರಬಾರ್ದು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ಸಹಕಾರ ಮಾಡಬೇಕು. ಈಗಾಗಲೇ ಯಾರನ್ನೆಲ್ಲ ವೇದಿಕೆಗೆ ಬರಬೇಕು ಅಂತ ಹೇಳಿದ್ದೇವೆ, ಗನ್ಮ್ಯಾನ್ಗಳು, PAಗಳು ಎಲ್ಲರೂ ಕೂಡ ಕೆಳಗೆ ನಿಂತು ಸಹಕಾರವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮಾಜಿ ಶಾಸಕರಿರ್ಬೋದು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ವಿಧಾನ ಪರಿಷತ್ನ ಸದಸ್ಯರಿರ್ಬೋದು, ಇವರೆಲ್ಲ ದಯಮಾಡಿ ನಮಗೆ ಗೊತ್ತಾಗುವುದಿಲ್ಲ, ಎಲ್ಲರೂ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಜ್ಯ ಕೋರ್ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜ್ಯದ ಪ್ರಕೋಷ್ಠದ ಅಧ್ಯಕ್ಷರು, ನಮ್ಮ ಕರ್ನಾಟಕ ರಾಜ್ಯದ 39 ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರು ಕೂಡ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕಾಗಿ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸಭೆಗೆ ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳು ಕೂಡ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ನೀವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡಬೇಕು. ಎಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಯಾರಿಗೆ ಆಸನದ ವ್ಯವಸ್ಥೆ ಇಲ್ಲ ಅವರೆಲ್ಲ ಹಿಂದುಗಡೆ ಮತ್ತು ಬಲಭಾಗದಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ನೋಡಿಕೊಂಡು ಈ ಸಹಕಾರವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನಮ್ಮ ನಿರೀಕ್ಷೆಗೂ ಮೀರಿ ಈ ಒಂದು ಕಾರ್ಯಕ್ರಮಕ್ಕೆ ಜನ ಬಂದಿರುವುದರಿಂದ ಈ ಜನ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು. ರಾಜ್ಯದ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು, ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಈ ಭಾಗದ ಸನ್ಮಾನ್ಯ ಸಂಸದರಾದ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಬಂದಿದ್ದಾರೆ. ಜೊತೆಗೆ ಉತ್ತರ ಕನ್ನಡದ ಸಂಸದರಾದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಸಭೆಗೆ ಬಂದಿರುವಂಥ ನಮ್ಮ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿಧಾನ ಪರಿಷತ್ ಸದಸ್ಯರಾದ CT ರವಿಯಣ್ಣ ಅವರಿದ್ದಾರೆ. ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ, ವೇದಿಕೆಯ ಹಿಂಭಾಗದಲ್ಲಿ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಬೆಂಗಳೂರಿನ ಸಂಸದರು, ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯ ಅವರು ಬಂದಿದ್ದಾರೆ, ರಘು ಕೌಟಿಲ್ಯ ಅವರು ಬಂದಿದ್ದಾರೆ. ಅನೇಕ ಜನ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ, ನಮ್ಮ ಜನನಾಯಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳಕ್ಕೆ ಇವತ್ತು ಮೂಲೆಯಿಂದ ಜನ ಬಂದಿದ್ದಾರೆ. ಮಂಜುನಾಥ ಸ್ವಾಮಿಯನ್ನು ಎಲ್ಲರೂ ಕೂಡ ನಂಬುವಂಥ ಮಂಜುನಾಥ ಸ್ವಾಮಿ ದೇವರನ್ನು ನಂಬಿ, ಧರ್ಮಸ್ಥಳದ ಕ್ಷೇತ್ರವನ್ನು ನಂಬಿ, ಧರ್ಮಸ್ಥಳದ ಮೇಲೆ ಪ್ರೀತಿ ಇಟ್ಟು, ನಮ್ಮ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇಟ್ಟು, ನಮ್ಮ ಧರ್ಮದ ರಕ್ಷಣೆಗೋಸ್ಕರ, ಸತ್ಯದ ರಕ್ಷಣೆಗೋಸ್ಕರ, ಈ ಒಂದು ಸನಾತನ ಧರ್ಮವನ್ನು ಉಳಿಸಬೇಕೆನ್ನುವ ಕಾರಣಕ್ಕೋಸ್ಕರ ನಮ್ಮ ರಾಜ್ಯದ ಮೂಲೆಯಿಂದ ಇವತ್ತು ಈ ರೀತಿ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಮತ್ತು ಭಕ್ತರು ಈ ಸಂದರ್ಭದಲ್ಲಿ ಈ ವೇದಿಕೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಳೆದ 2-3 ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದ, ವಿಶೇಷವಾಗಿ ಈ ಒಂದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಷಡ್ಯಂತ್ರ ಮಾಡುವಂಥದ್ದು, ಬೇರೆ ಹೂವಾಪೋಹಗಳನ್ನು ಹುಟ್ಟಿಸುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಸಂಗತಿಗಳನ್ನು ಹರಿದು ಬಿಡುವಂಥದ್ದು, ಈ ಎಲ್ಲ ಸಂಗತಿಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಧರ್ಮ, ನಮ್ಮ ಹಿಂದುತ್ವವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಧರ್ಮ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ಧರ್ಮದ ರಕ್ಷಣೆಗೋಸ್ಕರ, ನಮ್ಮ ಸಮಾಜದ, ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿರುವಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಧರ್ಮಸ್ಥಳ ಚಲೋ ಎನ್ನುವ ಕಾರ್ಯಕ್ರಮದ ಮುಖಾಂತರ ಇವತ್ತು ಧರ್ಮದ ರಕ್ಷಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಕಟ್ಟಿಬದ್ಧವಾಗಿದ್ದು, ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ BY ವಿಜೇಂದ್ರ ಅವರು ಮೊನ್ನೆ ನಮ್ಮ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆಯುವುದರ ಮುಖಾಂತರ ಇವತ್ತು ಮತ್ತೆ ಈ ದೇವಸ್ಥಾನದ ರಕ್ಷಣೆಗೋಸ್ಕರ ಇಡೀ ರಾಜ್ಯದಿಂದ ಸಾಕಷ್ಟು ಕಾರ್ಯಕರ್ತರ ಮುಖಾಂತರ ನಮ್ಮ ಮಂಜುನಾಥನ ಭಕ್ತರನ್ನು ಇಲ್ಲಿ ಭರಿಸುವ ಮುಖಾಂತರ ಇವತ್ತು ಈ ರೀತಿಯ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಂಪನ್ನರಾಗಿದ್ದೇವೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರನ್ನ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಅತ್ಯಂತ ಪ್ರೀತಿ ಗೌರವದಿಂದ
ಸ್ವಾಗತ ಮಾಡಲಿಕ್ಕಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ರಾಜ್ಯದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು, ಈ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ರಾಜ್ಯ ಸಂಚಾಲಕರು ಆಗಿರುವಂಥ ಸನ್ಮಾನ್ಯ ಹರೀಶ್ ಪೂಂಜಾ ಈ ಕಾರ್ಯಕ್ರಮದ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. ಈಗ ಹರೀಶ್ ಪೂಂಜಾ ಅವರು ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲರೂ ಎರಡು ಕೈ ಎತ್ತಿ ಹೇಳಬೇಕು, ಬೋಲ ಭಾರತ್ ಮಾತಾ ಕೀ. ಸರಿಯಾಗಿಲ್ಲ, ಈಗ ತಾನೇ ಊಟ ಆಗಿದೆ. ಎರಡು ಕೈ ಎತ್ತಿ ಹೇಳಬೇಕು, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕೀ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೀ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಇವತ್ತಿನ ಈ ಅಭೂತಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು, ಈ ಧರ್ಮಸ್ಥಳದ ಈ ಒಂದು ಕಾರ್ಯಕ್ರಮವನ್ನು, ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಂತಹ ಕರೆಯನ್ನು ಕೊಟ್ಟು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಿಂದ ಈ ಧರ್ಮಸ್ಥಳದ ಈ ಪುಣ್ಯ ಭೂಮಿಯಲ್ಲಿ ಈ ಹೋರಾಟದ ಮುಂಚೂಣಿಯನ್ನು ವಹಿಸಿಕೊಂಡು ಇವತ್ತು ಇದಕ್ಕೆ ನೇತೃತ್ವವನ್ನು ಕೊಟ್ಟಿರ್ತಕ್ಕಂಥವರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ BY ವಿಜೇಂದ್ರ ಅವರನ್ನು ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಧಾನಸಭೆಯ ವಿಪಕ್ಷದ ನಾಯಕರು, ವಿಧಾನಸಭೆಯಲ್ಲೂ ಧರ್ಮಸ್ಥಳದ ಈ ಒಂದು ಪುಣ್ಯ ಮಣ್ಣಿನ ರಕ್ಷಣೆಗೋಸ್ಕರ ಧ್ವನಿಯನ್ನು ಎತ್ತಿರ್ತಕ್ಕಂಥ ನಮ್ಮೆಲ್ಲರ ವಿಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರನ್ನು ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು, ನಮ್ಮೆಲ್ಲರ ನೇತಾರರು ಆಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ನ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ CT ರವಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ನಮ್ಮೆಲ್ಲರ ನಾಯಕರು, ರಾಜ್ಯ ಕೋರ್ ಕಮಿಟಿಯ ಸದಸ್ಯರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀರಾಮುಲು ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಧರ್ಮಸ್ಥಳ ಚಲೋ ಎನ್ನುವಂತಹ ಶಬ್ದವನ್ನು ಈ ರಾಜ್ಯಕ್ಕೆ ಮೊದಲು ಕೊಟ್ಟು ಸಹಸ್ರ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ತಮ್ಮ ಕ್ಷೇತ್ರದಿಂದ ಕರ್ಕೊಂಡು ಬಂದು ಮತ್ತೆ ಕರ್ನಾಟಕದ ಧರ್ಮಸ್ಥಳ ಚಲೋದ ಸಂಚಾಲಕರಾಗಿರ್ತಕ್ಕಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಉತ್ತರ ಕನ್ನಡದ ಲೋಕಸಭಾ ಸದಸ್ಯರು, ನಿಕಟಪೂರ್ವ ವಿಧಾನಸಭೆಯ ಸ್ಪೀಕರು ಆಗಿರ್ತಕ್ಕಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು, ರಾಜ್ಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರು, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಗಳು, ಯುವ ನಾಯಕರು ಆಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಕಳದ ಶಾಸಕರಾಗಿರ್ತಕ್ಕಂಥ V ಸುನೀಲ್ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಧೀರಜ್ ಮುನ್ರಾಜ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ತುಮಕೂರು ಗ್ರಾಮಾಂತರದ ಶಾಸಕರು,
ನಮ್ಮೆಲ್ಲರೂ ಪ್ರೇರಣೆ ಆಗಿರ್ತಕ್ಕಂಥ ಸುರೇಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸಕಲೇಶ್ಪುರದ ಶಾಸಕರು SC ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ವಿಧಾನಸಭೆಯ ಮುಖ್ಯ ಸಚೇತಕರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ದೊಡ್ಡನಗೌಡರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಬೆಂಗಳೂರು ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಮುನಿರತ್ನ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮ ಸ್ವಾಗತವನ್ನು ಮಾಡ್ತೇನೆ. ಕುಮಟಾದ ಶಾಸಕರು ಆಗಿರ್ತಕ್ಕಂಥ ದಿನಾಕರ್ ಶೆಟ್ಟಿ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ಸನ್ಮಾನ್ಯ ರವಿಕುಮಾರ್ ಸರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಾಸಕರುಗಳಿಗೆ, ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ, ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಶಾಸಕ ಮಿತ್ರಗಳಿಗೆ, ವಿಧಾನ ಪರಿಷತ್ನ ಎಲ್ಲ ಸದಸ್ಯರಿಗೆ, ಮಾಜಿ ಶಾಸಕರುಗಳಿಗೆ, ಮಾಜಿ ವಿಧಾನ ಪರಿಷತ್ ಶಾಸಕರುಗಳಿಗೆ, 224 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ, ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮಸ್ಥಳದ ಭಕ್ತರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳನ್ನು ಸಹ ನಾನು ಸ್ವಾಗತವನ್ನು ಮಾಡ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. 2 ಕೈ ಎತ್ತಿ ಹೇಳಬೇಕು, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ಎಲ್ಲರನ್ನ ಸ್ವಾಗತ ಮಾಡಿದಂಥ ನಮ್ಮ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಕಳೆದ ಸುಮಾರು ದಿನಗಳಿಂದ ರಾಜ್ಯಾಧ್ಯಕ್ಷರು ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ನಮ್ಮ ದೇವಸ್ಥಾನದ ಧಾರ್ಮಿಕ ನಂಬಿಕೆಯ ಮೇಲೆ ಯಾವಾಗ ತೊಂದರೆ ಆಯಿತು ಅದರ ಬಗ್ಗೆ ಗಟ್ಟಿಯಾಗಿ ನಿಂತು ಈ ರಾಜ್ಯದಿಂದ ಈ ರೀತಿಯ ಒಂದು ಕಾರ್ಯಕ್ರಮ ನಿಶ್ಚಯ ಮಾಡಿದ ತಕ್ಷಣ ಇದರ ಸಂಚಾಲಕರಾಗಿ ನಿರಂತರ ಕಾರ್ಯಕ್ರಮವನ್ನು ಮಾಡಿರುವಂಥ ನಮ್ಮ ರಾಜ್ಯ ಸಂಚಾಲಕರಾದ ಸನ್ಮಾನ್ಯ ಯಲಹಂಕ ವಿಶ್ವನಾಥ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮೆಲ್ಲರನ್ನ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯ ಮಾತುಗಳನ್ನು ಆಡಬೇಕಂತ ವಿನಂತಿಯನ್ನು ಮಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ, ನಾಡ ದೇವತೆ ಚಾಮುಂಡೇಶ್ವರಿಗೆ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಕಿ, ಹರ 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 ಹರ. ಇವತ್ತಿನ ಧರ್ಮ ಸಂರಕ್ಷಣಾ ಕಾರ್ಯಕ್ರಮದ ರೂವಾರಿಗಳು ಅತ್ಯಂತ ಅಲ್ಪ ಕಾಲದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಮತ್ತು ಇವುಗಳ ಕಣ್ಮಣಿ ಧರ್ಮ ಸಂರಕ್ಷಕ BY ವಿಜೇಂದ್ರ ಅವರೇ, ವೇದಿಕೆ ಮೇಲೆ ಈಗಾಗಲೇ ಸ್ವಾಗತವನ್ನು ಬಯಸಿದಂಥ ಎಲ್ಲ ನನ್ನ ಹಿರಿಯ ಮುಖಂಡರುಗಳೇ, ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಭಾಳ ಪ್ರಮುಖವಾಗಿ ಕುಂತಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮ ರಕ್ಷಕರೇ, ಮಾಧ್ಯಮದ ಮಿತ್ರರೇ, ಸಮಯದ ಅಭಾವ ಭಾಳ ಕಡಿಮೆ, ವೇದಿಕೆ ಮೇಲೆ ಇರ್ತಕ್ಕಂಥ ಭಾಳಷ್ಟು ಪ್ರಮುಖರು ಮಾತಾಡ್ತಾರೆ. ಪ್ರಾಸ್ತಾವಿಕವಾಗಿ ನಾನು 5 ನಿಮಿಷ ಮಾತಾಡ್ತೀನಿ. ಬಂಧುಗಳೇ, ಅತ್ಯಂತ ಪವಿತ್ರವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ, 800 ವರ್ಷಗಳಿಂದ ಸಾವಿರಾರು ಭಕ್ತರ ಆಶೋತ್ತರಗಳನ್ನು ಈಡೇರಿಸಿದಂಥ, ಇಡೀ ರಾಜ್ಯ ರಾಷ್ಟ್ರದ ಅಂತಾರಾಷ್ಟ್ರದ ಭಕ್ತರ
ಇಷ್ಟಾರ್ಥಗಳನ್ನು ನೆರವೇರಿಸಿದಂಥ ಮಂಜುನಾಥ ಸ್ವಾಮಿ ಅಂತಂದರೆ ನಮಗೆಲ್ಲ ಅಪಾರವಾದಂಥ ಪ್ರೀತಿ. ಸತ್ಯಕ್ಕೆ ಮತ್ತೊಂದೇ ಹೆಸರು ಮಂಜುನಾಥ ಸ್ವಾಮಿ. ಯಾವ ದೇವರ ಮೇಲೆ ಬೇಕಾದರೂ ಜನ ಪ್ರಮಾಣ ಮಾಡ್ತಾರೆ, ಮಂಜುನಾಥ ಸ್ವಾಮಿ ಮೇಲೆ ಸುಳ್ಳು ಹೇಳಿ ಪ್ರಮಾಣ ಮಾಡೋದಿಲ್ಲ. ಇದು ನಮ್ಮ ಪ್ರತೀತಿ. ಇತ್ತೀಚಿನ ವರ್ಷಗಳಲ್ಲಿ ಕುಮಾರಿ ಸೌಜನ್ಯಳ ಕೊಲೆಯ ಕೇಸು ತನಿಖೆ ಆಗ್ತಾಯಿತ್ತು. ನಮ್ದು ಯಾರ್ದು ವಿರೋಧ ಇಲ್ಲ, ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ. ಆದರೆ ಇದರ ನೆಪದಲ್ಲಿ ಒಂದು ದುಷ್ಟಕೂಟ ಶುರುವಾಯಿತು. ಹಿಂದೆ ಪುರಾಣದಲ್ಲಿ ಕೂಡ ನಾವು ನೋಡಿದ್ದೀವಿ, ಸಾಧು ಸಂತರು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಅನೇಕ ರಾಜ ಮಹಾರಾಜರು ಅದ್ಭುತವಾಗಿ ದೇಶ ರಾಜ್ಯವನ್ನು ನಡೆಸಿದಾಗ ರಾಕ್ಷಸರು ಬಂದು ಯಜ್ಞಗಳನ್ನು ಕೆಡಿಸ್ತಾ ಇದ್ರಂತೆ. ದೇವ್ರಿಗೂ ಕೂಡ ತಪ್ಪಿದ್ದಲ್ಲ ಈ ಕಷ್ಟ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಲವು ದುಷ್ಟರ ಕಣ್ಣು ಬಿದ್ದು ಈ ಕ್ಷೇತ್ರದ ಹೆಸರನ್ನು ಕೆಡಿಸ್ತಕ್ಕಂಥ ಹುನ್ನಾರ ನಡಿಬೇಕಾದ ಸಂದರ್ಭದಲ್ಲಿ ನಾವು ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಅದನ್ನು ಪ್ರಸ್ತಾವನೆಯನ್ನು ಬಹುತೇಕ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಂದ ಹಿಡಿದು ಸುನೀಲ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಪ್ರಸ್ತಾವನೆಯನ್ನು ಮಾಡಿದ್ವಿ. ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮದು SIT ತನಿಖೆಗೆ ವಿರೋಧ ಇಲ್ಲ, ಸಂಪೂರ್ಣವಾದ ಸಹಕಾರ ಇದೆ. ಆದರೆ SITಯನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ದುಷ್ಟಕೂಟ ಏನಿತ್ತು, ಅವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ವಿ. 16ನೇ ತಾರೀಕು ಯಲಹಂಕ ಕ್ಷೇತ್ರದಿಂದ 400ಕ್ಕೂ ಹೆಚ್ಚು ವೆಹಿಕಲಲ್ಲಿ ಬಂದು ನಾವು ಪ್ರಾರಂಭವನ್ನು ಮಾಡಿದ್ವಿ. ಪ್ರತಿ ಕ್ಷೇತ್ರದಲ್ಲೂ ಪ್ರಾರಂಭ ಆಯಿತು. ಆಗ ರಾಜ್ಯ ಅಧ್ಯಕ್ಷರಿಗೆ ಒತ್ತಡ ಇತ್ತು, ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಸಲಹೆಯನ್ನು ಕೊಟ್ಟರು. ಇಡೀ ರಾಜ್ಯದ ಧರ್ಮ ಸಂರಕ್ಷಕರನ್ನು, ಮಂಜುನಾಥ ಸ್ವಾಮಿಯ ಪ್ರೀತಿಯ ಆರಾಧಕರನ್ನು ನಾವಿಲ್ಲಿ ಸೇರಿಸಿ ಒಂದು ಸಂಕಲ್ಪವನ್ನು ಮಾಡಬೇಕು. ಯಾವ ದುಷ್ಟರು ಮಂಜುನಾಥ ಸ್ವಾಮಿಯ ಬುಡಕ್ಕೆ ಕೈ ಹಾಕಿ ಬಂದಿದ್ರು, ಆ ಮಂಜುನಾಥ ಸ್ವಾಮಿಯ ಸತ್ಯ ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥ ತಾವೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಿ. ಒಂದೊಂದು ಸತ್ಯ ಹೊರಗಡೆ ಬರ್ತಾ ಇದೆ. ಆ ಸ್ವಾಮಿಯ ಪ್ರಭಾವವನ್ನು ಈಗ ತೋರಿಸ್ತಾ ಇದ್ದಾರೆ. ಕೇವಲ 5 ದಿನಗಳ ಹಿಂದೆ ಬರೀ ಫೋನ್ ಮುಖಾಂತರ ಸುದ್ದಿಯನ್ನು ಮುಟ್ಟಿಸಿದ್ದು ಜನಗಳಿಗೆ. ಇವತ್ತು ಕೇವಲ ಇಲ್ಲಿ 20% ಜನ ಇದ್ದಾರೆ, ಇನ್ನು 80% ಜನ ಇನ್ನೂ ಹೊರಗಡೆ ಇದ್ದಾರೆ, ದೇವರ ದರ್ಶನದಲ್ಲಿದ್ದಾರೆ, ಊಟವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಇಲ್ಲಿ ಜಾಗನೂ ಸಾಕಾಗ್ತಾ ಇಲ್ಲ. ಇಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿ ಈ ಭಾಗದ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಸಮಸ್ಯೆ ಏನಿರೋದು ಅಂದರೆ ನಾವು ಹಿಂದೂಗಳು ಒಂದು ಆಗದೆ ಇರೋದೇ ದೊಡ್ಡ ಸಮಸ್ಯೆ. ಇವತ್ತು ನೋಡಿ, ಅಯ್ಯಪ್ಪ ಸ್ವಾಮಿ ಈಶ್ವರನ ಮಗ, ಅವನು ಬುಡಕ್ಕೆ ಕೈ ಇಟ್ಟರು. ಈಶ್ವರನ ಪತ್ನಿ ಚಾಮುಂಡಿಗೂ ಕೈ ಹಾಕಿದ್ರು. ಗಣಪತಿ ಮೆರವಣಿಗೆ ಮಾಡೋಕ್ಕೂ ಪರ್ಮಿಷನ್ನು, DJ ಇಲ್ಲ, ಮೆರವಣಿಗೆ ಇಲ್ಲ. ಅವ್ರ ಅಪ್ಪನಿಗೂ ಪ್ರಾಬ್ಲಮ್ ಮಾಡೋಕ್ಕೆ ಶುರು ಮಾಡವ್ರೆ ಮಂಜುನಾಥ ಸ್ವಾಮಿಗೆ. ಇಡೀ ಮಂಜುನಾಥ ಸ್ವಾಮಿಯ ಕುಟುಂಬಕ್ಕೆ ಇವತ್ತು ಅಪಚಾರವನ್ನು ಬರ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದೆ. ಆ ದುಷ್ಟರಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥದ್ದು ಯಾವಾಗ ಅಂದರೆ ಈಗ. ಶ್ರೀಕೃಷ್ಣ ಅದೇ ಹೇಳಿದ್ದು, ಧರ್ಮ ಯಾವಾಗ ಅವನತಿ ಹೋಗ್ತದೋ ಸಂಘಟನಾ ರೂಪದಲ್ಲಿ ನಾನು ಬರ್ತೀನಿ ಅಂತೇಳಿ ಆ ಸಂಘಟನಾ ವಿರಾಟ ಸ್ವರೂಪದ ಕಾರ್ಯಕ್ರಮ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದೂ ನಾವು ಪಕ್ಷವನ್ನು ಬೆರೆಸಿಲ್ಲ, ರಾಜಕೀಯವನ್ನು ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಮಂತ್ರಿ ಇಲ್ಲಿವರೆಗೂ ಕೂಡ ಧರ್ಮಸ್ಥಳ ಜೊತೆ ನಾವು ನಿಂತ್ಕೊಂಡಿದ್ದೀವಿ ಅಂತ ಇಲ್ಲಿ ಬಂದಿಲ್ಲ. ಯಾರನ್ನು ಅಡ್ಡ ಹಾಕಿದ್ದೀವ ನಾವು? ಅಲ್ಲಿ ಕೂತ್ಕೊಂಡು ಮಾಧ್ಯಮಗಳ ಮುಖಾಂತರ ರಾಜಕೀಯ ಅಂತ ಹೇಳ್ತಾರೆ. ನೀವು ನಿಜವಾದ ಮಂಜುನಾಥ ಸ್ವಾಮಿ ಭಕ್ತರಾಗಿದ್ದರೆ ಇಲ್ಲಿವರೆಗೆ ಬರಬೇಕಾಗಿತ್ತು. ಭಕ್ತರಿಗೆ ನೀವು ಧೈರ್ಯವನ್ನು ಕೊಡಬೇಕಾಗಿತ್ತು. ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವು ಇದ್ದೀವಿ ಅಂತೇಳಿ ಭಾಷಣ ಮಾಡೋದಲ್ಲ. ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡಿದ್ರೆ ಇನ್ನೂ ನಿಮಗೆ ಗೌರವ ಹೆಚ್ಚುತ್ತಾ ಇತ್ತು. ಈಗಲೂ ಕೂಡ ನಿಮ್ಮ ಟೀಕೆ ಟಿಪ್ಪಣಿಗಳನ್ನು ನೀವು ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಗೆ ನಿಜಕ್ಕೂ ಕೂಡ ಇಂದು ಎದ್ದರೆ ಅವನನ್ನು ತಡೆಯೋಕ್ಕೆ ಯಾರೂ ಆಗೋದಿಲ್ಲ ಅಂತಕ್ಕಂಥದಕ್ಕೆ ಇದು ಉದಾಹರಣೆ. ಇವತ್ತು ನಾವು ಇಲ್ಲಿ ಸಂಕಲ್ಪವನ್ನು ಮಾಡಬೇಕು. ಕೇವಲ ಧರ್ಮಸ್ಥಳ ಅಲ್ಲ, ನಮ್ಮ ರಾಜ್ಯದ ಯಾವುದೇ ಮಠ ಮಂದಿರಗಳ ಮೇಲೆ, ದೇವಸ್ಥಾನಗಳ ಮೇಲೆ, ನಮ್ಮ ಆಚಾರ ವಿಚಾರಗಳ ಮೇಲೆ ಅನಾವಶ್ಯಕವಾಗಿ ಆಧಾರರಹಿತವಾಗಿ ಯಾರಾದರೂ ಕೂಡ ಈ ಥರ ಹುನ್ನಾರವನ್ನು ಮಾಡಿದ್ರೆ ಅವರನ್ನು ಸರ್ವನಾಶ ಮಾಡ್ತಕ್ಕಂಥ ಶಕ್ತಿ ಹಿಂದೂ ಸಮಾಜಕ್ಕಿದೆ ಅಂತಕ್ಕಂಥ ಸಂಕಲ್ಪವನ್ನು ನಾವೆಲ್ಲ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಸಂಚಾಲಕನನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಅದೃಷ್ಟಶಾಲಿ ನಾನು. ಆ ಸ್ವಾಮಿಯ ಸೇವೆ ನನಗೇನು ಕೂಡ ಆ ಸ್ವಾಮಿ ಸೇವೆ ಮಾಡ್ತಕ್ಕಂಥ ಸಂಕಲ್ಪ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ. ದಯಮಾಡಿ ಯಾರ್ಯಾರಿಗೆ ಆಸನದ ವ್ಯವಸ್ಥೆ ಸಿಗಲಿಲ್ಲ, ದಯಮಾಡಿ ಒಂದು ಸ್ವಲ್ಪ ಸಹಕಾರ ಮಾಡಬೇಕು ಅಂತ ಎಲ್ಲರ ಹತ್ರ ವಿನಂತಿಯನ್ನು ಮಾಡ್ತಾ, ಈ ವೇದಿಕೆಯ ಮೇಲ್ಗಡೆ ಯಾರು
ಪದಾಧಿಕಾರಿ ಅಲ್ಲ, ಜಿಲ್ಲೆಯವರು ಯಾರಿದ್ದಾರೆ ಸ್ವಲ್ಪ ಕೆಳಗೆ ಹೋಗಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಹಿತೇಶ್ರೇ, ಕೆಳಗೆ ಕಳಿಸಿ. ಸಾಕಷ್ಟು ಜನ ಯಾರು ಜಿಲ್ಲೆಯ ಮತ್ತು ಕೋರ್ ಕಮಿಟಿಯ ರಾಜ್ಯ ಪದಾಧಿಕಾರಿ, MLA, MLC, XMLA, XMLC ಯಾರಿದ್ದಾರೆ ಅವರನ್ನು ಬಿಟ್ಟು ಎಲ್ಲರೂ ಕೂಡ ಕೆಳಗೆ ಹೋಗ್ಬೇಕಂತ ವಿನಂತಿಯನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯ ವಿಧಾನ ಪರಿಷತ್ತಿನ ನಾಯಕರಾದ ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇಂದಿನ ಸಮಾವೇಶದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿಂದುತ್ವವನ್ನು ಕಾಪಾಡಬೇಕು, ಹಿಂದುತ್ವವೇ ನಮ್ಮ ಜೀವ ಎಂದು ಹೇಳಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡ ಮಹನೀಯರೇ, ಈ ಮಳೆಯಲ್ಲೂ ಸಹ ಎದೆಗುಂದದೆ ಸಭೆಯಲ್ಲಿ ಪಾಲ್ಗೊಂಡು ಧರ್ಮ ರಕ್ಷಣೆಗೆ ಬಂದಿರತಕ್ಕಂಥ ಎಲ್ಲ ಗಂಡುಗಲಿಗಳೇ, ಏನು ಇವತ್ತಿನ ದಿವಸ ಧರ್ಮಸ್ಥಳದ ವಿಚಾರದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಒಂದು ವಿಚಾರ ನಮಗೆ ಗೊತ್ತಿರತಕ್ಕಂಥದ್ದು, ಧರ್ಮ ರಕ್ಷಿಪನ ಧರ್ಮ ರಕ್ಷಿಪದು, ಧರ್ಮ ರಕ್ಷಿಪನ ಧರ್ಮ ರಕ್ಷಿಪದು ಎಂಬ ಮಾತಿನಂತೆ ಇವತ್ತು ಧರ್ಮವನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಇಲ್ಲಿ ಬಂದಿದ್ದೇವೆ. ಮಾನ್ಯ ಬಂಧುಗಳೇ, ರಾಜ್ಯದಲ್ಲಿ ಆಡಳಿತದಲ್ಲಿರತಕ್ಕಂಥ ಸರ್ಕಾರ ಯಾವ ವ್ಯಕ್ತಿಗಳು ಧರ್ಮಸ್ಥಳಕ್ಕೆ ಕಳಂಕವನ್ನು ತಂದು ಹಚ್ಚಬೇಕು ಅಂತೇಳಿ ಷಡ್ಯಂತ್ರವನ್ನು ಮಾಡಿದ್ರು, ಬುರುಡೆಯನ್ನ ಇಟ್ಟುಕೊಂಡು ಇವತ್ತು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಬುರುಡೆಯ ಆಟ ಆಡಿದ್ರು, ಅಂಥವರ ಬೆನ್ನಿಗೆ ನಿಂತ ಬುರುಡೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ಸೆಟೆದು ನಿಲ್ಲಬೇಕಾಗಿದೆ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ಸರ್ಕಾರ ಅಲ್ಲ, ಅದು ಬುರುಡೆ ಸರ್ಕಾರ. ಬರೀ ಬುರುಡೆ ಬಿಡ್ತಕ್ಕಂಥದ್ದು ಮಾತ್ರ ಅವರ ಕೆಲಸ. ಯಾವ ವ್ಯಕ್ತಿಗಳು ಸುಮಾರು 10-15 ವರ್ಷಗಳಿಂದ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಿದ್ರು, ಆಗ ಈ ಸರ್ಕಾರ ಅವರ ನೆರವಿಗೆ ಬರಲಿಲ್ಲ. ಈಗ ಸೌಜನ್ಯ ಕೇಸ್ಗೆ ರಕ್ಷಣೆ ಕೊಡಬಾರ್ದೆ, ಕೊಡಬೇಕು. ಆದರೆ ರಕ್ಷಣೆ ಮತ್ತು ನ್ಯಾಯ ಎಲ್ಲಿ ಸಿಗ್ತದೆ? ಧರ್ಮಸ್ಥಳದಲ್ಲಿ ಅಲ್ಲ, ನ್ಯಾಯಾಲಯದಲ್ಲಿ. ಅಲ್ಲಿ ಹೋರಾಟ ಮಾಡಬೇಕು. ನಾವು ಕೂಡ ಹೇಳ್ತೇವೆ, ಯಾರಿಗೆ ಅನ್ಯಾಯವಾದರೂ ಕೂಡ ನ್ಯಾಯ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಒಂದು ಸರ್ಕಾರ ಮಾಡ್ತಕ್ಕಂಥದ್ದು ಸರಿ. ಆದರೆ ನೀವು ಬುರುಡೆ ಗ್ಯಾಂಗ್ನ ಜೊತೆಯಲ್ಲಿ ಸೇರಿ ಜನರಿಗೂ ಕೂಡ ಬುರುಡೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಆದ್ದರಿಂದ ಯಾವ ಹಿಂದೂ ಕಾರ್ಯಕರ್ತರು ಕೂಡ ನಿಮ್ಮನ್ನು ಕ್ಷಮಿಸಲಾರರು ಅಂತಕ್ಕಂಥ ಮಾತನ್ನ ನಾನು ಈ ವೇದಿಕೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ನಡೆದದ್ದು ಏನು? ಇವತ್ತು ನೀವು ನೋಡಿದ್ರಿ, ಕಳೆದ 1-2 ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ RCB ಕಪ್ ಗೆದ್ದ ನಂತರ ಆವತ್ತು ಮೆರವಣಿಗೆ ಬಂದರು. ಅಚಾತುರ್ಯದಿಂದ, ಕಾಂಗ್ರೆಸ್ ಸರ್ಕಾರ ಮಾಡಿದ ಅಚಾತುರ್ಯದಿಂದ 11 ಜನ ಜೀವ ತೆಗೆದುಕೊಂಡ್ರು. ಹಾಗೆ ಇವತ್ತು ಕೂಡ ತಪ್ಪು ಸರ್ಕಾರ ಮಾಡಿ ಕಪ್ಪು RCB ತಗೊಂಡೋಯ್ತು. ಆದರೆ ಇಲ್ಲೇ ಆಗಿರ್ತಕ್ಕಂಥದ್ದು ಅದೇ. ಇವತ್ತು ಒಂದು ಬುರುಡೆ ಹೇಳ್ತಕ್ಕಂಥವರನ್ನು ಮುಂದಿಟ್ಕೊಂಡು ಇವತ್ತು ಯಾರು ಎಡಪಂಕ್ತಿಯರಿದ್ದಾರೆ, ಈ ಎಡಪಂಕ್ತಿಯರ ಜೊತೆಯಲ್ಲಿ ಸೇರಿ ಧರ್ಮಕ್ಕೆ ಕಳಂಕ ತರ್ತಕ್ಕಂಥ, ಮಂಜುನಾಥನಿಗೆ ಕಳಂಕ ತರ್ತಕ್ಕಂಥ, ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ
ಈ ಕಾರ್ಯಕ್ರಮ ನೀವೇನು ಮಾಡಿದ್ರಿ ಇದನ್ನು ಇವತ್ತು ಭಕ್ತರಾಗಿ ನಾವು ಇಲ್ಲಿ BJP ಅವರಾಗಿ ಬಂದಿದ್ದೀವಿ ಅಂತ ತಿಳ್ಕೊಳ್ಬೇಡಿ. ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಮಂಜುನಾಥನ ಭಕ್ತರಿದ್ದೇವೆ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಕೇಂದ್ರ ಸಚಿವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಆ ಕಾರಣದಿಂದ ಮಾನ್ಯ ಬಂಧುಗಳೇ, ಈ ಸರ್ಕಾರ ಮಾಡ್ತಾ ಇರತಕ್ಕಂಥ ಅಚಾತುರ್ಯಗಳು, ಅನಾಚಾರಗಳನ್ನು ನಾವೆಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕಾಗಿದೆ. ಇವರ ಮಾಡ್ತಾ ಇರತಕ್ಕಂಥ ಅನಾಚಾರ ಇವತ್ತು ನಾವು ಯಾರೂ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಸೇರಿ, ಏನು ಭಕ್ತಾದಿಗಳು ತಾವೆಲ್ಲರೂ ಬಂದಿದ್ದೀರಿ, ನಿಮ್ಮ ಜೊತೆಯಲ್ಲಿ ನಾವು, ನಮ್ಮ ಜೊತೆಯಲ್ಲಿ ನೀವು, ನಾವೆಲ್ಲರೂ ಸೇರೋಣ, ಧರ್ಮವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಈ ಒಂದು ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆಯನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ BY ವಿಜೇಂದ್ರ ಮತ್ತು ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿಜಿ ಅವರು ಮತ್ತು ರಾಜ್ಯ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು, ಎಲ್ಲ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರು ಅಧಿಕೃತವಾಗಿ ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಂಜುನಾಥ ಸ್ವಾಮಿಯ ಪಾದಾವೃಂದಕ್ಕೆ, ಮಂಜುನಾಥ ಸ್ವಾಮಿಯ ಪಾದಾವೃಂದಕ್ಕೆ, ಮಂಜುನಾಥ ಸ್ವಾಮಿಯ ಪಾದಾವೃಂದಕ್ಕೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ 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 ವಂದೇ. ಬೋಲೋ ಭಾರತ್ ಮಾತಾ ಕಿ. ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಿಂದ್ಗಡೆ ಇರುವಂಥ ಯಾರಾದರೂ ಇದ್ರೆ ಒಂದು ಸ್ವಲ್ಪ ಕೆಳಗೆ ಹೋಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಡೀ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರು ಎಲ್ಲರೂ ಕೂಡ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲ ಕೇಂದ್ರದ ಸಚಿವರು ಮತ್ತು ಎಲ್ಲ ಆತ್ಮೀಯರು ಮಂಜುನಾಥ ಸ್ವಾಮಿ ಮತ್ತು ಭಾರತ್ ಮಾತೆಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನು ಕೊಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಮಂಜುನಾಥ ಸ್ವಾಮಿಯ ಪಾದಾವೃಂದಕ್ಕೆ. ಭಾರತ್ ಮಾತಾ ಕಿ. ಮಂಜುನಾಥ ಸ್ವಾಮೀಜಿಗೆ. ಭಾರತ್ ಮಾತಾ ಕಿ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಹರ ಹರ ಸಾಲ್ದು. ಹರ 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 ಹರ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀ ಮಂಜುನಾಥ ಸ್ವಾಮಿಗೆ ಜೈ. ಜೈ ಶ್ರೀರಾಮ್. ಹರ ಹರ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದ ಸನ್ಮಾನ್ಯ ರಾಜ್ಯದ ಉಸ್ತುವಾರಿಯಾದ ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಕೇಂದ್ರದ ಸಚಿವರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ರಾಜ್ಯದ ನಾಯಕರಾದ ಅಶ್ವಥ್ ನಾರಾಯಣನ್ ಇದ್ದಾರೆ, ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮೂಲಕ ಚಾಲನೆಯನ್ನು ಕೊಟ್ಟಿರುವಂಥ ಕೇಂದ್ರದ ಸಚಿವರು, ನಮ್ಮೆಲ್ಲರ ಆತ್ಮೀಯ ನಾಯಕರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ.
बोलो भारत माता की, बोलो भारत माता की। बोलो भारत माता की, ಭಾರತ್ ಮಾತಾ ಕಿ. ಹಿಂದೂ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡುವವರಿಗೆ, ಹಿಂದೂ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡುವವರಿಗೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ, ಬೆಂಗಳೂರಿನಲ್ಲಿ ಕೂತಾರೆ ಷಡ್ಯಂತ್ರ ಮಾಡಿದವರು, ಅವ್ರಿಗೆ ಕೇಳಬೇಕು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ, ಬುರ್ಡೆ ಸರ್ಕಾರಕ್ಕೆ, ಬುರ್ಡೆ ಸರ್ಕಾರಕ್ಕೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರೇ, ರಾಜ್ಯದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸುವುದರಲ್ಲಿ, ವಿಶೇಷವಾಗಿ ಮೊನ್ನಿನ ವಿಧಾನಸಭೆಯ ಅಧಿವೇಶನದಲ್ಲಂತೂ ಸರ್ಕಾರವನ್ನು ಅತ್ಯಂತ ಇಕ್ಕಟ್ಟಿನಲ್ಲಿ ಸಿಲುಕಿಸಿದಂಥ ಸನ್ಮಾನ್ಯ R. ಅಶೋಕ್ ಅವರೇ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ಆತ್ಮೀಯರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರೇ, ವೇದಿಕೆಯ ಮೇಲೆ ಇರುವಂಥ ಎಲ್ಲ ನನ್ನ ಆತ್ಮೀಯ ನಾಯಕ ಮಿತ್ರರೇ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ, ವಿಶೇಷವಾಗಿ ಕರ್ನಾಟಕದ ಉತ್ತರದ ಭಾಗದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ, ಮಂಜುನಾಥನ ಭಕ್ತರು ಬಂದಿದ್ದಾರೆ. ನಿನ್ನೆ ನಮ್ಮ ಭಾಗದಲ್ಲಿ, ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಕಡೆ 5ನೇ ದಿವಸದ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ, ಈ 5ನೇ ದಿವಸದ ಗಣಪತಿಯ ವಿಸರ್ಜನೆಯ ಕಾರ್ಯಕ್ರಮವನ್ನು ಮಾಡಿ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಇವತ್ತು ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ, ನೋಡ್ಕೊಳ್ತಿರಲಿಲ್ಲ ಅವ್ರನ್ನ, ಯಾರ್ಯಾರು ಷಡ್ಯಂತ್ರ ಮಾಡಿದವ್ರನ್ನ ನೋಡ್ಕೊಳ್ಳೋದು ಅಂತಂದ್ರೆ ಹೊಡಿದು ಬಡೋದಲ್ಲ, ಸಮಾಜ ಅವ್ರನ್ನ ತಿರಸ್ಕಾರ ಮಾಡಬೇಕು. ಆ ರೀತಿಯಾದಂಥ ಒಂದು ಜಾಗೃತಿಯನ್ನ ನಿರ್ಮಾಣವನ್ನು ನಾವು ಮಾಡಬೇಕು ಸ್ನೇಹಿತರೆ. ನನಗೆ ಇಲ್ಲಿ ಬಂದ ನಂತರ ಮಾಧ್ಯಮದವರು ಕೇಳ್ತಾ ಇದ್ರು, ಅವ್ರು ಹೇಳಿದ್ದೇನು ಅಂತಂದ್ರೆ, ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರದವರು ಅಂತ, ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ. ನಾನು ಅವ್ರಿಗೆ ಹೇಳಿದೆ, ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ, ತುಷ್ಟೀಕರಣದ ಪರವಾಗಿ, ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು, ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂಥದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಪಹಲ್ಗಾಮ್ದಲ್ಲಿ ಒಂದು ಘಟನೆ ನಡೆಯಿತು. ದೇಶದ ಜನರು ಏನಲ್ಲಿ ಪ್ರವಾಸಿಗರಾಗಿ ಹೋಗಿದ್ರು, ಆ ಪ್ರವಾಸಿಗರ ಧರ್ಮವನ್ನು ಕೇಳಿ ಅವರನ್ನು ಹತ್ಯೆ ಮಾಡಿದರು. ಆ ಹತ್ಯೆ ಮಾಡಿದ ನಂತರ
ಆಪರೇಷನ್ ಸಿಂಧೂರ ನಡೀತು. ಈ ಆಪರೇಷನ್ ಸಿಂಧೂರದ ಸಮಯ ಪಾಕಿಸ್ತಾನ ಕೇಳಬಹುದಾದಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಪಾರ್ಟಿಯವರು ಸರ್ಕಾರಕ್ಕೆ ಕೇಳ್ತಾ ಇದ್ದರು. ಸ್ನೇಹಿತರೆ, ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ತಿಂಗಳುಗಟ್ಟಲೆ ನಮ್ಮ ಸದನವನ್ನು ನಡೀಲಿಕ್ಕೆ ಬಿಡಲಿಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ನಾವು ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಸ್ನೇಹಿತರ ಜೊತೆಗೆ ಹೇಗೆ ಸದನವನ್ನು ನಡೆಸಬೇಕು ಅಂತ ಕೇಳಿದಾಗ ಅವ್ರು ಹೇಳಿದರು, ಮೊದಲು ಆಪರೇಷನ್ ಸಿಂಧೂರ ಚರ್ಚೆ ಆಗಬೇಕು ಅಂತ ಹೇಳಿ. ಆದರೆ ಆಪರೇಷನ್ ಸಿಂಧೂರದ ಚರ್ಚೆಯ ಸಂದರ್ಭದಲ್ಲಿ ಸ್ನೇಹಿತರೆ, ನಿಮಗೆ ನೆನಪಿರಬೇಕು, ಈ ದೇಶದಲ್ಲಿ ಭಯೋತ್ಪಾದನೆ ಘಟನೆಗಳು ಅನೇಕ ನಡೆದು, ವಿಶೇಷವಾಗಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯೊಳಗ ಅದು ಮುಂಬೈ ಅಟ್ಯಾಕ್ ಇರಬಹುದು, ಅದು ಪುಣೆ ಇರಬಹುದು, ಹೈದರಾಬಾದ್ ಇರಬಹುದು, ಬೆಂಗಳೂರು ಇರಬಹುದು, ಡೆಲ್ಲಿ ಇರಬಹುದು, ಅನೇಕ ಕಡೆ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇದ್ದು. ಇದಕ್ಕಿಂತ ದೊಡ್ಡ ಟೆರರಿಸ್ಟ್ ಅಟ್ಯಾಕ್ಗಳದು. ಆದರೆ ಕಾಂಗ್ರೆಸ್ ಪಾರ್ಟಿಯವರಿಗೆ ಪಾಕಿಸ್ತಾನಕ್ಕೆ ನೀವು ಮಾಡಿದ್ದೀರಿ ಅಂತ ಹೇಳಿ ಅವರನ್ನ ತಹಬಂದಿಗೆ ತರುವಂಥ ಒಂದು ತಾಕತ್ತಿರಲಾರದಂಥ ಒಂದು ಪಾರ್ಟಿ, ಒಂದು ಸರ್ಕಾರ ಇತ್ತು. ನಮಗೆ ಯಾರು ಕಿಮ್ಮತ್ತ ಕೊಡ್ತಿರಲಿಲ್ಲ. ಆದರೆ ಯಾವಾಗ 100 ಕಿಲೋಮೀಟರ್ ಒಳಗಡೆ ಪಾಕಿಸ್ತಾನಕ್ಕೆ ಒಳಗೆ ಹೊಕ್ಕು ಪಾಕಿಸ್ತಾನದಲ್ಲಿದ್ದಂಥ 100ಕ್ಕಿಂತ ಹೆಚ್ಚು ಭಯೋತ್ಪಾದಕರನ್ನ ಇದ್ದಲ್ಲೇ ಮುಗಿಸಿ ನಮ್ಮ ಸೈನಿಕರು ಬಂದಾಗ ನಮಗೆ ಪ್ರಶ್ನೆ ಮಾಡ್ತಾರೆ. ಚಿದಂಬರ ಪ್ರಶ್ನೆ ಏನು? ನಮ್ಮ ಅನೇಕ ಎಂಪಿಗಳಿಲ್ಲಿದ್ದಾರೆ. ದೇಶದ ಗೃಹ ಮಂತ್ರಿಯಾಗಿದ್ದಂಥ ಚಿದಂಬರಂ ನಮಗೆ ಪ್ರಶ್ನೆ ಕೇಳ್ತಾರೆ, ಪೆಹಲ್ಗಾಮ್ ಅಟ್ಯಾಕ್ ಮಾಡಿದಂಥವರು ಅವರು ಪಾಕಿಸ್ತಾನದವರು, ಏನು ಗ್ಯಾರಂಟಿ ಏನು ಪಾಕಿಸ್ತಾನದವರು ಅಂತ ಹೇಳಿ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಹಿಂದೆ ಮುಂಬೈ ಬ್ಲಾಸ್ಟ್ ನಡೆದಾಗ ಪಾಕಿಸ್ತಾನವನ್ನು ಸೇಫ್ ಮಾಡಲಿಕ್ಕೆ ಪ್ರಯತ್ನ ಮಾಡಿತ್ತು, ಪಾಕಿಸ್ತಾನವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿತ್ತು. ಏನು ಹೇಳಿದ್ರು ಅವಾಗ? ನಮ್ಮ ಸಮಾಜದ, ನಮ್ಮ ದೇಶದ, ನಮ್ಮ ಜನರ ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿ ಕಮ್ಮಿ. ಅವಾಗ ಏನು ಹೇಳಿದ್ರು? ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಮಾಡಿದಂಥವರು ಹಿಂದೂ ಟೆರರಿಸ್ಟ್ಗಳು ಅಂತ ಹೇಳಿದರು. ನಾನು ಈ ಒಂದು ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಸೇಫ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಹಿಂದೂಸ್ತಾನವನ್ನು, ಹಿಂದೂ ಸಮಾಜವನ್ನು ತಿರಸ್ಕಾರ ಮಾಡಿ ತಮ್ಮ ವೋಟ್ ಬ್ಯಾಂಕಿಗಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಅದೇ ಸಂದರ್ಭದಲ್ಲಿ ಬಾಟ್ಲಾ ಹೌಸ್ನಲ್ಲಿ ಒಂದು ಪ್ರಕರಣ ನಡೆದಿತ್ತು. ಆ ಪ್ರಕರಣದಲ್ಲಿ ಮೋಹನ್ ಚಂದ್ ಶರ್ಮಾ ಅಂತ ಹೇಳಿ ಒಬ್ಬ ಇನ್ಸ್ಪೆಕ್ಟರ್ ಟೆರರಿಸ್ಟ್ಗಳನ್ನು ಹೊಡ್ಲಿಕ್ಕೆ ಹೋಗಿ ಸತ್ತೋದ್ರು. ಒಬ್ಬ ಟೆರರಿಸ್ಟ್ ಸತ್ತರೆ ಸೋನಿಯಾ ಗಾಂಧಿ ಟೆರರಿಸ್ಟ್ ಸತ್ತದ್ದಕ್ಕೆ ಕಣ್ಣೀರು ಹಾಕಿದ್ರು. ನಮ್ಮ ದೇಶದ ವೀರ ಜವಾನ ಮೋಹನ್ ಚಂದ್ ಶರ್ಮಾ ಸತ್ತದ್ದಕ್ಕೆ ಕಣ್ಣೀರು ಹಾಕಲಿಲ್ಲ. ಆದರೆ ಮೋದಿ ಸರ್ಕಾರ ಬಂದಾಗ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಮೋದಿ ಸರ್ಕಾರ ಬಂದ ಮೇಲೆ ಏರ್ ಸ್ಟ್ರೈಕ್ ಆಯಿತು. ಮೋದಿ ಸರ್ಕಾರ ಬಂದ ಮೇಲೆ ಆಪರೇಷನ್ ಸಿಂಧೂರ ಆಯಿತು. ಆಪರೇಷನ್ ಸಿಂಧೂರ ಆದಮೇಲೆ ಪ್ರಶ್ನೆ ನಮಗೆ ಕೇಳ್ತಾರೆ, ಎಷ್ಟು ವಿಮಾನ ಬಿದ್ದು, ಎಷ್ಟು ವಿಮಾನ ಹೋದು ಅಂತ ಹೇಳಿ. ಇದರ ಅರ್ಥ ಏನು? ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಉದ್ದೇಶ ಕಾಂಗ್ರೆಸ್ ಪಾರ್ಟಿ ಹೊಂದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ. ತುಷ್ಟೀಕರಣದ ರಾಜಕಾರಣಕ್ಕಾಗಿ ಯಾವ ರೀತಿ ನಡೀತು? ನಾವು ಯಾವಾಗ ಟೆರರಿಸ್ಟ್ಗಳ ಮೇಲೆ ಬಾಂಬ್ ಹಾಕಿ ಬಂದ್ವಿ, ಆವಾಗ ವಾಪಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದರು. ಯಾವಾಗ ಅವರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾಯಿತು, ಅವರ ಎಲ್ಲ ಏರ್ ಬೇಸ್ಗಳನ್ನು ನಾವು ಧ್ವಂಸ ಮಾಡಿದ್ವಿ. ಆವಾಗ ಪಾಕಿಸ್ತಾನದವರು ಹೇಳಿದರು, ನಾವು ನಮಾಜ್ ಮಾಡಿ ಬಂದು ಭಾರತದ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಮಾಡಿದ್ವಿ,
ಅಷ್ಟ್ರಾಗ ಅವ್ರು ನಾವು ನಮಾಜ್ ಮಾಡಿದ್ರಾಗ ನಮ್ಮ ಏರ್ಬೇಸ್ಗಳನ್ನ ಖಲಾಸ್ ಮಾಡಿದ್ರು ಅಂತ ಹೇಳಿದರು. ಇದು ಇವತ್ತು ಭಾರತ ಸರ್ಕಾರದ ತಾಕತ್ತಾದರೆ ಸ್ನೇಹಿತರೆ, ಕಾಂಗ್ರೆಸ್ ಪಾರ್ಟಿಯವರು ನಮಗೆ ಪ್ರೂಫ್ ಕೇಳ್ತಾರೆ. ಕಾಂಗ್ರೆಸ್ ಪಾರ್ಟಿಯವರು ಆರ್ಟಿಕಲ್ 370 ಬಂದಾಗ ನಾನು ಈ ದೇಶದ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿದ್ದೆ. ಏನು ಕೇಳಿದರು? ಅವ್ರ ಹೇಳಿಕೆ ಏನಿತ್ತು? ಪಾಕಿಸ್ತಾನದ ಹೇಳಿಕೆ ಇತ್ತು. ಪಾಕಿಸ್ತಾನದ ಹೇಳಿಕೆ ಇದು ಬ್ಲ್ಯಾಕ್ ಡೇ ಅಂತ. ಕಾಂಗ್ರೆಸ್ ಪಾರ್ಟಿಯ ಹೇಳಿಕೆ ಇತ್ತು ಇದು ಬ್ಲ್ಯಾಕ್ ಡೇ ಅಂತ. ವಕ್ಫನ್ನು ವಿರೋಧ ಮಾಡಿದರು. ಶಾಬಾನು ಪ್ರಕರಣ, ಟ್ರಿಪಲ್ ತಲಾಕ್, CIA, ಈ ಎಲ್ಲ ಘಟನೆಗಳನ್ನು ನಾನು ನಿಮಗೆ ಯಾಕೆ ನೆನಪು ಮಾಡಿಕೊಡ್ತೀನಿ ಅಂದ್ರೆ, ಈ ದೇಶದಲ್ಲಿರುವಂಥ ಬಹುಸಂಖ್ಯಾತರ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರ ಮಾಡ್ತಾನೆ ಬಂದಿದೆ ಸ್ನೇಹಿತರೆ. ಯಾವಾಗಲೂ ಷಡ್ಯಂತ್ರ ಮಾಡ್ತಾ ಬಂದಿದೆ. ಆ ಷಡ್ಯಂತ್ರದ ಒಂದು ಭಾಗ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಪ್ರಕರಣ ಸ್ನೇಹಿತರೆ. ಯಾವ್ಯಾವ ರೀತಿ ಮಾಡಿದ್ರು? ಶನಿ ಸಿಂಗರಾಪುರದಲ್ಲಿ ಘಟನೆ. ಶಬರಿಮಲೆನ ಕೇರಳದ ಇನ್ಚಾರ್ಜ್ ಇದ್ದೆ. ಶಬರಿಮಲೆಯಲ್ಲಿ ಏನಾದರೂ ಮಾಡಿ ಆ ಶ್ರದ್ಧೆಯನ್ನು ಭಂಗ ಮಾಡಬೇಕನ್ನುವಂಥ ಪ್ರಯತ್ನ. ಶಬರಿಮಲೆಯಲ್ಲಿ ಅದೇ ರೀತಿಯಾಗಿ ಶನಿ ಸಿಂಗರಾಪುರದಲ್ಲಿ, ಈಗ ಧರ್ಮಸ್ಥಳದಲ್ಲಿ ಆಗಿದ್ದೇನೋ SIT ಮಾಡ್ತೀವಿ ಅಂದ್ರು. ಇವತ್ತು ಪ್ರಶ್ನೆಗಳ ಕಾಂಗ್ರೆಸ್ ಪಾರ್ಟಿಯವರು DK ಶಿವಕುಮಾರ್ ಕೇಳ್ಯಾರ, ಸಿದ್ದರಾಮಯ್ಯನವ್ರು ಕೇಳ್ಯಾರ, SIT ಸ್ವಾಗತ ಮಾಡ್ತೀವಿ ಅಂದರು. ನಾವು ಹೇಳಿದ್ವಿ ನಾವು ಯಾವ ತನಿಖೆಯನ್ನು ಮಾಡ್ರಿ ಅಂತ. ಇಲ್ಲಿನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದರು. ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಹೇಳಿದ್ವಿ. ಆದರೆ ಯಾವ ಬಂದಿದ್ನಲ್ಲ ಮುಸುಕುದಾರಿ, ನಿಮ್ಮ ಸ್ನೇಹಿತ, ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ, ಅವನಿಗೆ ಎನ್ಕ್ವೈರಿ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ನಿಮ್ಗೆ? ಅವ್ನು ಹಿಡ್ಕೊಂಬಂದು ನಾಲ್ಕು ಒದಿಬೇಕಂತ ಅನ್ನಿಸ್ಲಿಲ್ಲ ನಿಮ್ಗೆ? ಮೊದಲ ಎಲ್ಲಿದ್ದೋ ಮಂದಿಪ್ಪ ಈ ಬುರುಡೆ ಅಂತ ಹೇಳಿ. ಸ್ನೇಹಿತರ, ಈ ದೇಶದೊಳಗೊಂದು ಕಾನೂನು ಅದ. ನೀವು ಯಾವುದರೇ ಒಂದು ಶವವನ್ನು, ಹೆಣವನ್ನು ಹುಗಿದ್ರ ಅದನ್ನು ವಾಪಸ್ ತೆಗಿಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕು. ಅನೇಕ ಲಾಯರ್ ಕೂತಾರಿಲ್ಲ. ಆ ಬುರುಡೆ ಎಲ್ಲಿ ತೊಗೊಂಬಂದ ಮಾವ? ಆ ಬುರುಡೆ ತೊಗೊಂಬಂದ ಅವ್ನು ಪ್ರಶ್ನೆ ಯಾಕೆ ಮಾಡಲಿಲ್ಲ? ಸ್ಥಳೀಯ ಪೊಲೀಸ್ ಹೇಳಿದ್ರು ಅವನ ಮೊದಲು ಎನ್ಕ್ವೈರಿ ಮಾಡ್ಬೇಕಂತ. ಸೋಮವಾರ ದಿವಸ ಕೇಸ್ ಬರೆದಿತ್ತು ಕೋರ್ಟ್ನಲ್ಲಿ ಅವ್ನು ನಾರ್ಕೋ ಅನಾಲಿಸಿಸ್ ಮಾಡೋದಕ್ಕೆ. ಭಾನುವಾರ ದಿವಸ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಯಾಕೆ ಮಾಡಿದ್ರು? ಯಾವ ಕಾರಣಕ್ಕಾಗಿ ಮಾಡಿದ್ರು? ನೀವು ಮೂರು ಸೀನಿಯರ್ IPS ಆಫೀಸರ್ಗಳನ್ನು ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ನೀವು ತೆಗೆದಿರಲ್ಲ. ಬೇರೆ ಎಲ್ಲರೂ ಹೋಗಿ ಮಾಡ್ರಿ ನೋಡೋಣ. ನಾವೆಲ್ಲರೂ ಹೇಳ್ತೀವಿ, ನಾವು ಒಂದು ಕಡೆ ಇನ್ನೊಂದು ಧರ್ಮದ ಜಾಗದಲ್ಲಿ, ಇನ್ನೊಂದದವರ ಸಮಾಜದವರ ಜಾಗದಲ್ಲಿ, ಅವರ ಶ್ರದ್ಧಾ ಭೂಮಿಯಲ್ಲಿ ನಾನು ಯಾರನ್ನೊಬ್ಬನ ಹುಗಿದೀನಿ ಅಂತೀನಿ. ದರ್ಗಾದಾಗಂತೂ ಎಲ್ಲರೂ ಹುಗ್ದ ಇರ್ತಾರೆ ಅಣ್ಣ, ನಾನೊಂದು ಇನ್ನೊಂದು ಹುಗಿದೀನಿ ಅಂತೀನ. ಹೋಗಿ ಆಗಿರಿ ನೋಡೋಣ ನಿಮ್ಮ ತಾಕತ್ತಿದ್ರೆ. ಹಿಂದೂಗಳಂದ್ರೆ ಕೇಳೋರಿಲ್ಲ. ಅಗದ್ರಪ್ಪ ಹೋಗ್ಲಿ, ಅವ ಒಂದಂದ ತೆಗೆದ್ರು, 2 ಆತು, 3 ಆತು, 17 ಆದ್ರು ರೀ. 17 ಆದ್ರೂ ಬಿಡ್ಲಿಕ್ಕೆ ತಯಾರಿದ್ದಿಲ್ಲ. ಯಾವಾಗ ಇಡೀ ರಾಜ್ಯದೊಳಗೆ ಜನ ಚೀತು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ ಉಗಿಲಿಕ್ಕೆ ಶುರು ಮಾಡಿದ್ರು, ಆವಾಗ ಇದು ಬಂದಾಯ್ತು. ಇದ್ರೊಳಗೆ ಸಂಪೂರ್ಣವಾದಂಥ ಷಡ್ಯಂತ್ರ ಇದೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ವಿಶೇಷವಾಗಿ ದೇಶದಲ್ಲಿಯೂ ಆಯಿತು ಮತ್ತು ಕಳೆದ 30-40 ವರ್ಷಗಳಿಂದ ಸದಾನಂದ ಗೌಡರು ಇಲ್ಲಿ ಹಿರಿಯರಾಗಿ ಸಾಕ್ಷಿ ಇದ್ದಾರೆ. ಸುಮಾರು 30-40 ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಯತ್ನ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವದ ಪರವಾಗಿರುವಂತಹ ಏಕೈಕ ಪಾರ್ಟಿ, ಈ ಪಾರ್ಟಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಆ ಕಾರಣಕ್ಕಾಗಿ ಇಲ್ಲಿನ ದೇವಸ್ಥಾನಗಳು, ಇಲ್ಲಿನ ಶ್ರದ್ಧಾ ಕೇಂದ್ರಗಳು, ಇಲ್ಲಿನ ನಮ್ಮ ಸಮಾಜದಲ್ಲಿರುವಂಥ ನಮ್ಮ ಧಾರ್ಮಿಕ ಮುಖಂಡರ ಅವರ ನಡವಳಿಕೆಯ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರೆ ಹಿಂದುತ್ವ
ಅಳಗಾಡ್ಬೋದು ಅನ್ನುವಂಥ ಒಂದು ದುಷ್ಟ ವಿಚಾರದಿಂದ ಇವತ್ತು ನಮ್ಮ ದೇಶದೊಳಗೆ ಏನು ಕಾಂಗ್ರೆಸ್ ಪಾರ್ಟಿ ಅಂತಿದೆ, ಈ ಕಾಂಗ್ರೆಸ್ ಪಾರ್ಟಿ ದೇಶದ ವಿಭಜನೆಯ ಕಾಲದಿಂದ ಒಂದು ವರ್ಗದ ಪರವಾಗಿ ನಿಂತು, ಇವ್ರದ್ದು ಥೇರಿ ಏನದ, ವೋಟ್ ಬ್ಯಾಂಕ್. ಇವರ ಧ್ಯೇಯ ಏನದ, ಡೆಮೋಕ್ರಸಿ ಒಳಗೆ ಒಂದು ಮಾತು ಹೇಳ್ತಾರೆ, ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಟು ದಿ ಪೀಪಲ್ ಅಂತ. ಇವರು ಫಾರ್ ದಿ ವೋಟ್ ಬ್ಯಾಂಕ್, ಟು ದಿ ವೋಟ್ ಬ್ಯಾಂಕ್, ಬೈ ದಿ ವೋಟ್ ಬ್ಯಾಂಕ್ ಇವರು. ಸ್ನೇಹಿತರೆ, ಇವತ್ತು ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ. ಈ ರೀತಿಯಾಗಿ ಯಾರು ನಡ್ಕೊಳ್ತಾರೆ ಮತ್ತು ಇವರಿಗೆ ಗೊತ್ತಿಲ್ಲ, ಇಲ್ಲಿ ಕೇವಲ ಒಂದು ವರ್ಗದವರು ಬರೋದಿಲ್ಲ. ಹುಬ್ಬಳ್ಳಿ ಧಾರವಾಡ ಆ ಭಾಗದಿಂದ ಹಾವೇರಿ, ಗದಗ್, ಬಾಗಲಕೋಟೆ, ಬಿಜಾಪುರ್, ಇಲ್ಲಿಂದ ಎಲ್ಲ ವರ್ಗದವರು, ಅದರಲ್ಲೂ ಕೂಡ ಅತ್ಯಂತ ಹಿಂದುಳಿದ ವರ್ಗದವರು, ಎಸ್ ಟಿ ಜನಾಂಗದವರು ಬಂದು ಅಣ್ಣಪ್ಪನ ಮುಂದೆ ನಮಸ್ಕಾರ ಹಾಕಿ ಮಂಜುನಾಥನಿಗೆ ಮುಡಿ ಇಟ್ಕೊಟ್ಟು ಹೋಗುವಂತಹ ಒಂದು ಸಂಪ್ರದಾಯ ನಮ್ಮ ನಾಡಿನಲ್ಲಿದೆ. ಆ ಮಂಜುನಾಥನ, ಆ ಅಣ್ಣಪ್ಪ ಸ್ವಾಮಿಯ ಪ್ರಭಾವವನ್ನು ಕಮ್ಮಿ ಮಾಡಬೇಕು. ಪಾಪ ಇಲ್ಲ, ಪುಣ್ಯ ಇಲ್ಲ ಹಿಂದೂದಲ್ಲಿ ಅಂತೇಳಿ ತೋರಿಸಿ ನಮ್ಮ ಸಮಾಜವನ್ನು ಒಡಿಬೇಕು, ಶ್ರದ್ಧೆ ಕಮ್ಮಿ ಮಾಡಬೇಕು. ಇಡೀ ದೇಶದಲ್ಲಿ ಇದನ್ನೇ ತೋರಿಸ್ತಾ ಹೋಗಬೇಕನ್ನುವಂಥ ಒಂದು ಬಹುದೊಡ್ಡ ಷಡ್ಯಂತ್ರ ಇದರಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ಈಗ ಹೊಸದಾಗಿ ಶುರು ಮಾಡೋದು, ಮೈಸೂರದ ಚಾಮುಂಡೇಶ್ವರಿ ಬೆಟ್ಟ ಅದು ಹಿಂದೂಗಳದಲ್ಲಂತ. ಯಾರ್ದ್ರಿ ಹಿಂದೂಗಳಲ್ಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್, ಅದು ಮುಜರಾಯಿ ಇಲಾಖೆಯಲ್ಲದಂದ್ರೆ ಹಿಂದೂ ದೇವಸ್ಥಾನದಲ್ಲಿ ಬರ್ತದೆ. ಇಷ್ಟಾದರೂ ನಿಮಗೆ ಗೊತ್ತಿರ್ಬೇಕಲ್ಲ, ಏನು ಅದನ್ನು ಹೊಡಿಬೇಕಂತ ಮಾಡಿರಿ ನೀವು. ಅಲ್ಲೇ ಒಂದು ಯಾವುದೋ ಬೆಟ್ಟವನ್ನು ಯೇಸು ಬೆಟ್ಟ ಅಂತ ಮಾಡ್ಲಿಕ್ಕೆ ಹೊಟ್ರು, ತಲಾಂತರದಿಂದ ಇದ್ದಂಥದ್ದನ್ನು ರಾಮನಗರದಾಗ ಕಪಾಲಿ ಬೆಟ್ಟ. ಹಂಗೆ ಈ ಬೆಟ್ಟ ಏನ್ರಿ ಮಾಡ್ಲಿಕ್ಕೆ ಹೊಟ್ರೇನ್ರಿ ಡಿ.ಕೆ. ಶಿವಕುಮಾರ್? ಏನು ನಡೆಸಿರಿ ನೀವು ರಾಜ್ಯದೊಳಗ? ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ, ಮತ್ತು ನಿಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ, ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ. ರಾಹುಲ್ ಗಾಂಧಿಗಂತೂ ನಾನು ರಾಹುಲ್ ಗಾಂಧಿ ಹೆಸರು ಯಾಕೆ ತಗೊಂಡಿಲ್ಲ ಅಂತ ಕೆಲವ್ರಿಗೆ ಅದು ತಿಳಿದೇ ಇಲ್ಲ ಏನು ಹೇಳೋದು. ಹಾಗಾಗಿ ನಾನು ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ದು ಈ ನಾಟಕ ನಡೆಯೋದಿಲ್ಲ. ಇವತ್ತು ದೇಶದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವದ ಪರವಾಗಿರುವಂಥ ಕೋಟ್ಯಾಂತರ ಜನ ತಯಾರಾಗಿದ್ದಾರೆ. ನಮ್ಮ ವಿಚಾರಧಾರೆಯನ್ನು ಜನ ಒಪ್ಪಲಿಕ್ಕೆ ತಯಾರಾಗಿದ್ದಾರೆ ಸ್ನೇಹಿತರೆ. ನಿಮ್ಮಂಗೆ ಬಾಂಬ್ ಹಾಕಿದ್ರೆ ನಾವು ಡೋಜಿಯರ್ ಕೊಟ್ಕೋತ ಕೂಡುವಂಥ ಜನ ಅಲ್ಲ. ನಾವು ನಿಮ್ಮಂಗೆ ನಾವು ಆಳ್ಕೋತ ಹೋಗಿ ಅಮೇರಿಕಾದ ಕಡೆ ಹೋಗುವಂಥ ಜನ ಅಲ್ಲ. ನಾವು ಕಾಶ್ಮೀರದಾಗ ಯಾಸೀನ್ ಮಲ್ಲಿಕನ್ ಜೋಡಿ ಶೇಕ್ ಹ್ಯಾಂಡ್ ಮಾಡುವಂಥ ಜನ ನಾವಲ್ಲ. ಟೆರರಿಸ್ಟ್ಗಳಿಗೆ ಬಿರಿಯಾನಿ ತಿನ್ನಿಸುವಂಥ ಜನ ಅಲ್ಲ. ಈ ದೇಶದ ಮೇಲೆ ಕಣ್ಣು ಕೆತ್ತಗದು ನೋಡಿದ್ರೆ ಆ ಕಣ್ಣನ್ನು ಕಿತ್ತಿ ಹಾಕುವಂತಹ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಆಟ ನಡೆಯೋದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ನಿಮ್ದು ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ ಇರಬಹುದು, ಇರೋದಷ್ಟೇ ಹೆಸರಿಗೆ ಕಾಂಗ್ರೆಸ್, ಇದು ಹೆಸರು ಸಿದ್ದರಾಮಯ್ಯ. ಆದರೆ ಸಿದ್ಧನೂ ಇಲ್ಲ, ರಾಮನೂ ಇಲ್ಲ ಅವರ ಮನಸ್ಸಿನಲ್ಲಿ. ಹಾಗಾಗಿ ಇವತ್ತು ಈ ಜಾಗೃತಿ ಸಮಾವೇಶವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ರಾಜ್ಯದ ಇಬ್ಬರು ವಿರೋಧ ಪಕ್ಷದ ನಾಯಕರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾಡಿದ್ದಾರೆ. ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ. ನಾನು ನಮ್ಮ ಪೂಜ್ಯ ಖಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಯಾರೇನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ, ಮಂಜುನಾಥನ ಅನುಗ್ರಹ ಇದೆ, ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ. ಇಲ್ಲೆಲ್ಲದರ ಸಲುವಾಗಿ ಇದರ ಎಲ್ಲದರ ಜೊತೆಗೆ ಮೇಲ ಮೋದಿ ಸರ್ಕಾರ ಇದೆ ಅನ್ನುವಂಥ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಆ ಕಡೆ ನಾನು ಹೇಳ್ತಾ ಇದ್ದೆ ಚಾಮುಂಡಿ ಬೆಟ್ಟದ ಜೊತೆಗೆ ಈಗ ಮುಸ್ತಾಕ್ ಬಾನುನ್ ಕರ್ಕೊಂಬಂದು ಆ ದೀಪಾ ಬಸ್ತಿನ ಬಿಟ್ರೆ ಎಲ್ಲೋ ಪಾಪ ಬಂದು ದೀಪಾ ಬಸ್ತಿನ ಹಾಕ್ಬಿಟ್ರಿ. ಅವ್ರು ಹಿಂದೂ. ಮುಸ್ತಾಕ್ ಬಾನು ಏನು ಹೇಳಿದ್ರು, ನೀವು ಅರಿಶಿಣ ಕುಂಕುಮ ಹಾಕಿ
ನೀವು ಚಾಮುಂಡೇಶ್ವರಿಯನ್ನು ನೀವು ದೇವತೆಯನ್ನಾಗಿ ಮಾಡಿಬಿಟ್ರಿ, ನಾವು ಕನ್ನಡ ಹೆಂಗೆ ಕಲಿಬೇಕಂತ ಕೇಳ್ಬೇಕಪ್ಪ ಇವ್ರ ಕಡೆಯಿಂದ. ಭುವನೇಶ್ವರಿಯನ್ನು ನಾವು ಹೆಂಗೆ ಒಪ್ಕೋಬೇಕಂತ. ಇಲ್ಲಿನ ಅನ್ನ ತಿಂತಾರ, ಕಾವೇರಿ ನೀರು ಕುಡಿತೀರಿ. ನಾಚಿಕ್ ಬರೋದಿಲ್ಲ ನಿಮ್ಗೆ ಹಿಂಗೆ ಮಾತಾಡಿ. ಮತ್ತೆ ಇವತ್ತು ನೀವು ಬಂದಲ್ಲಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತೀರಿ. ನಾವು ಉದ್ಘಾಟನೆ ಮಾಡೋಕ್ಕೂ ನಾ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟೇನೆ. ಉದ್ಘಾಟನೆ ಮಾಡೋದಕ್ಕೂ ಅಭ್ಯಂತರಿಲ್ಲ, ಕ್ಷಮೆ ಕೇಳ್ರಿ. ನಾನು ಭುವನೇಶ್ವರಿ ಮಾತೆಯನ್ನು ಒಪ್ತೀನಿ, ಚಾಮುಂಡಿ ಮಾತೆಯನ್ನು ಒಪ್ತೀನಿ. ನಾನು ಚಾಮುಂಡಿ ಮಾತೆಗೆ ತಲೆಬಾಗಿ ನಮಸ್ಕಾರ ಮಾಡಿ ಉದ್ಘಾಟನೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ರಿ. ನಾವು ನಿಮ್ಮನ್ನು ಬಂದು ಸ್ವಾಗತ ಮಾಡ್ತೀವಿ. ನಿಮ್ಮ ಏನು ಬೇಕಾದ್ ಮಾಡಿದ್ರೆ ನಡೀತದೆ ಅಂತ ತಿಳ್ಕೊಂಡ್ರಿ ದೇಶದಾಗ ನೀವು. ಆ ಕಾಲ ಹೋತದು. ನೆಹರು ಕಾಲ, ರಾಜೀವ್ ಗಾಂಧಿ ಕಾಲ, ಶಾಬಾನು ಪ್ರಕರಣದಾಗ ಬೇಕಾದಂಗೆ ತಿದ್ದೆ ಆಗ್ತಾನೆ. ಇವ್ರ ಕಾಲದಾಗ ಒಂದು ಕಾನೂನು ಮಾಡಿದ್ರು. ಯಾವ ರೀತಿ ಹಿಂದೂ ವಿರೋಧಿ ಮನಸ್ಥಿತಿ ಅದ ಅಂತಂದ್ರೆ ಅನೇಕರಿಗೆ ಗೊತ್ತಿಲ್ಲ. ಇಲ್ಲಿ ಚಲುವಾದಿ ನಾರಾಯಣ ಸ್ವಾಮಿಯವರ ಒಂದು ಕಾನೂನು ಮಾಡ್ಲಿಕ್ಕೆ ಹೊರಟಿದ್ರು. ಏನದು? ಕಮ್ಯುನಲ್ ವೈಲೆನ್ಸ್ ಬಿಲ್. ಆ ಕಮ್ಯುನಲ್ ವೈಲೆನ್ಸ್ ಬಿಲ್ ಅಂದ್ರೆ ನಿಮ್ಮ ಊರಾಗ, ನಿಮ್ಮ ಓಣ್ಯಾಗ ಗದ್ದಲಾದ್ರೆ ಅದಕ್ಕೆ ಬೇರೆ ಯಾರು ಹೊಣೆಗಲ್ಲ, ಕೇವಲ ಹಿಂದೂಗಳು ಮಾತ್ರ ಹೊಣೆ ಅನ್ನುವಂಥ ಒಂದು ಕಾನೂನು ಮಾಡ್ಲಿಕ್ಕೆ ಹೊಂಟಂತ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ. ಅವತ್ತು 4 ಜನ ಈ ಕಾನೂನು ಜಾರಿಗೆ, 7 ಜನ ಸಮಿತಿ, ಅದರೊಳಗೆ 4 ಜನ ಅಲ್ಪಸಂಖ್ಯಾತರು ಇರ್ಬೇಕಂತ ಕಾನೂನು ಮಾಡ್ಲಿಕ್ಕೆ ಕೊಟ್ಟಿದ್ರು. ಆ ಕಾಲದಲ್ಲಿ ಪ್ರಣವ್ ಮುಖರ್ಜಿ ಅವರು ಬಾಳಾಗಿದ್ರೆ ಗಲಾಟೆ ಆಗತ್ತಾ, ಇದ್ರ ವಿರುದ್ಧವಾಗಿ ಜನ ಹೇಳ್ತಾರೆ ಅಂತ ಹೇಳಿದಾಗ 14ರ ನಂತರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಕಾನೂನು ಮಾಡ್ತೀವಿ ಅಂತ ಹೇಳಿದ್ರು. 14ರ ನಂತರ ಅಡ್ರೆಸ್ಸೇ ಸಿಗ್ತಾ ಇಲ್ಲ. 14ರ ನಂತರ ಅಲ್ಲ, ನೀವಿನ್ನು ಮುಂದೆ ಈ ದೇಶದೊಳಗೆ ನೀವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಹಾಗಾಗಿ ಜಾಗೃತಿ ಒಂದೇ ಇದಕ್ಕೆ ಪರಿಹಾರ. ಜಾತಿ, ಮತ, ಪಂಥ, ಭೇದ ಎಲ್ಲವನ್ನು ಬಿಟ್ಟು, ಭಾಷೆ ಎಲ್ಲವನ್ನು ಬಿಟ್ಟು ನಾವು ಒಂದಾಗಿ ಈ ದೇಶದ ಹಿತಕ್ಕಾಗಿ, ದೇಶದಿಂದ ಹೊರಗಡೆ ಆಕ್ರಮಣವಾದಾಗ ಅದಕ್ಕೂ ಎದುರಿಸಲಿಕ್ಕೆ ನಮ್ಮ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ, ದೇಶದೊಳಗೆ ಒಳಗಿದ್ದಂಥವ್ರಿಂಥ ಕುತ್ಸಿತ ಬುದ್ಧಿಯವರು ನಮ್ಮ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡಬೇಕಾದ್ರೆ ಅದರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಸಮಾಜ ಒಂದಾಗಬೇಕು. ಅಣ್ಣಪ್ಪನ ಆಶೀರ್ವಾದ ಎಲ್ಲರಿಗೂ ಇದೆ. ಅಣ್ಣಪ್ಪನ ಆಶೀರ್ವಾದ, ಮಂಜುನಾಥನ ಅನುಗ್ರಹ ಎಲ್ಲರಿಗೂ ಇದೆ. ಆದರೆ ನಾವೆಲ್ಲರೂ ಸದಾ ಕಾಲವಾಗಿ ಜಾಗೃತವಾಗಿದ್ದು ಈ ರೀತಿಯ ಷಡ್ಯಂತ್ರಗಳನ್ನು ವಿಫಲಗೊಳಿಸುವುದೇ ನಮ್ಮೆಲ್ಲರ ಇವತ್ತು ಆದ್ಯ ಕರ್ತವ್ಯ ಆಗಬೇಕನ್ನುವಂಥ ಮಾತನ್ನು ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಮಂಜುನಾಥ್ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ. ಬೋಲೋ ಭಾರತ್ ಮಾತಾ ಕಿ. ಈ ಒಂದು ಸಭಾಂಗಣ ನೋಡುವಾಗ ಎಷ್ಟು ಖುಷಿ ಆಗ್ತದೆ ಅಂದರೆ, ಇಡೀ ಸಭೆ ಕೇಸರಿಮಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಈ ರೀತಿಯ ಒಂದು ಸಭೆಗೆ ಕಾರಣಕರ್ತರಾಗಿರುವವರು ಈ ರಾಜ್ಯದಲ್ಲಿ ಕ್ರಿಯಾಶೀಲವಾಗಿ ಪಾದರಸದಂತೆ ಓಡಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಒಂದು ನೇತೃತ್ವವನ್ನು ವಹಿಸಿರುವಂಥ ನಮ್ಮೆಲ್ಲರ ನಾಯಕರು, ಈ ರಾಜ್ಯದ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ BY ವಿಜೇಂದ್ರ ಅವರು ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರೂ ತಮ್ಮ ಹೆಗಲಲ್ಲಿ ಇರ್ತಕ್ಕಂಥ ಕೇಸರಿ ಶಾಲನ್ನು ಕೈಯಲ್ಲಿ ಇಟ್ಕೊಳ್ಬೇಕು. ಹರ 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 ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ, ಭಾರತ್ ಮಾತಾ ಕಿ, BY ವಿಜೇಂದ್ರ ಜಿ ಕಿ, BY ವಿಜೇಂದ್ರ ಜಿ ಕಿ, ಪ್ರಹ್ಲಾದ್ ಜೋಶಿ ಜಿ ಕಿ, अशोक जी की, चलवादी नारायण स्वामी जी की, भारत माता की. बोलो भारत माता की, बोलो भारत माता की. हर 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 हर. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಧರ್ಮಸ್ಥಳ ಚಲೋ
ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸುವಂತ, ಈ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದನೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಈ ಒಂದು ಬೃಹತ್ ಧರ್ಮಸ್ಥಳ ಚಲೋ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೇಂದ್ರದ ಸಚಿವರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರೇ, ರಾಜ್ಯದ ವಿಪಕ್ಷ ನಾಯಕರುಗಳಾಗಿರ್ತಕ್ಕಂಥ ಮಾನ್ಯ ಆರ್ ಅಶೋಕ್ ರವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ರಾಜ್ಯದ ಸಹ ಉಸ್ತುವಾರಿಗಳು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಗೌರವಾನ್ವಿತ ಸುಧಾಕರ್ ರೆಡ್ಡಿರವರೇ, ಈ ಒಂದು ಭವ್ಯ ಕಾರ್ಯಕ್ರಮದ ಧರ್ಮಸ್ಥಳ ಚಲೋ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಯಲಹಂಕ ವಿಶ್ವನಾಥ್ರವರೇ, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸದಾನಂದ ಗೌಡಾಜಿ ಅವರೇ, ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಹರೀಶ್ ಪೂಂಜಾರ್ ಅವರೇ, ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರೇ, ನಮ್ಮೆಲ್ಲರ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅವರೇ, ಸಿ ಟಿ ರವಿ ಅವರೇ, ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಯುವ ಮೋರ್ಚಾ ಅಧ್ಯಕ್ಷರು, ಜನಪ್ರಿಯ ಸಂಸದರು, ಯುವ ಮಿತ್ರರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯರವರೇ, ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ನಿಕಟಪೂರ್ವ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಸಂಸದರೇ, ಶಾಸಕರೇ, ವಿಧಾನ ಪರಿಷತ್ ಸದಸ್ಯರೇ, ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ರಾಜ್ಯದ ಎಲ್ಲ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ರಾಜ್ಯದ ಎಲ್ಲ ನಮ್ಮ ಪಕ್ಷದ ಹಿರಿಯ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ನಾಡಿನ ಎಲ್ಲ ಹಿಂದೂ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಯಾತಕ್ಕೋಸ್ಕರ ಇವತ್ತು ಧರ್ಮಸ್ಥಳ ಚಲೋ ನಮ್ಮ ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಘೋಷಣೆ ಮಾಡಿದಾಗ ನಮ್ಮನ್ನ ಟೀಕೆ ಮಾಡಿದ್ರು. ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಕರೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಈ ವೇದಿಕೆ ಮೂಲಕ ನಮ್ಮನ್ನು ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ. ಇವತ್ತು ಧರ್ಮಸ್ಥಳ ಸುತ್ತಮುತ್ತಲು ಒಂದು ಭಾರತೀಯ ಜನತಾ ಪಾರ್ಟಿ ಧ್ವಜ ಇವತ್ತು ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ವಿನ ಯಾರನ್ನು ಕೂಡ ದುಡ್ಡು ಕೊಟ್ಟು ಕರೆಸ್ತಕ್ಕಂಥ ಕೆಲಸ ಮಾಡಿಲ್ಲ. ಯಾತಕ್ಕೋಸ್ಕರ ಧರ್ಮಸ್ಥಳ ಚಲೋ? ಕಳೆದ ಕೆಲವು ವರ್ಷಗಳಿಂದ, ಕಳೆದ ಎರಡೂವರೆ ವರ್ಷದಿಂದ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಅಪಚಾರ ಮಾಡ್ತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಅಂತ ದುಷ್ಟ ಹಿಂದೂ ವಿರೋಧಿ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಇವತ್ತು ಧರ್ಮಸ್ಥಳ ಚಲೋಗಿನ ಇವತ್ತು ಕರೆಯನ್ನು ಕೊಟ್ಟಿದ್ದೇವೆ. ಆತ್ಮೀಯ ಬಂಧುಗಳೇ, ಕಳೆದ ಎರಡೂವರೆ ವರ್ಷದಿಂದ
ಈ ರಾಜ್ಯದಲ್ಲಿ ಯಾವ ರೀತಿ ಒಂದು ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಗೌರವಾನ್ವಿತ ಪ್ರಹ್ಲಾದ್ ಜೋಶಿಯವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇದೇ ದಕ್ಷಿಣ ಕನ್ನಡದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಆದ ನಂತರದಲ್ಲಿ ಎಂತ ಪರಿಸ್ಥಿತಿ ಅಂತ ಹೇಳಿದ್ರೆ, ಈ ರಾಜ್ಯದ ಗೃಹ ಸಚಿವರು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆ ಸುಹಾಸ್ ಶೆಟ್ಟಿ ಅವರ ಮನೆಗೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತ ಹೇಳಿದ್ರೆ ಆ ಗೃಹ ಸಚಿವರಿಗೆ ಹೋಗಕ್ಕೆ ಬಿಡೋದಿಲ್ಲ. ಗೃಹ ಸಚಿವರಿಗೆ ಹಿಂದೂ ಕಾರ್ಯಕರ್ತ ಮನೆಗೆ ಹೋಗೋದಕ್ಕೆ ತಡೀತಾರೆ. ಅಂತ ದುಷ್ಟ ಶಕ್ತಿಗಳಿಗೆ ಬೆಂಬಲ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಕಳೆದ 1 ತಿಂಗಳಿಂದ ದಿನನಿತ್ಯ ಅಪಪ್ರಚಾರ ನಡೀತಾ ಇದೆ. ನಾವು ಕೂಡ ಕಳೆದ 1 ತಿಂಗಳಿಂದ ಬಹಳ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ವಿ. ಏನು ಹೇಳಿದ್ರು ನಮಗೆ ಭಾರತೀಯ ಜನತಾ ಪಾರ್ಟಿ SIT ಘೋಷಣೆ ಮಾಡಿದಾಗ ನಾವು ಅದನ್ನ ಸ್ವಾಗತ ಮಾಡಿದ್ವಿ. ಹೌದು ಸ್ವಾಮಿ ಸಿದ್ದರಾಮಯ್ಯನವರೇ, ನೀವು SIT ಘೋಷಣೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ. ನಾವು ನಿರೀಕ್ಷೆ ಮಾಡಿದ್ವಿ. ರಾಜ್ಯ ಸರ್ಕಾರ ಇವತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾ ಇದೆ. ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡೀತಾ ಇರಬೇಕಾದ್ರೆ ಅಪಪ್ರಚಾರನ ತಡಿತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತದೆ ಅಂತೇಳಿ ನಾವು ಕೂಡ ತಾಳ್ಮೆಯಿಂದ ಕಾಯ್ತಾ ಇದ್ವಿ. ಆದ್ರೆ ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ? ಇವತ್ತು ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಏನಾರೋ ಒಂದು ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ 24 ಗಂಟೆನಲ್ಲಿ FIR ರಿಜಿಸ್ಟರ್ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಧರ್ಮಸ್ಥಳ ಯಾವುದೋ ಒಂದು ಸಣ್ಣ ದೇವಸ್ಥಾನ ಅಲ್ಲ. ರಾಜ್ಯದಲ್ಲಿ ಕೋಟ್ಯಾಂತರ ಭಕ್ತರಿರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ, ಪವಿತ್ರ ಕ್ಷೇತ್ರ ಧರ್ಮಸ್ಥಳ. ಇವತ್ತು ಪವಿತ್ರ ಕ್ಷೇತ್ರ, ಇಂಥ ಪವಿತ್ರ ಕ್ಷೇತ್ರ ಕೋಟ್ಯಾಂತರ ಭಕ್ತರಿದ್ರು ಸಹ ಯಾರೋ ಒಬ್ಬ ಬೀದಿಲಿ ಹೋಗ್ತಾ ಇದ್ದಂತನೂ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿನೂ ಕೂಡ ಮಾಡ್ದೇನೆ ಆ ಅಯೋಗ್ಯ ಬಂದಿರತಕ್ಕಂಥ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ದೇನೆ ಇವತ್ತು ರಾಜ್ಯ ಸರ್ಕಾರ SIT ಘೋಷಣೆ ಮಾಡ್ತಲ್ಲ. ನಿಮಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ? ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ? ಒಂದು ಕಡೆ SIT ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ಅಪಪ್ರಚಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ 24 ಗಂಟೆಲಿ ಒದ್ದು ಒಳಗೆ ಹಾಕ್ಬೇಕಾಗಿತ್ತು. ಆ ಕೆಲಸ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಇವತ್ತೊಂದು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಿಂತು ಮಾತನಾಡ್ತಾ ಇದ್ದೇವೆ. ನಿನ್ನೆ ದಿನ ಮಾಧ್ಯಮದ ಸ್ನೇಹಿತರು ಕೂಡ ನನಗೊಂದು ಪ್ರಶ್ನೆನ ಕೇಳಿದ್ರು. ಸ್ವಾಮಿ ವಿಜಯೇಂದ್ರ ಅವರೇ, ಸೌಜನ್ಯ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಏನು ಅನ್ನೋ ಮಾತನ್ನ ಕೇಳಿದ್ರು. ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತೇನೆ. ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರು ತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ತಕ್ಷಣ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರು ತನಿಖೆಗೆ ಇವತ್ತು ಘೋಷಣೆ ಮಾಡಲಿ. ಆ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ. ಇವತ್ತು ಅಕ್ವಿಟಲ್ ಕಮಿಟಿನೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ಅದರ ಮುಖೇನ ರಾಜ್ಯ ಸರ್ಕಾರ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ. ಭಾರತೀಯ ಜನತಾ ಪಾರ್ಟಿ
ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ. ಆದರೆ ಒಂದು ಮಾತನ್ನ ವೇದಿಕೆ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಆಡಳಿತದ ವೈಖರಿ ಕಳೆದ 2 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟು ಅಪಪ್ರಚಾರ ಆಗ್ತಿದ್ರು ಕೂಡ ನೀವು ಸರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕಕ್ಕೆ ಹೊರಟಿದ್ದೀರಿ. ಇವತ್ತು ನಾವೊಂದು ಎಚ್ಚರಿಕೆ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರ ಕೇಳೋದಕ್ಕೆ ಇಚ್ಛಪಡ್ತೇನೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯವರೆಗೂ ಕೂಡ ಈ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಯಾರು ಕೂಡ ನೆಮ್ಮದಿಯಿಂದ ಕೂರೋದಿಲ್ಲ. ಎಲ್ಲಿಯವರೆಗೆ ಇಂಥ ಹಿಂದೂ ವಿರೋಧಿ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಬಿಸಾಡಬೇಕು, ಅಲ್ಲಿಯವರೆಗೂ ಕೂಡ ಈ ರಾಜ್ಯದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಯಾರು ಕೂಡ ನೆಮ್ಮದಿಯಿಂದ ಕೂರಬಾರ್ದು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ವಿಚಾರದಲ್ಲಿ ಕಳೆದ 20-25 ಮಾತನಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಬಹಳ ಸಮಾಧಾನವಾಗಿ ಕೂತಿದ್ರು. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರ ಸಹನೆಯ ಕಟ್ಟತ್ತು ಒಡೆದು ಹೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಭಕ್ತರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಆದರೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾರೆ SIT ಮಾಡ್ತಾ ಇದ್ದೇವೆ, ಯಾವುದೇ ಕಾರಣಕ್ಕೂ ಬೇರೆ ಯಾವುದೋ ತನಿಖೆ ಕೊಡೋದಿಲ್ಲ ಅಂತೇಳಿ. ನಾನಿದು ಕಾಂಗ್ರೆಸ್ ಸರ್ಕಾರದ ಕೇಳಕ್ಕೆ ಇಚ್ಛಪಡ್ತೇನೆ, ನಿಮ್ಮ SIT ತನಿಖೆ ಒಂದ್ ಕಡೆ ಆಗ್ಲಿ, ಆದ್ರೆ ಯಾವ ದೇಶದ್ರೋಹಿಗಳು ಇವತ್ತು ಧರ್ಮವನ್ನ ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ, ಯಾವ ಹಿಂದೂ ಧರ್ಮದ ವಿರೋಧಿಗಳು ಧರ್ಮಸ್ಥಳದ ವಿಚಾರದಲ್ಲಿ ಹೊರದೇಶದಿಂದನೂ ಕೂಡ ಕೋಟಿ ಹಣವನ್ನ ತೆಗೆದುಕೊಂಡು ಇವತ್ತು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಧರ್ಮವನ್ನ ಒಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾವುದೇ ಶಕ್ತಿಗಳು ಇದ್ರೂ ಸಹ ಅವರನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರೇ, ನಿಮ್ಮ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗೋದಿಲ್ಲ. ಈ ತನಿಖೆ ಇವತ್ತು CBI ಇಂದ ಆಗಬೇಕು, ಇಲ್ಲ NIA ಇಂದ ಆಗಬೇಕು. ಆಗ ಮಾತ್ರ ಇವತ್ತು ಅಸಂಖ್ಯಾತ ಭಕ್ತರಿಗೆ ಇವತ್ತು ನ್ಯಾಯ ಸಿಗ್ತದೆ. ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ, ಸಾಕಷ್ಟು ಅನೇಕ ಹಿರಿಯರು ಕೂಡ ಮಾತನಾಡೋರಿದ್ದಾರೆ. ಹಿಂದೂ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಬಾರದು. ನಿಮ್ದೇ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಇವತ್ತು ಎಡಪಂಥೀಯ ಶಕ್ತಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಹೇಳಿ. ಸ್ವತಃ DK ಶಿವಕುಮಾರ್ ಅವರು ಹೇಳಿದ್ರು, ಬಹಳ ದೊಡ್ಡ ಪಿತೂರಿಯಿಂದ ಅಡಗಿದೆ ಅಂತ ಹೇಳಿ. ಇಷ್ಟಾದ್ರೂ ಕೂಡ ಸಿದ್ದರಾಮಯ್ಯನವರು ತನಿಖೆ ರಾಜ್ಯ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಯಾವಾಗ DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಅಂತೇಳಿ ಈ ಭಾರತ ಭೂಮಿಯ ತಾಯಿಯನ್ನ ನಮಸ್ಕಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು, ಅವರಿಂದನೂ ಕೂಡ ಕ್ಷಮೆ ಕೇಳಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರಲ್ಲ ಕಾಂಗ್ರೆಸ್ ಪಕ್ಷದವರು. ಇವತ್ತು ಭಾರತ ಭೂಮಿ ತಾಯಿಯನ್ನು ಕೂಡ ಗೌರವಿಸ್ತಕ್ಕಂಥದ್ದು ಕೂಡ ಇವತ್ತು ಅಕ್ಷಮ್ಯ ಅಪರಾಧ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮಿಂದ ರಾಜ್ಯದಲ್ಲಿ, ದೇಶದಲ್ಲಿ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೊಮ್ಮೆ ನಾವು ಆಗ್ರಹ ಮಾಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಮ್ಮ ಧರ್ಮಸ್ಥಳ ಚಲೋ ಹಗುರವಾಗಿ ತೆಗೆದುಕೊಳ್ಬೇಡಿ. ನಾನು ಆ ಮಂಜುನಾಥೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮಗೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟು
ನೀವು ಕೂಡ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ಇನ್ಮೇಲಾದರೂ ಕೂಡ ಇವತ್ತು ಧರ್ಮ ಹೊಡಿತಕ್ಕಂಥ ಕೆಲಸವನ್ನ ಮಾಡಬೇಡಿ. ಇಲ್ಲಿ ಬಂದು ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಪಡೆದುಕೊಳ್ಳಿ. ಆಗ್ಲಾದ್ರೂ ಕೂಡ ಆ ಭಗವಂತ ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಇಷ್ಟ ನಾನು ಹೇಳ್ತಕ್ಕಂಥದ್ದು, ಇವತ್ತು ಧರ್ಮಸ್ಥಳ ಚಲೋ ಏನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಆಗಬಾರದು ಅಂತ ಹೇಳಿದ್ರೆ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಈ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ, ಇದರ ಸಂಪೂರ್ಣ ತನಿಖೆಯನ್ನ NIA CBI ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹಪಡಿಸಿ ನನ್ನ ಮಾತುಗಳೇ ವಿರಾಮಗಳನ್ನ ಹೇಳ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ನಮಸ್ಕಾರ ಬಂಧುಗಳೇ. ಬಹಳ ದೂರದಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಯಾದಗಿರಿ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಸಿಂಧನೂರು, ವಿಜಯನಗರ, ಬಳ್ಳಾರಿ, ಈ ಕಡೆ ಚಿಕ್ಕೋಡಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಜಿಲ್ಲೆ, ದಾವಣಗೆರೆ, ನಮ್ಮ ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ, ಅದೇ ರೀತಿ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಅದೇ ರೀತಿ ನಮ್ಮ ಹಾಸನ, ಚಿಕ್ಕಮಗಳೂರು, ಇವತ್ತು ಎಲ್ಲ ಜಿಲ್ಲೆಗಳಿಂದನೂ ಕೂಡ ಇವತ್ತು ಮೂಲೆಗಳನ್ನು ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಭಾಳ ಸುರಕ್ಷಿತವಾಗಿ ತಾವೆಲ್ಲರೂ ಕೂಡ ತಮ್ಮ ಮನೆಗಳಿಗೆ ಹೋಗಿ ತಲುಪಬೇಕಾಗಿದೆ. ಹಾಗಾಗಿ ಕಾರ್ಯಕ್ರಮ ಮುಗಿಯೋವರೆಗೂ ಸಹ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕೂತು ಎಲ್ಲ ಹಿರಿಯರ ಮಾತನ್ನು ಕೂಡ ಕೇಳಬೇಕು. ಆ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನವನ್ನು ಕೂಡ ಪಡೆದುಕೊಂಡು ಆರಾಮಾಗಿ ಭಾಳ ನಿಧಾನವಾಗಿ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಬೇಕು ಅಂತೇಳಿ ವಿನಂತಿ ಮಾಡ್ತಾ, ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ಆ ಭಗವಂತ ಮಂಜುನಾಥೇಶ್ವರ ಒಳ್ಳೇದು ಮಾಡಲಿ, ತಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆರೈತ ಮಾತನಾಡ್ತೇನೆ. ನಮಸ್ಕಾರ, ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟುಕೊಂಡಿರುವ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ BY ವಿಜೇಂದ್ರ ಅವರಿಗೆ ವಂದನೆಗಳನ್ನು ಸಲ್ಲಿಸಿ, ಮುಂದಿನ ಮಾತನ್ನು ಸನ್ಮಾನ್ಯ ನಮ್ಮ ವಿಧಾನಸಭೆಯ ಪ್ರತಿಪಕ್ಷ ನಾಯಕರು, ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವಾಗಲೂ ಸಮಸ್ಯೆ ಬಂದಾಗ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿರುವಂಥ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ R ಅಶೋಕ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಭಾರತ್ ಮಾತಾ ಕಿ. ನಾವೆಲ್ಲ ಹಿಂದೂ, ಇನ್ನೂ ಜೋರಾಗಿ, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಮತ್ತೊಂದು ಕೂಗಬೇಕು, ಬುರುಡೆ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ. ಈ ಬುರುಡೆ ಬಿಡೋ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಕೂಗಿದ್ಕೆ ನಿಮ್ಗೆ ಧನ್ಯವಾದಗಳು. ಬಂಧುಗಳೇ, ನೂರಾರು ಕಿಲೋಮೀಟರ್ ದೂರದಿಂದ ಬಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿ ಪಾತ್ರ ಕಾರ್ಯಕರ್ತ ಬಂಧುಗಳು, ಮೊದಲನೇದಾಗಿ ನಿಮಗೆ ನಾನು ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಯಾವುದೇ ಮಂಜುನಾಥ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ಹಿಂದೂ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಧರ್ಮಸ್ಥಳವನ್ನು ರಕ್ಷಣೆ ಮಾಡಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಸಾವಿರಾರು ಹಿಂದೂ ಅಭಿಮಾನಿಗಳೇ, ನಿಮ್ಮ ಪಾದಕ್ಕೆ ನನ್ನ ಮೊದಲ ನಮಸ್ಕಾರಗಳನ್ನು ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಕೇಂದ್ರದ ಸಚಿವರಾದಂಥ ಈಗ ತಾನೇ ಮಾತಾಡಿದಂಥ ಪ್ರಹ್ಲಾದ್ ಜೋಶಿ ಅವರೇ, ಸುಧಾಕರ್ ರೆಡ್ಡಿ ಅವರೇ, ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಸದಾನಂದ ಗೌಡ್ರೆ, ಅಶ್ವಥ್ ನಾರಾಯಣ ಅವರೇ, CT ರವಿ ಅವರೇ, ಸುನಿಲ್ ಕುಮಾರ್ ಅವರೇ, ಶ್ರೀರಾಮುಲು ಅವರೇ, ತೇಜಸ್ವಿ ಸೂರ್ಯ ಅವರೇ, ವಿಶ್ವನಾಥ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲರ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಪ್ರಮುಖವಾಗಿ ನಾವು ಯೋಚನೆ ಮಾಡುವಂಥದ್ದು, ಇಲ್ಲಿ ನಾವು ಬಂದು ಸೇರಿರುವಂಥದ್ದು ಒಂದು ಧರ್ಮ ಯುದ್ಧಕ್ಕಾಗಿ ನಾವು ಸೇರಿದ್ದೀರಿ. ಇದೊಂದು ಧರ್ಮ ಯುದ್ಧ. ಇವತ್ತು ಧರ್ಮಸ್ಥಳ ಆಗಿದೆ, ನಾಳೆ ಅಯ್ಯಪ್ಪ ಆಗುತ್ತೆ, ನಾಳೆ ತಿರುಪತಿ ವೆಂಕಟೇಶ್ವರ ಆಗುತ್ತೆ,
ನಾಳೆ ಬೆಂಗಳೂರು ಅಣ್ಣಮ್ಮ ಆಗುತ್ತೆ. ಈ ದೇವಸ್ಥಾನಗಳ ಲಿಸ್ಟೇ ಅವ್ರ ಹತ್ರ ಇದೆ. ಅವರು ಬರೀ ಧರ್ಮಸ್ಥಳಕ್ಕೆ ಬಂದಿಲ್ಲ, ಅವರು ಈಗ SIT ಮಾಡಿದಾರಲ್ಲ, SIT ನಾವು ಸ್ವಾಗತ ಮಾಡಿದಿರಿ, ಇಲ್ಲ ಅಂತ ಹೇಳಲ್ಲ. ಆದರೆ SIT ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲೇ ಇದ್ರೂ ಬಿಡಬಾರ್ದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು, NIಗೆ ಒಪ್ಪಿಸ್ಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳ್ನಾಡಲ್ಲಿದ್ದಾರೆ. ಒಬ್ಬ MP ಇದ್ದಾನೆ ತಮಿಳ್ನಾಡಲ್ಲಿ. ಕೇರಳದ ಅಸೆಂಬ್ಲಿ ರೆಸಲ್ಯೂಷನ್ ಮಾಡಿದೆ. ಹೆಂಗ್ ಮಾಡಿದ್ರಿ ನೀವು ರೆಸಲ್ಯೂಷನ್? ಯಾರಿದ್ದಾರೆ ಇದರಿಂದ? ಬುರ್ಡೆ ತಗೊಂಡು ಡೆಲ್ಲಿಗೆ ಹೋದ್ರಲ್ಲ, ಡೆಲ್ಲಿಯಲ್ಲಿ ಯಾರನ್ನ ಭೇಟಿ ಮಾಡಿದ್ರಿ? ಅಂದ್ರೆ ಡೆಲ್ಲಿ ಆಯಿತು, ಕೇರಳ ಆಯಿತು, ತಮಿಳ್ನಾಡು ಆಯಿತು, ಅಲ್ಜೀರಾ ಪಾಕಿಸ್ತಾನ್ ಅಲ್ಲೂ ಇದೆ, ಬಾಂಗ್ಲಾದೇಶದಲ್ಲೂ ಇದೆ. ಇದೆಲ್ಲ ತನಿಖೆ ಆಗಬೇಕಾದ್ರೆ SIT ಅವರಿಂದ ಆಗಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲಿಗೆ ಮುಚ್ಚಾಕ್ಬಿಡ್ತಾರೆ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್. ಇದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಬಂಧುಗಳೇ, ನಾನು ಸರ್ಕಾರವನ್ನ ಕೇಳ್ತೀನಿ, ನಮ್ಮ ಬುರ್ಡೆ ಸಿದ್ದರಾಮಯ್ಯನವ್ರನ್ನ ನಾನು ಕೇಳ್ತೀನಿ, DK ಶಿವಕುಮಾರ್ ಅವ್ರನ್ನ ನಾನು ಕೇಳ್ತೀನಿ. ಏನಣ್ಣ, ನೆನ್ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ. ನಾನು ನೆನ್ನೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ, ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ತಾಳ್ತೀಯಮ್ಮ, ಆ ಮಹಿಷಾಸುರನ್ನ ಮರ್ದೆ ಮಾಡಿದೆ, ದುಷ್ಟರನ್ನ ಮರ್ದನ ಮಾಡಿದ್ಯಾ, ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ, ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು. ಒಂದು ಅರ್ಥ ಮಾಡ್ಕೊಳ್ಳಿ, DK ಶಿವಕುಮಾರ್ ಅವ್ರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಸರ್ಕಾರ, DK ಶಿವಕುಮಾರ್. ನಾನು ಕೇಳ್ತೀನಿ, ಹಾಗಾದ್ರೆ ಹಿಂದೂದಲ್ಲ ಅಂದ್ರೆ ಇದು ಯಾರದು? ಆಯ್ತಪ್ಪ, ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ, ನಿನಗೆ ತಾಕತ್ತಿದ್ರೆ, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಯಾವ್ದಾದ್ರು ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಮುಸಲ್ಮಾನರದ್ದು ಅಲ್ಲ ಅಂತ ಹೇಳ್ಬೇಕು. ನೀವು ಹೇಳ್ತೀರಾ? ದಮ್ಮಿದೆಯಾ ನಿಮಗೆ? ಮಾತೆತ್ತಿದ್ರೆ ಹೇಳ್ತಾರೆ ನಾವು ಹಿಂದೂ ಮುಸಲ್ಮಾನ್ ಸಮಾನರಂತೆ. ಎಲ್ಲಿ ಸಮಾನರು? ಚಾಮುಂಡಿ ಬೆಟ್ಟದಲ್ಲಿ ಬಂದು ನಿಂತ್ಕೊಂಡು ಚಾಮುಂಡಿ ನಮ್ಮದಲ್ಲ ಅಂತ, ಹಿಂದೂಗಳದಲ್ಲ ಅಂತ ಹೇಳ್ತೀರಾ? ಮಸೀದಿ ಮುಂದೆ ನಿಂತ್ಕೊಂಡು ನೀವು ಹೇಳ್ತೀರಾ ಈ ಮಾತನ್ನ? ಹೇಳ್ತೀರಾ? ನೀವು ಜಾತ್ಯತೀತ ಅನ್ನೋ ಪದನ ಹೇಳ್ತಿರಲ್ಲ. ಸಂವಿಧಾನದ ಬುಕ್, ಅಂಬೇಡ್ಕರ್ ಸಂವಿಧಾನದ ಬುಕ್ ಅನ್ನ ಜೋಬಲ್ಲ ಇಟ್ಕೊಂಡಿದ್ದೀರಲ್ಲ, ಖಾಲಿ ಪುಸ್ತಕನ ನಿಮ್ಮ ಜೋಬಲ್ಲಿ. ಇದೇನಾ ನಿಮ್ಮ ಸಂವಿಧಾನ? ಇದೇನಾ ನಿಮ್ ರಾಹುಲ್ ಗಾಂಧಿ ಹೇಳ್ಕೊಟ್ಟಿರೋದು? ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸುತ್ತು ಒಂದು ಈ ನಕ್ಸಲ್ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದೆ. ಈ ನಕ್ಸಲ್ ಗ್ಯಾಂಗ್, ಇಲ್ಲೊಂದು ತಿಮರೋಡಿ ಗ್ಯಾಂಗ್, ಅಲ್ಲೊಂದು ನಕ್ಸಲ್ ಗ್ಯಾಂಗ್. ಇವರೆಲ್ಲ ನಗರ ನಕ್ಸಲರು. ಇವರೇ ಇದಕ್ಕೆ SIT ಕೊಟ್ಟಿದ್ದು. SIT ಕೊಟ್ರಿ, ನಾವು ಸ್ವಾಗತ ಮಾಡಿದ್ರಿ, ಇಲ್ಲ ಅಂತ ಹೇಳಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, SIT ಮೀನುಗಳು ಹಿಡಿತಾ ಇದೆ, ತಿಮಿಂಗಲ ಬೇಕು ನಮಗೆ ಅಂತ. ನಾನೊಂದು ಮಾತನ್ನ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ, ಆಯ್ತಣ್ಣ, ಧರ್ಮಸ್ಥಳದಲ್ಲಿ ಸಾವಿರಾರು ರೇಪ್ ಔಟ್ ಇದೆ. ಏನು ಯಾವ ಲೋಕದಲ್ಲಿದ್ದೀರಿ? ನಾವು ಯಾವ ಲೋಕದಲ್ಲಿದ್ದೀರಿ? ಸಾವಿರಾರು ರೇಪು, ಸಾವಿರಾರು ಹೆಣಗಳು ಊತಿದ್ದಾರೆ ಅಂತ ಹೇಳಿ ಇಲ್ಲಿ ಬುರುಡೆ ಹುಡುಕಿದಾರಲ್ಲ, ಧರ್ಮಸ್ಥಳದಲ್ಲಿ ಬಂದು ಬುರುಡೆ ಹುಡುಕಿದ್ರಿ. ನಾನು ನಿಮ್ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಬೇಡ ಬುರುಡೆ ಬೇಡ, ಯಾವ್ದಾದ್ರು ಮಸೀದಿಯಲ್ಲಿ ಮೂಳೆ ಹುಡುಕ್ರಿ. ನಿಮ್ಗೆ ಯೋಗ್ಯತೆ ಇದ್ದಾರೆ, ನಿಮಗೆ ಮೂಳೆ ಹುಡುಕಿ ಆಗುತ್ತಾ ನಿಮ್ಮ ಕೈಲಿ? ಸಾವಿರಾರು ಕಂಪ್ಲೇಂಟ್ ಬಂದಿದೆ ಮಸೀದಿಗಳಲ್ಲಿ, ಏನೇನು ತಪ್ಪುಗಳಾಗಿದೆ ಅಂತ ಸಾವಿರಾರು ಕಂಪ್ಲೇಂಟ್ ಬರುತ್ತೆ. ಒಂದಕ್ಕೆ ಹುಡುಕಿದ್ದೀರಾ ನೀವು? ಮಾತೆತ್ತಿದ್ರೆ ಹಿಂದೂ ದೇವಾಲಯಗಳನ್ನು ಹುಡುಕ್ತೀರಾ, ಶ್ರದ್ಧಾ ಕೇಂದ್ರಗಳನ್ನ ಹುಡುಕ್ತೀರಾ.
ಒಂದಾದರೂ ಈ ಮಸೀದಿಗಳ ಬಗ್ಗೆ ಕೊಟ್ಟಿರೋ, ನಾನು ಹೇಳ್ತಾ ಇರೋದು ಮುಸಲ್ಮಾನರೇ ಕೊಟ್ಟಿದ್ದಾರೆ, ಮುಸಲ್ಮಾನರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದಾದರೂ ಹುಡುಕಿದ್ದೀರಾ? ಬರೆದು ಬಿಡಿ. ಹೆಂಗೋ ವಕ್ಫ್ ಬೋರ್ಡ್ದು ಸಾವಿರಾರು ಎಕರೆ ನುಂಗಿದಾರಲ್ಲ ಈಗ, ಚಾಮುಂಡಿ ಬೆಟ್ಟನ ವಕ್ಫ್ ಬೋರ್ಡ್ಗೆ ಯಾವಾಗ ಬರೀತೀರಾ ಹೇಳಿ? ಯಾವಾಗ ಬರೀತೀರಾ? ಇದು ರಾಜ್ಯದ ಜನ, ಹಿಂದೂಗಳು ಇವತ್ತು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಯಾವುದೇ, ಅವ್ರು ಹೇಳಿದ್ದಾರೆ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತ. ನಾವಲ್ಲ ರಾಜಕಾರಣ ಮಾಡ್ತಾ ಇರೋದು, ನೀವು ರಾಜಕಾರಣ ಮಾಡ್ತಾ ಇರೋದು. 20 ವರ್ಷದಿಂದ ಆಗಿರೋಂಥ ಕೊಲೆಗಳು, ಇದ್ರ ಬಗ್ಗೆ ಯಾವುದೇ ಸರ್ಕಾರ ತನಿಖೆಗೆ ಒಪ್ಪಿಸಿರಲಿಲ್ಲ. ಯಾಕೆ? ಸತ್ಯ ಇರಲಿಲ್ಲ ಅದರಲ್ಲಿ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ, ನಾನು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ನಾನು ಕೂಡ, ನಾವೆಲ್ಲ ಸತ್ಯದ ಪರವಾಗಿದ್ದೀರಿ. ಸೌಜನ್ಯ ಕೇಸು ತನಿಖೆ ಮಾಡೋದ್ರಲ್ಲಿ ಯಾರ್ದು ಸಮಸ್ಯೆ ಇಲ್ಲ, ನಾವೆಲ್ಲ ಅದಕ್ಕೆ ಬೆಂಬಲ ಇದ್ದೀರಿ. ಆದರೆ ಆ ಹೆಸರು ಹೇಳಿಕೊಂಡು ಇವತ್ತು ಧರ್ಮಸ್ಥಳವನ್ನು ಅಪವಿತ್ರ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದರ ವಿರುದ್ಧ ನಮ್ಮ ಹೋರಾಟ. ಧರ್ಮದ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಇದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀರಿ. ಇಲ್ಲಿ ಪಾರ್ಟಿ ಇಲ್ಲ, ನಾವೆಲ್ಲ ಹಿಂದೂ ಅಂತ ಬಂದಿರೋದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಬಂದಿರೋದು. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ನಾಳೆಯಿಂದ ಧರ್ಮಸ್ಥಳಕ್ಕೆ ಬರ್ತೀರಿ. ಬಾಣ ಇವತ್ತೇ ಬಂದ್ಬಿಡು, ಹೆಲಿಕಾಪ್ಟರ್ ಹತ್ತ ಇಲ್ಲೇ ಬಾ, ಇಲ್ಲೇ ನೀನು ಚೇರ್ ಹಾಕೋತಿರ್ಸ್ತೀರಿ. ಯಾರು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ದಮ್ಮಿದೆಯಾ ಬರಕ್ಕೆ? ನಿಮಗೆ ಗೌರವ ಇದೆಯಾ ಬರಕ್ಕೆ? ಇಲ್ಲಿ ಮಾನ ಮರ್ಯಾದೆ ಇದೆಯಾ ನಿಮಗೆ ಬರಕ್ಕೆ? ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು? ಇಲ್ಲಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ನೀವು? ಧರ್ಮಸ್ಥಳಕ್ಕೆ ಅಪವಿತ್ರ ಮಾಡಿದ್ರಿ. ಇಡೀ ದೇಶ, ಇಡೀ ಪ್ರಪಂಚ ನೋಡ್ಬಿಡ್ತು. 1 ತಿಂಗಳ ಕಾಲ ಆ ಕುಟುಂಬ, ಧರ್ಮಸ್ಥಳದ ಹೆಗ್ಡೆ ಅವರ ಕುಟುಂಬ ಚಿತ್ರ ಹಿಂಸೆ ಅನುಭವಿಸ್ತು. ಆ ಶಾಪ ನಿಮಗೆ ತಟ್ಟಲ್ವಾ? ಆ ಶಾಪ ನಿಮಗೆ ಮುಟ್ಟಲ್ವಾ? ಎಲ್ಲ ಪ್ರಚಾರ ಆಯಿತು ಎಲ್ಲ ಕಡೆ. ಈಗ ಬಂದಿದ್ದೀರ ನಾವು ಧರ್ಮಸ್ಥಳದ ಪರವಾಗಿದ್ದೀರಿ ಅಂತ. SIT ಕೊಡುವಾಗ ನಿನ್ನ ಧರ್ಮಸ್ಥಳ ಎಲ್ಲೋಗಿತ್ತು? SIT ಕೊಡುವಾಗ ನಿನ್ನ ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡಿಲ್ಲ? ಆವಾಗ ಮಾತಾಡಿಲ್ಲ. ಈಗ ಒಂದೊಂದೇ ಏನು ಬುರುಡೆಗಳು ಸಿಕ್ಕಿಲ್ಲಲ್ಲ. ನಾನು ವಿಧಾನಸಭೆಯಲ್ಲಿ, ನಾನು ಸುನೀಲ್ ಎಲ್ಲ ಮಾತಾಡಿದ್ರಿ, ನಮ್ಮೆಲ್ಲ ಶಾಸಕರು ಮಾತಾಡಿದ್ರು, ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರು. ನಾನು ಕೇಳಿದೆ, ಈ ಬೇತಾಳ ಚಂದಮಾಮದಲ್ಲಿ ಬೇತಾಳ ಬಂದಿದೆಯಲ್ಲ ಪುಸ್ತಕ, ಆ ಚಂದಮಾಮದ ಬೇತಾಳ ಎಲ್ಲಪ್ಪ ಹಿಡ್ಕೊಂಬಂದ್ರಿ ಅಂತ ಕೇಳಿದೆ. ಆ ಬೇತಾಳನ ಹಿಡ್ಕೊಂಬಂದಿದ್ದಾರೆ, ಅವನ ಕೈಗೆ ಬುರುಡೆ ಕೊಟ್ಟಿದ್ದಾರೆ. ಒಂದು ರೀತಿ ಸೀರಿಯಲ್ ಥರ, ನಾಟಕದ ಸಿನಿಮಾನು ಯಾವನು ಕೈಲೂ ಒಬ್ಬ, ಅದ್ಯಾವುದೋ RR ಫಿಲಮ್ ಬಂದಿತ್ತಲ್ಲ, KGF, ಏನೂ ಇಲ್ಲ ಈ ಸಿನಿಮಾದ ಮುಂದೆ. ಅದು ಅಂಥ ದೊಡ್ಡ ಸಿನಿಮಾನ ತಯಾರು ಮಾಡಿದ್ದಾರೆ. ಡೈರೆಕ್ಟ್ರ್ ಯಾರೋ ಇರ್ಬೋದು, ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ. ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ, ನೀವೇ ಮಾಡಿರೋದು. ಇಲ್ಲ ಅಂದರೆ ಧರ್ಮಸ್ಥಳ ಆಯಿತು, ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡ್ತೀರ. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಈ ದಸರಾ ಎಲ್ಲರದಂತೆ, ದಸರಾ ಎಲ್ಲರದು ಅಣ್ಣ, ಧರ್ಮಸ್ಥಳನೂ ಎಲ್ಲರದು. ಕರ್ಕಂಬ ಎಮ್ಮನ್ನ ಯಾರು? ಬಾನು ಮುಸ್ತಾಕ್ ಅಲ್ಲಿ ಉದ್ಘಾಟನೆ ಕರೆದಿದ್ದೀರಲ್ಲ, ಇಲ್ಲಿಗೂ ಕರ್ಕೊಂಬಂದ್ಬಿಡಿ, ಹೆಂಗೂ ಬರ್ತೀನಿ ಅಂತ ಹೇಳಿದಿರಲ್ಲ ಧರ್ಮಸ್ಥಳಕ್ಕೆ. ನಾವು ಓದ್ತೀರಿ, ಧರ್ಮಸ್ಥಳ ಚಲೋ ನಾವು ಮಾಡ್ತೀರಿ ಅಂತ ಆಯಮ್ಮನ್ನೇ ಕರ್ಕೊಂಬಂದು ಇಲ್ಲೂ ಉದ್ಘಾಟನೆ ಮಾಡಿಬಿಡಿ, ಮುಗೀತು ಕತೆ. ಯಾರವರು? ಭುವನೇಶ್ವರಿ ತಾಯಿಯನ್ನ ಈ ತಾಯಿ ಅಲ್ಲ ಅಂತ ಹೇಳಿದವರು. ಕನ್ನಡಾಂಬೆ ಆ ಅರಿಶಿಣ ಕುಂಕುಮ ಏನಿದೆ, ಆ ಕಲ್ಲರ್ ನಾನು ಒಪ್ಪಲ್ಲ ಅಂತ ಹೇಳಿದವರು. ಯಾವ ಸರ್ಕಾರ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಇರ್ಬೋದು, ಯಾವುದೇ ಸರ್ಕಾರ ಅದನ್ನು ಅಫಿಷಿಯಲ್ ಮಾಡಿ ಅಂತ ಕೇಂದ್ರಕ್ಕೆ ಪತ್ರ ಬರೆದಿದ್ದೀರಿ ನಾವು. ಕನ್ನಡ ಧ್ವಜವನ್ನು ಅನುಮೋದನೆ ಕೊಡಿ ಅಂತ. ಆ ಧ್ವಜಕ್ಕೆ ಅವಮಾನ ಮಾಡಿದಂಥವ್ರನ್ನ ನೀವು ಕರೆದು ದಸರಾ ಉದ್ಘಾಟನೆ ಮಾಡು. ನಾಳೆ ಆ ಅಮ್ಮ ಹೇಳ್ತಾಳೆ, ನಾನು ಮೂರ್ತಿ ಪೂಜೆ ಮಾಡುವುದಿಲ್ಲ. ಸಿದ್ದರಾಮಣ್ಣ ಅವರೇ, ಬುರುಡೆ ರಾಮಣ್ಣ ಅವರೇ, ನಾವು ಮೂರ್ತಿ ಪೂಜೆ ಅದಕ್ಕೆ ನೀವು ಚಾಮುಂಡೇಶ್ವರಿಯನ್ನು ಇದೆಯಲ್ಲ ಆನೆ ಮೇಲೆ ಇಳಿಸ್ಬಿಟ್ಟು ಏನು ಇಡಬೇಡಿ, ಅಲ್ಲಿ ಒಂದು ಗೋಡೆ ಕಟ್ಬಿಡಿ ಅಂದರೆ ಕಟ್ತೀರಾ? ನೀವು ಕಟ್ತೀರಾ ಹೇಳಿ? ಯಾಕಂದರೆ ಇಸ್ಲಾಮಲ್ಲಿ ಮೂರ್ತಿ ಪೂಜೆ ಇಲ್ಲ, ಅರ್ಶಿನ ಕುಂಕುಮ ಇಲ್ಲ, ಊದುಬತ್ತಿ ಇಲ್ಲ, ಕರ್ಪೂರ ಇಲ್ಲ, ಮಂಗಳಾರತಿ ಇಲ್ಲ. ನೀವು ಮಾಡ್ತೀರಾ? ಇಲ್ಲ. ಈಗ ನಮಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ. ಇದೆಲ್ಲ ಪೀಠಿಕೆ. ಇದು ಇಡೀ ದೇಶದಲ್ಲಿ ಒಂದು ಮತಾಂತರ ಮಾಡುವಂಥ ಒಂದು ಸಂಸ್ಥೆ ಇದೆ, ಅದರ ಪಿತೂರಿ ಇದು.
ಇವತ್ತು ಧರ್ಮಸ್ಥಳ, ನಾಳೆ ಮಾರಮ್ಮ, ನಣ್ಣಮ್ಮ ಎಲ್ಲ ಅಮ್ಮಗಳನ್ನು ಶುರು ಮಾಡ್ಕೊಂತಾರೆ ಇವರು. ಇದು ಎಚ್ಚರಿಕೆಯನ್ನು ಇವತ್ತಿರಬೇಕು. ಅದಕ್ಕೋಸ್ಕರ ನಾವು ಇವತ್ತು ಇಷ್ಟೊಂದು ದೊಡ್ಡ ಸಮಾವೇಶವನ್ನು ಮಾಡಿರ್ತಕ್ಕಂಥದ್ದು. ಉದ್ದೇಶ ನಮ್ಮ ಹಿಂದೂಗಳು ಒಂದಾಗಬೇಕು. ಎಲ್ಲಿವರೆಗೂ ನಾವು ಜಾತಿ ಜಾತಿ ಆ ಜಾತಿ ಈ ಜಾತಿ ಹೇಳ್ತಾನೆ ಇರ್ತೀರಿ. ಜಾತಿ ನೋಡಿ, ಇವತ್ತು ಮೊನ್ನೆ ಸೆನ್ಸಸ್ ಅಲ್ಲಿ ಪತ್ರಿಕೆಯಲ್ಲಿ ಒಂದರಲ್ಲಿ ಬಂದಿತ್ತು, ಕುರುಬ ಕ್ರಿಶ್ಚಿಯನ್ ಅಂತೆ. ಎಲ್ಲಾದ್ರೂ ನೋಡಿದ್ದೀರಾ? ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ ಎಲ್ಲಾನ ನೋಡಿದ್ದೀರಾ? ಎಂದಾದ್ರೂ ಯಾರಾದರೂ ಇಷ್ಟು ಧೈರ್ಯ ಮಾಡಿದ್ರ ಮೆನ್ಷನ್ ಮಾಡಕ್ಕೆ? ಇವತ್ತು ಸಿದ್ದರಾಮಯ್ಯ ಇರೋದ್ರಿಂದ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಹಿಂದೂ ಧರ್ಮವನ್ನ ಮತಾಂತರ ಮಾಡುವಂಥ ಒಂದು ಟೂಲ್ ಕಿಟ್ಗಳ ಹುನ್ನಾರ. ಅದನ್ನೇ ನಾನು ಹೇಳ್ತಾ ಇರೋದು, ಆ ತಿಮ್ಮಿಂಗಲಗಳನ್ನು ಹಿಡಿಬೇಕು. ಅದಕ್ಕೋಸ್ಕರ ಇವತ್ತು ನಾವು ರಾಜ್ಯ ಅಧ್ಯಕ್ಷರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರು ಏನು BJP ಅಂತಲ್ಲ, ಧರ್ಮ ಸಂಸ್ಥಾಪನೆಗೋಸ್ಕರ ಬಂದಿದ್ದೀರಿ. ಧರ್ಮ ಉಳಿದ್ರೆ ನಾವು ಉಳಿತೀರಿ. ಧರ್ಮೋ ರಕ್ಷತಿ ರಕ್ಷತ ಈ ಘೋಷಣೆಯನ್ನು ಇಟ್ಕೊಂಡು ನಾವು ಬಂದಿದ್ದೀರಿ. ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದು ಈ ಧರ್ಮ ರಕ್ಷಣೆಗಾಗಿ ಪಣ ತೊಟ್ಟಿದ್ದೀರಾ. ನೀವೆಲ್ಲರೂ ಕೂಡ ಈ ಧರ್ಮ ರಕ್ಷಣೆ ಮಾಡೋದ್ರಲ್ಲಿ ಒಟ್ಟಾಗಿ ನಾವೆಲ್ಲ ಹೋರಾಟ ಮಾಡೋಣ. ಧರ್ಮಸ್ಥಳ ಉಳಿಬೇಕು, ಅಧರ್ಮ ಹೋಗ್ಬೇಕು ಅನ್ನೋ ಘೋಷಣೆಯೊಂದಿಗೆ ನಾವೆಲ್ಲ ತೆರಳೋಣ ಅನ್ನೋ ಮಾತು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ನಾವೆಲ್ಲ ಹಿಂದೂ. ಹಲೋ ಬಂಧುಗಳೇ, ಇಲ್ಲಿ ಎಷ್ಟು ಜನಸ್ತೋಮ ಇದೆಯೋ ಅದ್ರ 4-5 ಪಟ್ಟು ಜನಸ್ತೋಮ ಹೊರಗಡೆ ಇದ್ದಾರೆ. ಜಾಗ ಇಲ್ದೇನೆ ಪಾಪ ಅವರ ಅಲ್ಲೇ LED ಸ್ಕ್ರೀನ್ಗಳೆಲ್ಲ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇನ್ನೂ ಅನೇಕ ಹಿರಿಯರು ಮಾತನಾಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದನೂ ಕೂಡ ನಮ್ಮ ಯುವಕರು ಬಂದಿದ್ದಾರೆ, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ. ಯಾವ ಜಿಲ್ಲೆನೂ ಕೂಡ ಬಿಟ್ಟಿಲ್ಲ. ರಾಮನಗರ, ಮಂಡ್ಯ, ಅದೇ ರೀತಿ ಮೈಸೂರು, ಚಾಮರಾಜನಗರ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದನೂ ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ದಯವಿಟ್ಟು ಈಗ ನಮ್ಮ ಸಭೆಯನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ರಾಜ್ಯದ ಸಹ ಉಸ್ತುವಾರಿಗಳು, ನಮ್ಮೆಲ್ಲರ ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸುಧಾಕರ್ ರೆಡ್ಡಿ ಅವರು ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡ್ತಾರೆ. ಬಲೋ ಭಾರತ್ ಮಾತಾ ಕಿ. कर्नाटक भारतीय जनता पार्टी अध्यक्ष और डायनामिक विजयेंद्र जी और एक्सट्रीम लीडर, एक्सपीरियंस लीडर, डायनामिक यूनियन मिनिस्टर प्रहलाद जोशी जी, अभी मेरे से पहले जो बात किया, वेरी डायनामिक स्पीच दिया, आर अशोक जी, लीडर ऑफ द अपोजिशन, एक्स चीफ मिनिस्टर and also LOPs, MPs, MLAs and all our fellow Bharatiya Janata Party and other non-party basis we are doing as a Hindu forum. I am welcoming you all. Sahodara Sahodari Ere Nanna Namaskaraгаlu. Dharmasthala Manjunada Devar Nimage ಒಳ್ಳೆಯದು ಮಾಡಲಿ. दिस इज द पुण्य भूमि, ये सिद्ध भूमि है, ये कर्म भूमि है. कान खोल के सुनना है राहुल गांधी एंड कांग्रेस पार्टी, ये धर्मस्थल महादेव का जगह है. और जो भी आप कदम उठा रहे, सिर्फ वोट बैंक पॉलिटिक्स, प्रहलाद जोशी जी जो बताया, विजयेंद्र जी जो हमारा अशोक जी जो बताया, पॉलिटिक्स वो जो नैरो माइंडेड पॉलिटिक्स नहीं करना है. अगर दम है तो आपका राज्य में आप क्या अच्छा किया जनता के लिए, वो प्रजा कोर्ट में आके बता दीजिए. आप टोटल फेल्योर, करप्ट गवर्नमेंट है, स्कैम गवर्नमेंट है, करप्शन का पूरा इतिहास में आप करप्शन एसोसिएशन का प्रेसिडेंट कौन है? वो कांग्रेस पार्टी का नेता लोग है. आप में कोई दम नहीं, बोलने का कोई डेवलपमेंट नहीं. हमारा नरेंद्र मोदी जी विश्व नायक बन रहा है, आपको जलन है, पेट में दर्द है. इसलिए पूरा विश्व में जितना लोग जो वामपंथीवादी और सभी लोग मिलके
वो मठ स्लिंगिंग कैंपेन जो कर रहा है, ये भगवान देखेगा। ये धर्म भूमि है, ये पुण्य भूमि है, ये सिद्ध भूमि है। भगवान महादेव ने जवाब देगा। आप थोड़ा कान खोल के सुनिए। अच्छा करना है तो पब्लिक अच्छा होगा, मगर इतना दुर्नीति से जो राहुल गांधी जी के समक्ष में बिहार में जो घटिया लैंग्वेज मेरा प्रधानमंत्री जी का ऊपर बोला, प्रधानमंत्री जी का माता जी का ऊपर बोला, और महुआ एमपी वेस्ट बंगाल वाला अमित शाह जी का ऊपर जो बोला, वो फ्रस्ट्रेटेड एलिमेंट लोग हैं। इसलिए हमारा जो अशोक भाई जो बताया, विजेंद्र जी, सभी इकट्ठ होना, धर्मो रक्षिता धर्मो रक्षता, यही है हमारा धर्म को हम रक्षा करते हुए। ये जो यहाँ से जो आवाज़ निकला, ये तूफानी आवाज़ है। ईश्वर भी कृपा है, आज प्रकृति भी बरसात किया, सभी लोगों का हम लोग जाके उधर अभिषेक करते, मगर प्रकृति हमारा वर्षा वानादेव हमको अभिषेक किया। ये पुण्य लेके हम वापस जाएंगे, हम खबरदार करके वापस जाएंगे। ये धर्म भूमि को खिलाफ, ये धर्म सनातन धर्म का खिलाफ कोई भी कदम उठेगा, उसका सबक सिखाएगा ऊपर वाला ने, परमात्मा ने। इस कान आप सब्र के रहिए। मैं ज़्यादा नए वक्त लेते हुए आज का दिन इतना सी कहते हुए मैं पूजा भी करवाया। आप सबको अच्छा रहना, मंजूनाथ भगवान का आशीर्वाद होना। चलते रहिए, चले रहिए। ये कांग्रेस झूठा सरकार को आने वाला दिनों में इलेक्शन में उठा के फेंक देना डेमोक्रेटिकली। ये तमिलनाडु का एक एमपी भी, सिटिंग एमपी, वो नाटक कर रहा है। वो जो शशिकांत जो सेंथिल है, वो भूख हड़ताल में 3 दिन से बैठा। उनको अगर दम है तो अरेस्ट करके सिट वाले उनको पूछताछ करिए। आप में दम नहीं है, राहुल गांधी में दम नहीं है। आप सही माने में आपको अगर धर्म का ऊपर प्रेम है तो जिनका नाम भी आएगा, जो गलत प्रचार करेगा, उनको सबक लॉ ऑफ लैंड का वजह से आप सबक सिखाइए। और मेरा तरफ से, राधा मोहन अग्रवाल जी की तरफ से, पूरा भारतीय जनता पार्टी हाईकमांड की तरफ से ढेर सारा शुभकामना व्यक्त करते हुए आगे बढ़े। चलते चलिए। भारत माता को, भारत माता की वंदे। हर 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 मंजुनाथ भगवान को जय हिंद। ಈ ಸಭೆಯಲ್ಲಿ ಡಿ.ವಿ. ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ಸಂಸದರು ಆಗಿರುವಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. बोलो भारत माता की, बोलो भारत माता की। ಈ ಧರ್ಮ ಯುದ್ಧದ ನೇತೃತ್ವ ವಹಿಸಿದಂಥ ರಾಜ್ಯದ ಅಧ್ಯಕ್ಷರಂತ ಮಾನ್ಯ ವಿಜೇಂದ್ರ ಅವರೇ, ಪ್ರತಿಪಕ್ಷದ ನಾಯಕರಂತ ಅಶೋಕ್ ಅವರೇ, ಕೇಂದ್ರ ಮಂತ್ರಿಗಳಂತ ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಮತ್ತು ಇನ್ನಿತರ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಶಾಸಕರು, ಎಲ್ಲ ಪದಾಧಿಕಾರಿ ಬಂಧುಗಳೇ, ಇಲ್ಲಿ ಸೇರಿದಂಥ ಇಡೀ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಬಂದಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರ ಅಭಿಮಾನಿ ಬಂಧುಗಳೇ, ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತೇನೋ ಈ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇದು ರಾಜಕೀಯೇತರವಾಗಿ ಹೋರಾಟವನ್ನ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ಎಲ್ಲ ಧರ್ಮ ರಕ್ಷಕ ಎಲ್ಲ ಅಭಿಮಾನಿ ಬಂಧುಗಳೇ, ಇದೊಂದು ಧರ್ಮಕ್ಕಾಗಿ ಹೋರಾಟ. ಇದು ಧರ್ಮಕ್ಕಾಗಿ ಹೋರಾಟ. ಧರ್ಮವನ್ನು ಉಳಿಸುವಂಥ ಕೆಲಸ ಇವತ್ತು ನಾವು ನೀವೆಲ್ಲ ಕೂಡಿ ಮಾಡಬೇಕಾಗಿದೆ. ಧರ್ಮಸ್ಥಳದ ಮಂಜುನಾಥ, ಲಕ್ಷಾಂತರ ಭಕ್ತರನ್ನ ಇರುವಂಥ ಮಂಜುನಾಥ, ಈ ಧರ್ಮಸ್ಥಳದ ಪವಿತ್ರ ಕ್ಷೇತ್ರದ ಬಗ್ಗೆ ಏನೋ ಕಳೆದ ಹಲವಾರು ದಿವಸಗಳಿಂದ
ಅಪಪ್ರಚಾರ ನಡೀತು. ಅಪಪ್ರಚಾರದ ಮುಖಾಂತರ ಪ್ರೊಪಗಂಡ ನಡೀತು. ಅದಕ್ಕೆ ತಕ್ಕದಾದಂಥ ಉತ್ತರ ಕೊಡುವಂತ ಈ ಸಮಾವೇಶ, ಇವತ್ತಿನ ಸಮಾವೇಶ, ನೀವೆಲ್ಲರೂ ಆ ಧರ್ಮದ ಯುದ್ಧದಲ್ಲಿ ಭಾಗವಹಿಸಿದಿರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಒಂದು ಮಾತನ್ನು ಹೇಳ್ತೀನಿ, ಇವತ್ತು ರಾಜ್ಯದಲ್ಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗಲೂ ಹಿಂದೂ ವಿರೋಧಿ ನೀತಿಯನ್ನ ಆಚರಣೆ ಮಾಡ್ತಾರೆ. ಹಿಂದೂ ಸಮಾಜವನ್ನ ಒಡೆದು ಹಾಕಬೇಕು ಅನ್ನುವಂಥ ಮೂಲ ಉದ್ದೇಶ ಸಿದ್ದರಾಮಯ್ಯನವರಿಗೆ. ಧರ್ಮಸ್ಥಳ ಇವತ್ತು ಕೇವಲ ರಾಜ್ಯ ಅಲ್ಲ, ನಮ್ಮ ನಾಡು ಅಷ್ಟೇ ಅಲ್ಲ, ಇಡೀ ದೇಶದ ಲಕ್ಷಾಂತರ ಜನ ಬಂದು ನಡ್ಕೊಳ್ಳುವಂತ ಒಂದು ಪವಿತ್ರ ಸ್ಥಾನ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳ ಮಂಜುನಾಥ. ಅದಕ್ಕಾಗಿ ಅಪಚಾರ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯನವ್ರು ಆಗ್ತಾ ಇದೆ. ಒಂದು ಮಾತನ್ನು ಹೇಳ್ತೀನಿ, ಸಿದ್ದರಾಮಯ್ಯ ಯಾವಾಗ ಅಧಿಕಾರಕ್ಕೆ ಬಂದಾರ, ಯಾವಾಗ ಅಧಿಕಾರ ಬಂದಾಗ ಜಾತ್ಯತೀತ ಅನ್ನುವಂಥ ಹೆಸರಿನ ಮೇಲೆ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ರು. ಈಗ SIT ನೇಮಕ ಮಾಡಿದ್ರು. ಯಾರೋ ಮುಖವಾಡ ಹಾಕಿದಂಥ ವ್ಯಕ್ತಿ ಯಾರೋ ಬಂದು ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಅದು ಪ್ರೈಮಾಫೀಸ್ ಕೇಸ್ ಇಲ್ಲ, ಆತ ಬಂದು ಒಂದು ದೂರು ಕೊಟ್ರೆ ಅದರ ಆಧಾರದ ಮೇಲೆ ಒಂದು SIT ತನಿಖೆ ಮಾಡ್ತಾರಂದ್ರೆ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆಗಲಿ ಅನ್ನುವಂಥ ಮೂಲ ಉದ್ದೇಶ. ಮತ್ತು ಇದರ ಹಿಂದೆ ಸಿದ್ದರಾಮಯ್ಯ ಮತ್ತು ಎಡಪಂಥೀಯ ನಕ್ಸಲೈಟ್ ವಿಚಾರಗಳನ್ನು ಹೊಂದಿದಂಥ ಎಡಪಂಥೀಯ ವಿಚಾರ ಯಾರು ಬುದ್ಧಿವಂತರಿದ್ದಾರೆ, ವಿಚಾರವಾದಿಗಳಿದ್ದಾರೆ, ಅವರು ಮಾತು ಕೇಳಿಕೊಂಡು ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಸಿದ್ದರಾಮಯ್ಯ ಈ SIT ತನಿಖೆಯನ್ನು ಮಾಡಿದರು. ಆಯಿತು, SIT ತನಿಖೆ ಆಯಿತು. ಏನಾಯಿತು? ಅಲ್ಲಿ ಒಂದು ತಗ್ಗು, ಇಲ್ಲೊಂದು ತಗ್ಗು, 13, 15, 20 ಎಲ್ಲಿಯೂ ಒಂದು ಬುರುಡೆ ಸಿಗಲಿಲ್ಲ, ಒಂದು ಅವಶೇಷ ಸಿಗಲಿಲ್ಲ. ಎಲ್ಲವೂ ಬೋಗಸ್ ಅಂತ ಗುರ್ತಾದ ಮೇಲೆ ಯಾರು ದೂರದಾರಿದ್ದಾರೆ ಆ ದೂರದಾರ ಮೇಲೆ ಇವತ್ತು ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಾಗಿ ನಾನು ಒಂದು ಹೇಳ್ತೀನಿ, ಸಿದ್ದರಾಮಯ್ಯ ಅವರಿಗೆ ಇಷ್ಟೆಲ್ಲ ತಪ್ಪು ಮಾಡಿದ್ರಲ್ಲ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ರಲ್ಲ, ಮೊಟ್ಟ ಮೊದಲು ಧರ್ಮಸ್ಥಳ ಇಡೀ ಜನತೆ, ಮಂಜುನಾಥ ಭಕ್ತರ ಇಡೀ ಜನತೆಗೆ, ಕೋಟ್ಯಾಂತರ ಜನತೆಗೆ ನೀವು ಕ್ಷಮಾಪಣೆ ಕೇಳಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇಲ್ಲದೇ ಇದ್ರೆ ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರಿದ್ರೆ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಅಂತ್ಯಕಾಲ ಬಂದಿದೆ. ಈ ಧರ್ಮ ಯುದ್ಧದಲ್ಲಿ ಜಯ ಸಿಗುವುದು ಧರ್ಮಸ್ಥಳಕ್ಕೆ, ಜಯ ಸಿಗುವುದು ಜನತೆಗೆ. ಈ ಹೋರಾಟದಲ್ಲಿ ಕೊನೆಗೆ ಅಂತ್ಯ ಕಾಣುವುದು ಸಿದ್ದರಾಮಯ್ಯ ಸರ್ಕಾರ. ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಅಂತ್ಯ ಬಂದಿದೆ. 2ನೇ ಬಾರಿ ನಾ ಮುಖ್ಯಮಂತ್ರಿ, ಇನ್ನೂ 5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಇದ ಹೇಳ್ತಾರಲ್ಲ, ಇನ್ನು ಕೆಲವು ದಿವಸ ಮಾತ್ರ ನಿಮ್ಮ ಸರ್ಕಾರ, ಇನ್ನು ಕೆಲವು ದಿವಸಗಳಲ್ಲಿ, ಕೆಲವು ತಿಂಗಳಲ್ಲಿ ನಿಮ್ಮ ಸರ್ಕಾರ ಅಧಂಪತ ಹೋಗ್ತದೆ. ಇದು ನಾಡಿನ ಜನತೆಯ ಒಂದು ಶಾಪ ಅಂತ ತಿಳ್ಕೊಡ್ರಿ. ನಿಮ್ಮ ಅಂತ್ಯ ಒಂದು ಹಂತಕ್ಕೆ ಬಂದದ. ಅದಕ್ಕಾಗಿ ಇಷ್ಟಾದ ಮೇಲೆ ನಾವು ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಾವು ಒತ್ತಾಯ ಮಾಡುವಂಥದ್ದು, ಸಿದ್ದರಾಮಯ್ಯವರು ಈ ಎಲ್ಲ ಪಾಪ ಮಾಡಿದ್ರಲ್ಲ, ನಿಮ್ಮ ಪಾಪದ ಕೂಡ ತುಂಬಿ ಬಂದದ. ದಯವಿಟ್ಟು ತಕ್ಷಣವೇ ಒಂದು ಕ್ಷಮಾಪಣೆ ಕೇಳಿ ಇದನ್ನು ಸರಿ ಮಾಡುವಂಥ ಕೆಲಸ ಮಾಡಿ ಅನ್ನುವಂಥ ಮಾತನ್ನು ಹೇಳಿ, ಸಮಯದ ಅಭಾವ ಇದ್ದಿದ್ದರಿಂದ ನಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನೂ ಮಾತಾಡುವಂಥ ಹಿರಿಯರು ಸಾಕಷ್ಟು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ, ಇಲ್ಲೆಷ್ಟು ಜನ ಕುಂತಿರಲ್ಲ, ಹೊರಗಡೆ ಇನ್ನೂ ಲಕ್ಷಾಂತರ ಜನ ಹೊರಗಡೆ ಇದ್ದಾರೆ. ಎಲ್ಲರ ಒಂದು ಬೆಂಬಲ, ಒಂದು ಶಕ್ತಿ ನೀವು ಕೊಟ್ಟಿದ್ರಿ. ಈ ಧರ್ಮ ಯುದ್ಧದಲ್ಲಿ ಜಯ ಸಿಗುವುದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲರ ನಾಯಕರು ಆಗಿರುವ ಸನ್ಮಾನ್ಯ CT ರವಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇನ್ನೊಂದು 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ದಯಮಾಡಿ ಯಾರು ಕದಲಬಾರ್ದು. ಇನ್ನೊಂದು 10-15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. 2 ಕೈ ಎತ್ತಿ, ಮುಷ್ಟಿ ಕಟ್ಟಿ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಹರ 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 ಹರ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಮಂಜುನಾಥ, ಜೈ ಮಂಜುನಾಥ. ಎಲ್ರಿಗೂ ನಮಸ್ಕಾರ.
ಸಾಕಷ್ಟು ಹಿರಿಯರ ಎಲ್ಲರ ಭಾಷಣವನ್ನು ಕೇಳಿದಿರಿ. ಸಾವಿರಾರು ಕಿಲೋಮೀಟರ್ಗಳ ದೂರದಿಂದಲೂ ಬಂದಿದ್ದೀರಿ. ಮತ್ತೆ ವಾಪಸ್ಸು ಸಾವಿರಾರು ಕಿಲೋಮೀಟರ್ಗಳ ದೂರ ಹೋಗಬೇಕಾಗಿದೆ. ನಾವಿಲ್ಲಿಗೆ ಬಂದಿದ್ದು ಸತ್ಯದ ಪರವಾಗಿ ನಾವಿದ್ದೇವೆ ಅಂಥೇಳಿ ತೋರಿಸೋದಕ್ಕೆ, ಧರ್ಮದ ಪರವಾಗಿ ನಾವಿದ್ದೇವೆ ಅಂಥೇಳಿ ನಿಂತ್ಕೊಳ್ಳೋದಕ್ಕೆ, ಷಡ್ಯಂತ್ರ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸೋದಕ್ಕೆ. ಕೆಲವರು ಹೇಳಿದರು BJPಯವರು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂಥೇಳಿ. ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ. ಅದಕ್ಕಾಗಿಯೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಹಿಂದುತ್ವದ ರಕ್ಷಣೆ ಆಗಬೇಕು ಅಂತಲೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಧರ್ಮದ ಪರವಾಗಿ ನಾವಿದ್ದೇವೆ ಅಂತಲೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಹಿಂದೂಗಳನ್ನು ಒಡೆದಾಡಿ ಮನೆ ಹಾಳು ಮಾಡೋ ರಾಜಕಾರಣವನ್ನು ನಾವು ಯಾವತ್ತೂ ಮಾಡಿಲ್ಲ. ಹಿಂದೂಗಳನ್ನು ಒಡೆದಾಡಿ ಮನೆ ಹಾಳು ಮಾಡುವಂಥ, ರಾಷ್ಟ್ರ ಹಾಳು ಮಾಡುವಂಥ ರಾಜಕಾರಣ ಮಾಡ್ತಕ್ಕಂಥವರಿಗೆ ಧರ್ಮಸ್ಥಳದ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಹೇಳುವ ನೈತಿಕತೆ ನಿಮಗಿಲ್ಲ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಯಾರ ಮಾತನ್ನು ಕೇಳಿ SIT ರಚನೆ ಮಾಡಿದ್ರಿ? ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ SIT ರಚನೆ ಮಾಡಿದ್ರ? ಯಾರ ಮಾತನ್ನು ಕೇಳಿ SIT ರಚನೆ ಮಾಡಿದ್ರಿ? ನಿಮ್ಮೊಬ್ಬ ಸಚಿವ ಹೇಳಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ಎಡಪಂಥೀಯ ಸಂಘಟನೆಗಳ ಮಾತು ಕೇಳಿ ನಾವು SIT ರಚನೆ ಮಾಡಿದ್ವಿ ಅಂತ ಹೇಳಿ. 21 ತಲೆಮಾರಿನಿಂದ ಸುಮಾರು 850 ವರ್ಷಗಳಿಂದ ದೈವ ಭಕ್ತಿಯ ಮೂಲಕ ದೇಶ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ, ಸಾಮಾಜಿಕ ಪರಿವರ್ತನೆಯನ್ನು ತನ್ನ ಮನೆಯಿಂದಲೇ ಪ್ರಾರಂಭಿಸಿದಂಥ, ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದಂಥ, ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದಕ್ಕೆ ಧನ ಸಹಾಯ ಮಾಡಿದಂಥ, ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಸಾವಿರಾರು ವರ್ಷಗಳ ಹಳೆಯ ಚಾಲುಕ್ಯರ ಕಾಲದ, ಹೊಯ್ಸಳರ ಕಾಲದ, ರಾಷ್ಟ್ರಕೂಟರ ಕಾಲದ ದೇವಾಲಯಗಳ ಪುನರ್ನಿರ್ಮಾಣ ಮಾಡಿದ ನಡೆದಾಡುವ ದೇವರು ಅಂಥೇಳಿ ಜನ ಭಾವಿಸ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಕುಟುಂಬಕ್ಕೆ ಅಪಪ್ರಚಾರ ಮಾಡ್ತಾ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಯಾಗಿ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಯೂಟ್ಯೂಬ್ ಮೂಲಕ ಅಪಪ್ರಚಾರ ಮಾಡ್ತಾನೆ. ಮೊಹಮ್ಮದ್ ಸಮೀರ್ ಒದ್ದು ಒಳಗ ಹಾಕಬೇಕಾಗಿತ್ತಲ್ಲ. ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರ ಮಾಡ್ತೀಯಾ, ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತೀಯಾ, ಹುಷಾರಂತ ಹೇಳಬೇಕಾಗಿತ್ತಲ್ಲ. ಯಾಕೆ ಮೌನವಾದ್ರಿ ಮುಖ್ಯಮಂತ್ರಿಗಳೇ? ಯಾಕೆ ಮೌನವಾದ್ರಿ? ನಾವಿವತ್ತು ಬಂದಿರೋದು, ನಿಮ್ಮದೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂಥೇಳಿ. ಆ ಷಡ್ಯಂತ್ರ ಬಯಲಿಗೆ ಎಳೆಯೋದಕ್ಕೋಸ್ಕರ ನಾವಿಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಆ ಷಡ್ಯಂತ್ರ ಮಾಡಿರೋ, ನೀವು JCB ತಗೊಂಡು 22 ಅಡಿ ಗುಂಡಿ ತೆಗೆದಿದ್ದೀರಲ್ಲ, ಆ ಗುಂಡಿಯಲ್ಲಿ ಷಡ್ಯಂತ್ರ ಮಾಡಿರೋವ್ರನ್ನ ಹೂತು ಹಾಕಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಷಡ್ಯಂತ್ರ ಮಾಡಿರೋರ್ನ ಹೂತು ಹಾಕಬೇಕು ಅಂತ ಕೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಸುಮ್ಮನೆ ಬಂದಿಲ್ಲ. ಪರಿಶೀಲನೆ ಮಾಡಬೇಕಾಗಿತ್ತಲ್ಲ.
ಅವನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕಾಗಿತ್ತಲ್ಲ, ಅದ್ಯಾವುದನ್ನು ಮಾಡ್ದಲೆ ನೀವು SIT ರಚನೆ ಮಾಡ್ತೀರಿ, ಅವನು ತೋರಿಸಿದ ಕಡೆ ಎಲ್ಲ ಅಗಿತೀರಿ. ಯೂಟ್ಯೂಬರ್ಗಳು, ಕೆಲವು ನ್ಯೂಸ್ ಚಾನೆಲ್ಗಳು ಬೇಕಾಬಿಟ್ಟಿ ಪ್ರಚಾರ ಮಾಡ್ತಾ ಇದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಮೌನ ವಹಿಸ್ತೀರಿ. ಈಗ ಹೇಳಿ ಮುಖ್ಯಮಂತ್ರಿಗಳೇ, ರಾಜಕಾರಣ ಮಾಡಿದ್ಯಾರು? ನಿಮ್ಮ ಆತ್ಮಸಾಕ್ಷಿ ಪರೀಕ್ಷೆ ಮಾಡ್ಕೊಳ್ಳಿ. ರಾಜಕಾರಣ ಮಾಡಿದ್ಯಾರು? ನಮಗೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇದೆ. ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ದರೆ, ರಾಜಕೀಯ ಒತ್ತಡಗಳ ನಿರ್ಮಾಣ ಆಗದೇ ಇದ್ದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಆದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಕಾಣದ ಕೈಗಳು ಅವರ ಮೇಲೆ ಒತ್ತಡ ಹಾಕಿ ಷಡ್ಯಂತ್ರ ಮಾಡಿರುವವರು ಹೊರಗೆ ಬಾರದಂತೆ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಭಯನೂ ನಮಗಿದೆ. ಯಾಕೆ ಅಂದರೆ ಷಡ್ಯಂತ್ರ ದೆಹಲಿಯಲ್ಲಾಯಿತು, ದೆಹಲಿ ಯಾರ ಮನೆಯಲ್ಲಾಯಿತು ಅಂತ ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿದೆಯಾ? ಚೆನ್ನೈಗೆ ಯಾಕೆ ಹೋಗಿದ್ದ, ಚೆನ್ನೈನಲ್ಲಿ ಯಾರ ಜೊತೆನಲ್ಲಿ ಮೀಟಿಂಗ್ ಮಾಡ್ದ, ಅದನ್ನು ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿದೆಯಾ? ಅದನ್ನು ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿಲ್ಲ. ಅದಕ್ಕೆ ನಾವು ಆಗ್ರಹಿಸ್ತೇವೆ, ಇದನ್ನು NIA ತನಿಖೆಗೆ ಕೊಡಿ ಅಂತ. ಅದಕ್ಕಾಗಿ ನಾವು ಆಗ್ರಹಿಸ್ತಾ ಇರೋದು. ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡವೋ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡವೋ? ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡವೋ? NIA ತನಿಖೆಗೆ ಕೊಟ್ಟರೆ ಮಾತ್ರ ಪೂರ್ಣ ಪ್ರಮಾಣದ ಷಡ್ಯಂತ್ರ ಹೊರಗೆ ಬರುತ್ತೆ. ಇಲ್ಲದೇ ಇದ್ರೆ ಷಡ್ಯಂತ್ರ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿರೋದು. ಆದರೆ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಒಡೆದಾಡ್ತಕ್ಕಂಥ ರಾಜಕಾರಣ ಮಾಡುತ್ತೆ. ಹಿಂದೂಗಳನ್ನು ಒಗ್ಗೂಡಿಸ್ತಕ್ಕಂಥ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಅದಕ್ಕೆ ನಮಗಿದು ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ನಿಮಗೆ? ನಾವು ರಾಜಕಾರಣ ಮಾಡಲಿಕ್ಕೆ ಬಂದಿರೋದಲ್ಲ, ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ಧರ್ಮದ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ಇದು ಹಣಕಾಸಿನ ನೆರವು ಯಾರು ಕೊಟ್ಟರು ಅನ್ನೋದು ಬಹಿರಂಗ ಆಗಬೇಕೋ ಬೇಡವೋ? ಇದು ಹಣಕಾಸಿನ ನೆರವು ಯಾರು ಕೊಟ್ಟರು ಅಂತ ಬಹಿರಂಗ ಆಗಬೇಕೋ ಬೇಡವೋ? ಇದ್ರ ಹಿಂದುಗಡೆ ಮತಾಂತರದ ಮಾಫಿಯಾ ಎಷ್ಟು ಪ್ರಮಾಣದಲ್ಲಿ ಸಕ್ರಿಯವಾಗಿತ್ತು ಅನ್ನೋದು ಬಯಲಿಗೆ ಬರಬೇಕೋ ಬೇಡವೋ? ಮತಾಂತರದ ಮಾಫಿಯಾ ಇದ್ರ ಹಿಂದ್ಗಡೆ ಇತ್ತು ಅನ್ನೋದು ಬಯಲಿಗೆ ಬರಬೇಕಾಗಿದೆ. ಬುರುಡೆ ಹಿಂದಿರ್ತಕ್ಕಂಥ ತಲೆ ಕೆಟ್ಟ ಬುರುಡೆ ಯಾವುದು ಅನ್ನೋದು ಕೂಡ ಹೊರಗೆ ಬರಬೇಕು. ಈ ತಲೆ ಕೆಟ್ಟ ಬುರುಡೆ ಯಾವುದು ಅಂತ ಹೊರಗೆ ತರುವ ತಾಕತ್ತು ಬುರುಡೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇಲ್ಲ. ಅದಕ್ಕಾಗಿಯೇ ನಾವು NIAಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಅದಕ್ಕಾಗಿ NIAಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು. ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಹೋಮ್ ಡಿಸ್ಟ್ರಿಕ್ಟ್ SIT ರಚನೆ ಮಾಡಿದ್ರ? SIT ಇಲ್ಲ. ಹುಬ್ಳಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, SIT ಇಲ್ಲ. ನಿರಂತರವಾದ ಗೋಹತ್ಯೆ, SIT ಇಲ್ಲ. ಲವ್ ಜಿಹಾದ್, SIT ಇಲ್ಲ. ಮತಾಂತರ, SIT ಇಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ದೂರುದಾರ ದೂರು ಕೊಟ್ಟ ತಕ್ಷಣ SIT ರಚನೆ ಮಾಡ್ತೀರಿ ಅಂತ ಹೇಳಿದ್ರೆ ಷಡ್ಯಂತ್ರದ ಬುಡ ದೂರ ಎಲ್ಲೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಷಡ್ಯಂತ್ರದ ಬುಡ ನಿಮ್ಮೊಳಗೆ ಇದೆ, ನಿಮ್ಮೊಳಗೆ ಇದೆ. ಅದಕ್ಕಾಗಿ SIT ರಚನೆ ಮಾಡಿ. SIT ಬೇಡ, NIA ತನಿಖೆ ಮಾಡಿ. ಅದಕ್ಕಾಗಿ NIA ತನಿಖೆ ಮಾಡಿ. ಕಡೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಧರ್ಮಸ್ಥಳಕ್ಕೆ ಬಂದು ಹೋರಾಟ ಮಾಡಿ ಮನೆಗೆ ಹೋಗೋ ಜನ ನಾವಲ್ಲ. ಷಡ್ಯಂತ್ರ ಮಾಡಿರುವವನ ಹಿಂದಿರುವ ಕಾಣದ ಕೈಗಳು ಹೊರಗೆ ಬರುವವರೆಗೆ, ಷಡ್ಯಂತ್ರ ಮಾಡಿರೋವರಿಗೆ ಶಿಕ್ಷೆ ಆಗುವವರೆಗೆ ಧರ್ಮಾಧಿಕಾರಿಗಳು ಮತ್ತು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಅವಹೇಳನ ಮಾಡಿರುವವರಿಗೆ
ಶಿಕ್ಷೆ ಆಗುವವರೆಗೆ ಬರೀ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಪ್ರತಿಯೊಬ್ಬ ಹಿಂದೂನೂ ಕೂಡ ಈ ಒಂದು ಧರ್ಮಸ್ಥಳದ ಪರವಾಗಿ, ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡ್ತೇವೆ ಅಂತ ಹೇಳಿಕ್ಕೆ ಬಂದಿದ್ದೇವೆ. ಈಗ ಹೇಳಿ, ಕೈಲಿರ್ತಕ್ಕಂಥ ಕೊಳ್ಳಲಿರ್ತಕ್ಕಂಥ ಕೇಸರಿ ಸಾಲ್ ತೆಗೀರಿ. ಈಗ ಹೇಳಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ. ಸನಾತನ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿರುವ ಶಕ್ತಿಗಳೇ ಧರ್ಮಸ್ಥಳದ ವಿರುದ್ಧನೂ ಷಡ್ಯಂತ್ರ ಮಾಡಿದವೆ. ಆ ಸನಾತನ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿರುವವರು ಯಾರ ಜೊತೆಗಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಜೊತೆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಅವರಿರ್ತಕ್ಕಂಥದ್ದು ನಿಮ್ಮ ಪಾರ್ಟಿ ಕಾಂಗ್ರೆಸ್ ಜೊತೆಗೆ. ಆ ಷಡ್ಯಂತ್ರ ಹೊರಗೆ ಬರಬೇಕು ಅಂತೇಳಿ ನಮ್ಮ ಹೋರಾಟ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಂಧುಗಳೇ, ರಾಜ್ಯದಲ್ಲಿ ಎಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ, ಕರಾವಳಿ ಭಾಗದಲ್ಲಿ ರಾತ್ರಿ 12 ಗಂಟೆ ಆದರೂ ಕೂಡ ಯಕ್ಷಗಾನ ನಡೀತಕ್ಕಂಥದ್ದು ಭಾಳ ದಶಕಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಇಂಥ ಕಾಂಗ್ರೆಸ್ ಸರ್ಕಾರ ಎಷ್ಟು ದುಷ್ಟರಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕರಾವಳಿ ಭಾಗದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಯಕ್ಷಗಾನ ಮತ್ತು ಗಣಪತಿ ಕಾರ್ಯಕ್ರಮಗಳು ಕೂಡ ಇವತ್ತು ಕಲ್ಲಾಗ್ತಕ್ಕಂಥ ಕೆಲಸ ಇವತ್ತು ನೀಚ ಇಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇವತ್ತು ನಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಸಚಿವರು ಸನ್ಮಾನ್ಯ ಶ್ರೀರಾಮುಲು ಅವರು ಮಾತನಾಡ್ತಾರೆ. ತಾವೆಲ್ಲರೂ ಕೂಡ ಸಮಾಧಾನದವ್ರ ಮಾತುಗಳನ್ನು ಕೇಳಬೇಕು. ಎಲ್ಲಿಂದ ಅಂತ ಹೇಳಿದ್ರೆ, ಇವತ್ತು ಬಿಜಾಪುರ, ಬಾಗಲಕೋಟೆಯಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಯುವಕರು ಇವತ್ತು ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಸನ್ಮಾನ್ಯ ಶ್ರೀರಾಮುಲು ಅವರ ಮಾತನ್ನು ಕೇಳಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ. ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರೇ, ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರೇ, ಹಿಂದೂ ಫೈರ್ ಬ್ಯಾಂಡ್ ಆಗಿರುವಂಥ CT ರವಿಯವರು, ಸುನೀಲ್ ಅವರು, ಅದೇ ರೀತಿಯಲ್ಲಿ ತೇಜಸ್ವಿನಿ ಸೂರ್ಯ ಅವರು, ವೇದಿಕೆ ಮೇಲಿದ್ದಂಥ ನಮ್ಮ ಎಲ್ಲ ಪಕ್ಷದ ನಾಯಕರು, ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಭಾಳಷ್ಟು ಮಂದಿ ಎಲ್ಲ ವಿಚಾರಗಳನ್ನು ಅವರು ಮಾತಾಡಿದ್ದಾರೆ. ಕೊನೆಯದಾಗಿ ನನಗೆ ಭಾಷಣವನ್ನು ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಸುಮಾರಾಗಿ 3 ದಶಕಗಳ ಕಾಲ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ದೀನಿ. 3 ದಶಕಗಳ ಕಾಲ ಏನು ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನೋ, ಅನೇಕ ಮಂದಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಅನೇಕ ಮಂದಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ. ನೂರಾರು ಸಮಾವೇಶಗಳಲ್ಲಿ ನಾನು ಹೋಗಿದ್ದೇನೆ. ಆದರೆ ಕೂಡ ಇವತ್ತಿನ ಈ ಸಮಾವೇಶದಲ್ಲಿ, ಇವತ್ತು ನಾನು ಈ ಸಮಾವೇಶಕ್ಕೆ ಬಂದಿದ್ದೆ ಒಂದು ಕೆಟ್ಟ ಕನಸು ಅಂದೇಳಿ ತಿಳ್ಕೊಂಡಿದ್ದೀನಿ. ಕೆಟ್ಟ ಕನಸು ಅಂದೇಳಿ, ಜೀವನದಲ್ಲಿ ಒಳ್ಳೆ ಕನಸುಗಳು ಬೀಳ್ತಿರ್ತಾವ, ಕೆಟ್ಟ ಕನಸುಗಳು ಬೀಳ್ತಿರ್ತಾವ. ಆದರೆ ಕೆಟ್ಟ ಕನಸುಗಳು ಬಿದ್ದಂಥ ಟೈಮಲ್ಲಿ ನಾವು ನೆನಪು ಮಾಡ್ಕೊಂತಿರ್ತೀವಿ, ಇದೊಂದು ಕೆಟ್ಟ ಕನಸು ಬಿತ್ತು, ಏನಾಗ್ತದೋ ಏನಿಲ್ಲ ಅಂದೇಳಿ ನೆನಪು ಮಾಡ್ಕೊಂತಿರ್ತೀವಿ. ಆ ಕೆಟ್ಟ ಕನಸನ್ನು, ಕಾರ್ಯಕ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಕಣ್ಣಾರೆ ನಾವು. ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬಂದ್ಬಹುದು, ಹೋಗಬಹುದು. ಸರ್ಕಾರಗಳು ಅನ್ನೋದಲ್ಲಿ ಅಕ್ಕಿಲ್ಲ. ಜನರು ಏನು ತೀರ್ಮಾನವನ್ನು ತಗೊಂತಾರೋ ಆ ಸರ್ಕಾರ ಬರ್ತಾವ. ಯಾವ ಸರ್ಕಾರವನ್ನು ಒಳ್ಳೆ ಅಂದ್ಕೊಂತ ಆ ಸರ್ಕಾರಗಳು ಕಳೆದು ಹೋಗ್ತಾವ. ಆದರೆ ಎಲ್ಲ ಸರ್ಕಾರಗಳನ್ನು ನೋಡಿದಂಥ ಟೈಮಲ್ಲಿ ಯಾವೊಂದು ಸರ್ಕಾರಗಳಾಗಿರ್ಬೋದು, ಧರ್ಮಸ್ಥಳ ವಿಚಾರದಲ್ಲಿ, ಮಂಜುನಾಥೇಶ್ವರ ವಿಚಾರದಲ್ಲಿ ಯಾರನ್ನ ಆಗಲಿ, ಯಾವುದೇ ಸರ್ಕಾರಗಳಲ್ಲಿ ಕಪ್ಪು ಮಸಿ ಬವಳೆಯಂತ ಕೆಲಸ ಯಾವುದನ್ನ ಸರ್ಕಾರಗಳು ಮಾಡಿದಾರ?
ನಮ್ಮ ಅನೇಕ ಸರ್ಕಾರಗಳು ನೋಡಿದಂಥ ಟೈಮಲ್ಲಿ ಯಾವ ಸರ್ಕಾರಗಳು ಕಪ್ಪು ಮಸಿ ಬೆಳೆಯುವಂಥ ಕೆಲಸ ಆಗಲಿಲ್ಲ. ಆದರೆ ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಧರ್ಮಸ್ಥಳ ಮಂಜುನಾಥನಿಗೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಅಲ್ಲಿ ಧರ್ಮಸ್ಥಳ ಮೇಲೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ಇವತ್ತು ತಾವೇನು ಮಾಡಿದಿರೋ ಭಗವಂತ ನಮಗಂತೂ ಗೊತ್ತಿಲ್ಲ ಏನಾಗ್ತೀರಿ ಅಂದೇಳಿ. ಅಲ್ರಿ ನಾವೆಲ್ಲರಿಗೂ ಹಳ್ಳಿಗಳಲ್ಲಿ ಮಾತಾಡ್ತೀವಲ್ಲ, ಹಾಲು ಕುಡ್ದನೇ ಬದುಕಲ್ಲ, ಹಾಲು ಕುಡ್ದನೇ ಬದುಕಲ್ಲ ಅಂದ್ರೆ ದೇವ್ರ ಹತ್ರ ಮಂಜುನಾಥೇಶ್ವರ ಹತ್ರ ಸಂಘರ್ಷ ಇಟ್ಕೊಳ್ಳೋದನ್ನ ಬದುಕ್ತಾರೆ ಏನು? ಇದು ಬದುಕಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಸರ್ಕಾರ? ಅಲ್ರಿ ಮಂಜುನಾಥೇಶ್ವರ ಹತ್ರ ಇದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ. ಇದು ಈ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ ಧರ್ಮಸ್ಥಳ ವಿಚಾರವನ್ನು ಏನು ಆಗಬಾರ್ದಾಯ್ತು ಅವೆಲ್ಲಗಳ ಅಪಪ್ರಚಾರಗಳನ್ನು ನಡೆಯುವಂತ ಕೆಲಸ ಆಗ್ತಾ ಇದಾವೆ. ಇವತ್ತು ನಾವು ಶ್ರದ್ಧಾ ಕೇಂದ್ರಗಳು, ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಉಡುಪಿಯ ಶ್ರೀಕೃಷ್ಣ ಆಗಿರ್ಬೋದು, ಕೋಲಾರಿನ ಮುಖಾಂಬಿಯ ಆಗಿರ್ಬೋದು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಬಳ್ಳಾರಿಯ ದುರ್ಗಮ್ಮ ಆಗಿರ್ಬೋದು, ಉತ್ತರ ಕರ್ನಾಟಕಕ್ಕೆ ಹೋದ್ರಿಗಿನ ಮಂತ್ರಾಲಯ ದೇವಸ್ಥಾನಗಳಾಗಿರ್ಬೋದು, ದಕ್ಷಿಣ ಭಾಗಕ್ಕೆ ಬಂದ್ರಿಗಿನ ಮಂಜುನಾಥೇಶ್ವರ ದೇವಸ್ಥಾನಗಳಾಗಿರ್ಬೋದು, ಇವೆಲ್ಲ ಕೂಡ ನಮಗೆ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರಗಳು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ಇವತ್ತು ಕಪ್ಪು ಮಸಿ ಬೇಳೆ ಅಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಅಲ್ರಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಕಿವಿ ಆಯ್ತೋ ಇಲ್ಲ ಗೊತ್ತಿಲ್ಲ, ಕಣ್ಣು ಆಯ್ತೋ ಇಲ್ಲ ಗೊತ್ತಿಲ್ಲ, ಬಾಯಿ ಆಯ್ತೋ ಇಲ್ಲ ಗೊತ್ತಿಲ್ಲ. ಯಾವನ್ರಿ ಅವನು? ದಾರಿಯಲ್ಲಿ ಹೋದಂತ ದಾಸಯ್ಯರಿ ಅವನು. ಅವನು ಯಾರ್ರಿ? ಮುಸಿದಾರಿ. ಅವನು ದಾರಿಯಲ್ಲಿ ಹೋಗದಂತ ಬಿಕಾರಿ. ಅವನು ದಾರಿಯಲ್ಲಿ ಹೋದಂತ ದಾಸಯ್ಯ. ಅವನು ಹಿಡ್ಕೊಂಡು ಬಂದು ಮುಸುಕು ಹಾಕಿ ಇವತ್ತು SIT ರಚನೆ ಮಾಡಿದ್ರಲ್ರಿ. ಅಲ್ರಿ SIT ಯಾವ ರಚನೆ ಮಾಡಿದ್ರಿ ತಾವು ಹೇಳ್ರಲ್ಲ. SIT ರಚನೆ ಮಾಡಂತ ಟೈಮಲ್ಲಿ ಆ ದಾಸಯ್ಯಗೆ ಬುರ್ಣೆ ಹೆಂಗ್ ಬಂತು? ಅದು ತನಿಖೆ ಆಗ್ಬೇಕಾಗಿತ್ತಲ್ಲ. ನಿಮ್ಮ ಮಂಜುನಾಥೇಶ್ವರ ಶ್ರದ್ಧಾ ಕೇಂದ್ರ ಮೇಲೆ, ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಇಷ್ಟೊಂದು ಆರೋಪಣೆ ಮಾಡಂತ ಟೈಮಲ್ಲಿ, SIT ಆಗುವಂತ ಟೈಮಲ್ಲಿ ಅವನು ಹೊತ್ತು ಹೊರಗಾಕ್ಬೇಕಿತ್ತಲ್ಲ, ಕೇಳಬೇಕಿತ್ತಲ್ಲ ಎಲ್ಲಿಂದ ಬುರುಡೆ ಬಂತಂದೇಳಿ. ಏನಿಲ್ಲ, ರಾತುರಿಯಲ್ಲಿ SITಗೆ ಕೊಟ್ಬಿಟ್ರಿ. ಯಾರು ಕೇಳಿ SITಯನ್ನು ಕೊಟ್ರಿ? ನಿಮ್ಮ ಸರ್ಕಾರದಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತೀನಿ ನಾನು. ನನ್ನ 3 ದಶಕಗಳ ರಾಜಕಾರಣದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಬೇಕೆಂದೇಳಿ ನಾನು ಬಂದಿದ್ದೇನೆ. ಆದರೆ ಇವತ್ತು ಅನೇಕ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಸಮಯ ಸಾಲ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಧರ್ಮಸ್ಥಳದ ಮೇಲೆ, ಶ್ರದ್ಧಾ ಕೇಂದ್ರದ ಮೇಲೆ ಇವತ್ತೆಲ್ಲ ಕಪ್ಪು ಮಸಿ ಬೆಳೆಯೋಕ್ಕೋಸ್ಕರವಾಗಿ ಮಂಜುನಾಥೇಶ್ವರ ದೇವಸ್ಥಾನ ಮೇಲೆ ದೇವ್ರ ಹತ್ರ ಏನು ಸಂಘರ್ಷನ ಪ್ರಾರಂಭ ಮಾಡಿದ್ರು. ದೇವ್ರ ಹತ್ರ ಸಂಘರ್ಷನ ಪ್ರಾರಂಭ ಮಾಡಿದ ನಂತರ ಇವತ್ತು ನಿಮ್ಮ ಸರ್ಕಾರಕ್ಕೆ ಉಳಿಯಲ್ಲ ಇದೇ ನನ್ನ ಹತ್ರ ಕೇಳಬೇಕಾಗುತ್ತೆ. ಅಲ್ರಿ ಇವತ್ತು ನಾವೆಲ್ಲರೂ ಕೂಡ ಮಗು ಅನ್ನಂಥದ್ದು ಹುಟ್ಟಿದ್ರಿಗಿನ ಬ್ರಹ್ಮ ಹಣೆ ಬರಿ ಮೇಲೆ ಬರೀತಾನ. ಮಗು ಹೆಂಗ ಬೆಳಿಬೇಕು, ದೊಡ್ಡನಾದ್ಮೇಲೆ ಏನಾಗಬೇಕು, ಅವನು ಸಾವು ಯಾವಾಗ ಬರಬೇಕು ಅಂತೇಳಿ ಬ್ರಹ್ಮ ಅವನ ಹಣೆ ಬರಿ ಮೇಲೆ ಬರೀತಾನ. ಬ್ರಹ್ಮ ಏನು ಹಣೆ ಬರಿ ಮೇಲೆ ಬರೀತಾನೋ ಅದೇ ರೀತಿ ರಾಜಕಾರಣಿಗಳ ಹಣೆ ಬರಿ ಮೇಲೆ ಕೂಡ ಬರೀತಾರ. ಏನು ಅಂದ್ರಿಗಿನ ನೀವು ಜನರ ಸೇವೆ ಮಾಡಬೇಕೆಂದ್ರೆ ನಮ್ಮ ಹಣೆ ಬರಿ ಮೇಲೆ ಕೂಡ ಬರೀತಾರ. ಅನೇಕ ಮಂದಿ ಡಾಕ್ಟರ್ಗಳ ಹಣೆ ಬರಿ ಮೇಲೆ ನೀವು ಡಾಕ್ಟರ್ ಆಗಬೇಕು, ಅನೇಕ ಮಂದಿ ಇಂಜಿನಿಯರ್ಗಳ ಮೇಲೆ ಇಂಜಿನಿಯರ್ಗಳಾಗಬೇಕು, ಅನೇಕ ಮಂದಿ ಮೇಲೆ ಲಾಯರ್ಗಳಾಗಬೇಕು, ಇನ್ನೊಬ್ರು ಆಗಬೇಕು ಅಂತೇಳಿ ಬ್ರಹ್ಮ ಹಣೆ ಬರಿ ಮೇಲೆ ಬರೀತಾರ. ಅದೇ ರೀತಿಯಲ್ಲಿ ಮಂಜುನಾಥೇಶ್ವರದ ಪೀಠಾಧೀಶ್ವರಾದಂತಹ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರ ಹಣೆ ಬರ ಮೇಲೆ, ಅವ್ರ ಕುಟುಂಬದ ಮೇಲೆ
ಮಂಜುನಾಥೇಶ್ವರನ ಸೇವೆ ಮಾಡ್ಬೇಕಂದೇಳಿ ಸಾಕ್ಷಾತ್ ಮಂಜುನಾಥೇಶ್ವರ ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಬರ್ಕೊಂಡಾರ. ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಮಂಜುನಾಥೇಶ್ವರ ಸನ್ನಿಧಾನದಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಅವರು ಪೂಜೆ ಮಾಡಬೇಕಂದ್ರೆ ಒಂದು ಸುಲಭದ ಕೆಲಸ ಏನ್ರಿ? ನಮ್ಮ ರಾಜ್ಯದಲ್ಲಿ ಅನೇಕ ಮಂದಿ ಮಠಾಧೀಶ್ವರಗಳಿವೆ. ಇವತ್ತು ಮಠಾಧೀಶ್ವರಗಳಂದ್ರೆ ಏನು? ಯಾವ ರೀತಿಯಲ್ಲಿ ನಾವು ವೀರೇಂದ್ರ ಹೆಗಡೆ ಅವ್ರನ್ನ ಈ ಪೀಠಕ್ಕೆ ಪೀಠಾಧ್ಯಕ್ಷ ಅಂತ ಹೇಳಿ ಕರಿತೀವೋ, ನಮ್ಮ ಹಿಂದೂಗಳಿಗೆ ಸಂಕೇತವಾಗಿರುವಂತ ಎಲ್ಲ ಮಠಾಧೀಶ್ವರಗಳನ್ನು ನಾವು ಏನು ಮಠಾಧೀಶ್ವರಗಳನ್ನು ಕರಿತೀವೋ ಅವ್ರು ನಾವು ದೇವರಂತ ಕಾಣಕ್ಕೆ ಸಾಧ್ಯ ಆಗಲ್ಲ. ದೇವ್ರ ರೂಪದಲ್ಲಿದ್ದಂಥವ್ರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಎಲ್ಲ ಮಠಾಧೀಶ್ವರನಂತ ಮಾತನ್ನ ಹೇಳ್ಬೇಕಾಗುತ್ತೆ. ಇವತ್ತಿನ 365 ದಿನಗಳ ಕಾಲ 365 ದಿನಗಳ ಕಾಲ ಪೂಜೆ ಮಾಡ್ಬೇಕು. ಒಂದು ಸಾರಿ ಪೂಜೆ ಮಾಡಿ ನೋಡೋಣ. ನಿಷ್ಠೆಯಿಂದ ಯಾರನ್ನ ಪೂಜೆ ಮಾಡ್ಲಕ್ ಸಾಧ್ಯ ಆಗುತ್ತೆ ಮಾಡ್ರಿ. ಇವತ್ತು ನಿಷ್ಠೆಯಿಂದ ಪೂಜೆ ಮಾಡ್ಲಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಧರ್ಮಸ್ಥಳ ಮಂಜುನಾಥನ ಪೀಠಾಧ್ಯಕ್ಷರ ಮೇಲೆ, ಮಂಜುನಾಥನ ದೇವಸ್ಥಾನ ಮೇಲೆ, ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಕಪ್ಪು ಚುಕ್ಕಿಯನ್ನು ತರಂತ ಕಪ್ಪು ಮಸಿಯನ್ನು ಬೆಳೆಯಂತ ಕೆಲಸ ಮಾಡಿದಾರ ಸಿದ್ದರಾಮಯ್ಯರೇ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿದ್ದು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ದೇವರ ಹತ್ರ, ಮಂಜುನಾಥೇಶ್ವರ ಹತ್ರ ಸಂಘರ್ಷನ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾರ ಅನ್ನೋ ಮಾತನ್ನ ಹೇಳ್ತೀನಿ. ಅಧಿಕಾರವನ್ನು ಕಳ್ಕೊಂತಾರ ನೋಡ್ರಿ. ಖಂಡಿತವಾಗಿ ಅಧಿಕಾರವನ್ನು ಕಳ್ಕೊಂತಾರ. ಏನಿವತ್ತು ಅಧಿಕಾರವನ್ನು ನಿಲ್ಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಉಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನಂತ ಮಾತನ್ನು ಹೇಳ್ತೀನಿ. ಸ್ವಾಮಿ, ಇವತ್ತು ನೀವೆಲ್ಲರೂ ಕೂಡ SIT ಮಾಡುವಂತ ಟೈಮಲ್ಲಿ ಯಾರ ಕೇಳಿ SIT ಮಾಡಿದ್ರೆ ತಾವು ನಿಮ್ಮ ಸಚಿವ ಸಂಪುಟದಲ್ಲಿದ್ದಂತ ಸಚಿವರ ಜೊತೆ ಚರ್ಚೆ ಮಾಡಿದ್ರೆ ತಾವು? ಅವ್ರು ಯಾರು ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಮಾಡ್ತಾರಂತ ಹೇಳ್ತಾರ. ಅಲ್ರಿ, ಯಾರು ಷಡ್ಯಂತ್ರ ಮಾಡ್ತಾರ? ನಿಮ್ಮ ಪಾರ್ಟಿಯವರ ಷಡ್ಯಂತ್ರ ಮಾಡ್ತಾರ. ನಿಮ್ಮ ಸಚಿವ ಸಂಪುಟದಲ್ಲಿದ್ದಂಥವ್ರು ಯಾರು ಮಾತಾಡ್ತೀರಿ? ಗೃಹ ಮಂತ್ರಿಗಳು ಮಾತಾಡ್ತಾರ, ಮುಖ್ಯಮಂತ್ರಿಗಳು ಮಾತಾಡ್ತಾರ, ಮುಜರಾಯಿ ಮಂತ್ರಿಗಳು ಎಲ್ಲಿದ್ದಾರ ಗೊತ್ತಿಲ್ಲ. ಅವರೆಲ್ಲರೂ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅದು ಹಿಂದೂಗಳ ಭಾವನಾತ್ಮಕವಾದಂಥ ವಿಚಾರ ಆಗಿರೋ ಕಾರಣ ಯಾರು ಕೂಡ ಶಾಸಕರು ಮಾತಾಡಬೇಡ ಅಂತ ಹೇಳ್ತಾರ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಒಂದೇ ಒಂದು ಅಜೆಂಡಾ ಏನಂದ್ರೆ, ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಜರಾಯಿಗೆ ತಗೋಬೇಕು ಅನ್ನೋ ಕಾರಣದಿಂದ ಇವತ್ತು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರ. ಸ್ವಾಮಿ, SIT ಕೊಡಂತ ವಿಚಾರದಲ್ಲಿ RCB ತಂಡ ಗೆದ್ದು ಬಂದಂತ ಟೈಮಲ್ಲಿ 11 ಮಂದಿ ತೀರ್ಕೊಂಡೋದ್ರಲ್ಲ, ಅವತ್ತೇ SIT ಯಾಕೆ ಕೊಟ್ಟಿಲ್ಲ? ಇವತ್ತು ಅನೇಕ ವಿಚಾರಗಳನ್ನು ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು. ಏನಿವತ್ತು ನಮ್ಮ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಟೈಮಲ್ಲಿ ತಾವು ಬ್ರದರ್ಸ್ ಅಂತ ಕರೀತೀರಿ. ಅದೇ ರೀತಿಯಲ್ಲಿ ರಾಮೇಶ್ವರಿ ಹೋಟ್ಲ್ ಮೇಲೆ ಬಾಂಬ್ ಬ್ಲಾಸ್ಟ್ ಆದಂಥ ಟೈಮಲ್ಲಿ ನಮ್ಮ ಸ್ನೇಹಿತರಿಂದ ಕಲಿತೀರಿ. ಬಾಂಬ್ಗಳು ತಯಾರಿ ಮಾಡೋಂಥವ್ರನ್ನ ನಮ್ಮ ಬಂಧುಗಳೆಂದು ಕರೆಯುತ್ತೀರಿ. ಆದರೆ ಧರ್ಮಸ್ಥಳವನ್ನು ಉಳಿಸೋಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು, ಹಿಂದೂಗಳನ್ನು ತಾವು ವಿರೋಧಿಗಳು ಅಂತೇಳಿ ಕರಿತೀರಲ್ಲ ತಾವೆಲ್ಲರೂ ಕೂಡ. ಸ್ವಾಮಿ, ಇವತ್ತು ಹೇಳ್ತಾ ಇದ್ದೀನಿ ನಾನು, ಇವತ್ತು ತಾವೆಲ್ಲರೂ ಕೂಡ ಇವತ್ತು ಎಲ್ಲವನ್ನು ಮುಗಿಸಿದ್ರಿ. ಇವತ್ತು SC/ST ಜನಾಂಗದ ಹಣವನ್ನು ನುಂಗಿದ್ರಿ. SC/ST ಜನಾಂಗದ ಹಣವನ್ನು ನುಂಗಿದ್ರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಂಗಿದ್ರಿ. ಎಲ್ಲ ದೇವಸ್ಥಾನಗಳ ಹಣವನ್ನು ನುಂಗಿದ್ರಿ. ಇವತ್ತು ಉಳಿದಿರೋದು ಮಂಜುನಾಥೇಶ್ವರ ದೇವಸ್ಥಾನ ಒಂದೇ. ಆ ಉಂಡಿಯ ಕಲೆಕ್ಷನ್ ಅನ್ನು ಇವತ್ತು ಎಣಿಕೆ ಮಾಡಬೇಕು ಅನ್ನೋ ಕಾರಣದಿಂದ ಮಂಜುನಾಥನ ಕೈ ಹಾಕಿದ್ರಿ. ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ದೇವರಂತ ಬಿಡೋ ಪ್ರಶ್ನೆ ಇಲ್ಲ. ಈ ಭಾಗದ
ಸ್ಪೀಕರ್ ಆಗಿರೋಂಥ UT ಖಾದರ್ ತಾವು ಹೊರಗಡೆ ಬರ್ರಿ. ವೀರೇಂದ್ರ ಹೆಗಡೆ ಅವರು ಏನು ಇವತ್ತು ಈ ಭಾಗದ ಮಾಜಿ ಸಂಸದರು ಹೊರಗಡೆ ಬರ್ರಿ. ಯಾರ್ಯಾರು ಶಾಸಕರಿದ್ದೀರ ಹೊರಗಡೆ ಬರ್ರಿ. ಯಾರು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ಏನು ತಾವು ಬಾಯಲ್ಲಿ ಏನು ಹಿಡ್ಕೊಂಡಿರಿ? ಧರ್ಮಸ್ಥಳ ವಿಚಾರದಲ್ಲಿ ಎಲ್ಲರೂ ಕೂಡ ಬರ್ರಿ, ಹೊರಗಡೆ ಬಂದು ಮಾತಾಡ್ರಿ. ಹಿಂದೂ ಧಾರ್ಮಿಕ ಸ್ಥಳವನ್ನು ಉಳಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸಮಯ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಜಿಲ್ಲೆಗಳಿಂದ ಏನು ಬಂದಿದ್ರು, ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಳಿಬೇಕು, ಧರ್ಮ ಉಳಿಬೇಕು, ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅನ್ನೋಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಯಾರು ಆ ಹೆಣ್ಮಗಳು ಅನ್ಯನ್ಯ ಭಟ್ಟು, ಯಾರು ಸುಜಾತ ಭಟ್ಟು 70 ವರ್ಷ ಆದಂಥ ಹೆಣ್ಮಗಳನ್ನ ಬೆಳಗ್ಗಿಂದ ರಾತ್ರಿ ತನಕ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ, ಇವತ್ತು ಆ ಹೆಣ್ಮಗಳು ನಾವು ನೋಡಿದ್ರೆ ಅಯ್ಯೋ ಅಂತದೆ. ಸ್ವಾಮಿ ಸರ್ಕಾರ ಆ ಹೆಣ್ಮಗಳು 70 ವರ್ಷ ಆದಂಥ ಹೆಣ್ಮಗಳಿಗೇನಾಗಲಿ ಆ 2,000 ರೂಪಾಯಿ ಕೊಡೋಂಥ ಕೆಲಸ ಮಾಡಿದಿರಾ ಅನ್ನಂಥದ್ದು ಸರ್ಕಾರಕ್ಕೆ ಕೇಳ್ತೀನಿ. 2,000 ರೂಪಾಯಿ ಕೊಡ್ತೀರಾ ಅಂತ ಕೇಳ್ತೀನಿ. ಅದಕ್ಕೋಸ್ಕರವಾಗಿ ನಾನು ಭಾಳಷ್ಟು ವಿಚಾರಗಳು ಮಾತಾಡಬೇಕಾಯ್ತು, ಸಮಯ ಆಗ್ತಿರೋ ಕಾರಣ ನೀವೆಲ್ಲರೂ ಕೂಡ ಎಲ್ಲೆಲ್ಲಿಂದ ಬಂದಿರೋ ಅಲ್ಲೆಲ್ಲರಿಗೂ ಕೂಡ ಸುರಕ್ಷಿತವಾಗಿ ತಾವೆಲ್ಲರೂ ಕೂಡ ಸೇರಿಕೊಳ್ಳ್ರಿ. ಈಗ ಈ ಮಂಜುನಾಥೇಶ್ವರ ಹೋರಾಟ ಮುಗೀತನ್ನಂತಲ್ಲ, ಇದು ಪ್ರಾರಂಭ. ಇನ್ನು ಅನೇಕ ಹೋರಾಟಗಳನ್ನು ಮಾಡೋಂಥ ಕೆಲಸ ಮಾಡೋಣ ಅನ್ನೋಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಪ್ರಸಾದದ ವ್ಯವಸ್ಥೆ ಇದೆ. ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೊಮ್ಮೆ ಹೇಳ್ತಾನೆ ಸುರಕ್ಷಿತವಾಗಿ ತಮ್ಮ ಊರುಗಳಿಗೆ ತಲುಪಬೇಕು ಅಂತ ಹೇಳ್ತಾ, ಕೊನೆಯದಾಗಿ ನಮ್ಮ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ್ ಅವ್ರು ಮಾತಾಡ್ತಾರೆ. ದಯವಿಟ್ಟು ಅವ್ರ ಮಾತುಗಳನ್ನು ಕೇಳಬೇಕು. ಪ್ರತಾಪ್ ಸಿಂಹ ನಾಯಕರು, ವೀರೇಂದ್ರ ಹೆಗಡೆ ಅವರು ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಓದಬೇಕು ದಯವಿಟ್ಟು. ಬ್ರಿಜೇಶ್ ಅಣ್ಣ, ಪ್ರತಾಪ್ ಸಿಂಹ ಒಂದು ನಿಮಿಷ, ನಾಯಕ ಅಲ್ಲೇ ರೀ ಒಂದು ನಿಮಿಷ. ವೀರೇಂದ್ರ ಹೆಗಡೆಜಿಯವರು ಧರ್ಮಾಧಿಕಾರಿಗಳು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಅವರು ಓದ್ತಾರೆ. ಅದಾದ ನಂತರದಲ್ಲಿ ನಮ್ಮ ಸಂಸದರು ಬ್ರಿಜೇಶ್ ಚೌಟ್ ಅವರು ಮಾತನಾಡ್ತಾರೆ. ಕೊನೆಯ ಭಾಷಣ ದಯವಿಟ್ಟು. ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮನ್ನುದ್ದೇಶಿಸಿ ಕಳಿಸಿರುವಂತಹ ಈ ಸಂದೇಶವನ್ನು ಓದ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಮೌನವಾಗಿ ಈ ಸಂದೇಶವನ್ನು ಕೇಳಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಮಾಡ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಂದು ನೆರೆದಿರುವ ರಾಜ್ಯದ ಎಲ್ಲ ನಾಯಕರಿಗೆ, ಕಾರ್ಯಕರ್ತರಿಗೆ ಹಾಗೂ ಕ್ಷೇತ್ರದ ಭಕ್ತರಿಗೆ ನನ್ನ ಅಭಿನಂದನೆಗಳು. SIT ತನಿಖೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ನಾನು ಹೆಚ್ಚು ಮಾತನಾಡಲು ಬಯಸುವುದಿಲ್ಲ. ಕಳೆದ ಹಲವು ದಿನಗಳಿಂದ ಸಮಾಜದ ಬಂಧುಗಳೇ, ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ. ಬಂಧುಗಳೇ, ಧರ್ಮಸ್ಥಳದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಮ್ಮೆಲ್ಲರ ಪವಿತ್ರ ಶ್ರದ್ಧಾ ಕೇಂದ್ರವಾಗಿರುವಂಥ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಕ್ಷೇತ್ರ ಶ್ರೀ ಅಣ್ಣಪ್ಪನ ಸಾನ್ನಿಧ್ಯವನ್ನು ಅಪಮಾನ ಮಾಡುವಂಥ, ಅವಮಾನ ಮಾಡುವಂಥ, ಅವಹೇಳನ ಮಾಡುವಂಥ ಒಂದು ಕೆಲಸ ಏನು ನಡೀತಾ ಇದೆ, ಇದು ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾದಂಥ ಘಟನೆ ಅಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾಗಿ ಕಳೆದೊಂದು 30-35 ವರ್ಷಗಳಿಂದ ಈ ಭಾಗದ ಜನ ಹಿಂದುತ್ವಕ್ಕೋಸ್ಕರ ನಿಂತಿದ್ದಾರೆ, ರಾಷ್ಟ್ರೀಯತೆಯ ಜೊತೆ ನಿಂತಿದ್ದಾರೆ. ರಾಷ್ಟ್ರದ ವಿಚಾರಕ್ಕೆ ಬರುವಾಗ ರಾಜಕೀಯವಾಗಿ, ಸಾಮಾಜಿಕವಾಗಿ ಒಟ್ಟಿಗೆ ಇದ್ದಾರೆ ಅನ್ನುವ ಕಾರಣಕ್ಕೆ ಈ ಭಾಗದ ಜನರನ್ನು ಒಡಿಬೇಕು, ಹಿಂದೂ ಸಮಾಜವನ್ನು ಒಡಿಬೇಕು, ಹಿಂದೂ ಭಾವನೆಗಳನ್ನು ಅವಹೇಳನ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಈ ಭಾಗದಲ್ಲಿ ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಹಿಂದೂ ಸಮಾಜದ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ನಾನು ಹೋಗೋದಿಲ್ಲ. ನಮ್ಮೆಲ್ಲರ ಪವಿತ್ರ ಶ್ರದ್ಧಾ ಕೇಂದ್ರವಾಗಿರುವಂಥ ಆ ಮಂಜುನಾಥ ಸ್ವಾಮಿ ಹತ್ರ
ಅಣ್ಣಪ್ಪ ಸ್ವಾಮಿ ಹತ್ರ ನಾನು ಪ್ರಾರ್ಥನೆ ಇಷ್ಟೇ ಮಾಡೋದು, ಈ ಬಾರಿ ನಡೆದಿರುವಂಥ ಈ ಧರ್ಮಸ್ಥಳ ಚಲೋ ಯಾತ್ರೆ ಏನಿದೆಯಾ, ಇದು ಸತ್ಯಕ್ಕಾಗಿ ನಡೆದಂಥ ಧರ್ಮಸ್ಥಳ ಚಲೋ, ಇದು ಧರ್ಮಕ್ಕಾಗಿ ನಡೆದಂಥ ಧರ್ಮಸ್ಥಳ ಚಲೋ, ಇದು ನ್ಯಾಯಕ್ಕಾಗಿ ನಡೆದಂಥ ಧರ್ಮಸ್ಥಳ ಚಲೋ, ಇದು ವಿಶೇಷವಾಗಿ ತುಳುನಾಡಿನ ಅಸ್ಮಿತೆ, ತುಳುವ ಜನರ ಗೌರವಕ್ಕಾಗಿ ನಡೆದಂಥ ಧರ್ಮಸ್ಥಳ ಚಲೋ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ಬೆಳ್ತಂಗಡಿಯ ಶಾಸಕರು ಸದನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಸೌಜನ್ಯನ ಸಾವೇನಾಗಿದೆಯಾ ಅದರ ಮರು ತನಿಖೆ ಆಗಬೇಕು, ಅದರಲ್ಲಿ ಯಾರೆಲ್ಲ ಇದ್ದಾರೆ ಅದು ಸ್ಪಷ್ಟವಾಗಿ ಹೊರಗೆ ಬರಬೇಕು, ಸರ್ಕಾರದ ಜವಾಬ್ದಾರಿ ಇದೆ, ಈ ಮರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು, ಇಡೀ ಭಾರತೀಯ ಜನತಾ ಪಾರ್ಟಿ ಇದರ ಜೊತೆಗೆ ನಿಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಈ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಮಾಡ್ತಾ ಇರುವಂಥ ಕೆಲಸ, ಈ ಶ್ರದ್ಧಾ ಕೇಂದ್ರದ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋರು ಯಾರೆಲ್ಲ ಇದ್ದಾರ ಅವರೆಲ್ಲರ ಜಾಲ ಏನಿದೆ ಅದು ಹೊರಗೆ ಬರಬೇಕು. ಆ ಕಾರಣಕ್ಕೋಸ್ಕರ ಇದು ಕೇವಲ ಇವತ್ತು ಧರ್ಮಸ್ಥಳದಲ್ಲಿ, ಉಜಿರೆಯಲ್ಲಿ, ಬೆಳ್ತಂಗಡಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದು ಯಾರ ಮನಸ್ಸಿನಲ್ಲಿ ಇಲ್ಲ. ಇದು ಇಡೀ ಬೇರೆ ಬೇರೆ ರಾಜ್ಯಗಳಿದೆ, ಬೇರೆ ಬೇರೆ ದೇಶಗಳಲ್ಲೂ ಇದರ ಜಾಲ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಅವಮಾನ ಇದೆ. ಆ ಕಾರಣಕ್ಕೋಸ್ಕರ ಸ್ಪಷ್ಟವಾದ ತನಿಖೆ ಆಗಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು, CBI ಮುಖಾಂತರ ತನಿಖೆ ಆಗಬೇಕು, NIA ಮುಖಾಂತರ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಈ ಸಭೆಯ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಮತ್ತು ಇಡೀ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಎಲ್ಲ ಬಂಧುಗಳಿಗೆ ದಕ್ಷಿಣ ಕನ್ನಡದ ಈ ಪುಣ್ಯದ ಮಣ್ಣಿನಿಂದ, ತುಳುವ ನೆಲದ ಈ ಪುಣ್ಯದ ಮಣ್ಣಿನಿಂದ ಈ ಭಾಗದ ಜನಪ್ರತಿನಿಧಿಯಾಗಿ ನಿಮಗೆ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಹೋರಾಟ ಇವತ್ತು ಮುಗಿತದೆ ಅಂತ ಅಂದ್ಕೊಳ್ಬೇಡಿ. ಇದು ತುಳುವ ನೆಲದ ಅಸ್ಮಿತೆಯ ಹೋರಾಟ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಸ್ಮಿತೆಯ ಹೋರಾಟ, ನಮ್ಮೆಲ್ಲರ ಗೌರವದ ಹೋರಾಟ. ನಾವು ಒಂದಾಗಿದ್ದೇವೆ, ಒಟ್ಟಾಗಿದ್ದೇವೆ, ಹಿಂದುತ್ವದ ಜೊತೆಗಿದ್ದೇವೆ ಅನ್ನುವ ಕಾರಣಕ್ಕೆ ನಮ್ಮ ಮೇಲೆ ಈ ದಾಳಿ ನಿರಂತರವಾಗಿ ಇರ್ತದೆ ಅನ್ನುವಂಥ ನೆನಪನ್ನು ಕೂಡ ತಮಗೆ ಮಾಡ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್. बोलो ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ BY ವಿಜೇಂದ್ರ ಜಿ ಅವರಿಗೆ ಚಲೋ ಕಾರ್ಯಕ್ರಮವನ್ನು ಎರಡು ಕೈ ಎತ್ತಿ ಹೇಳಬೇಕು. BY ವಿಜೇಂದ್ರ ಜಿ ಅವರಿಗೆ ಧನ್ಯವಾದ. BY ವಿಜೇಂದ್ರ ಜಿ ಅವರಿಗೆ BY ವಿಜೇಂದ್ರ ಜಿ ಅವರಿಗೆ BY ವಿಜೇಂದ್ರ ಜಿ ಅವರಿಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಬಹಳ ವಿಶೇಷವಾದಂಥ, ಬಹಳ ಮುಖ್ಯವಾದಂಥ ಈ ಹೋರಾಟ ಧರ್ಮ ಸಂರಕ್ಷಣೆಯ ಹೋರಾಟ. ಈ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಿರುವಂಥ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರರವರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕಣ್ಣನವರಿಗೆ, ಹಾಗೆ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರಿಗೆ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿಯವರಿಗೆ, ರಾಜ್ಯದ ಎಲ್ಲ ಪ್ರಮುಖ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳಿಗೆ ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಈ ಮಧ್ಯೆ ಮಾಧ್ಯಮದ ಬಂಧುಗಳು, ಮುಖ್ಯವಾಗಿ ಈ ಒಂದು ಪ್ರಕರಣದ ಜೊತೆಗೆ ಬುರುಡೆಗಳ ಅನ್ವೇಷಣೆಯ ಮತ್ತು ಈ ಕಥೆಯ ಅನ್ವೇಷಣೆಯನ್ನು ಮಾಡಿದಂಥ ಮಾಧ್ಯಮ ಬಂಧುಗಳ ಕೀರ್ತಿ ಕೂಡ ವಿಶೇಷವಾದದ್ದು. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಮಂಡಲದ ಅಧ್ಯಕ್ಷರು, ನಮ್ಮೆಲ್ಲರ ಕಾರ್ಯಕರ್ತರು, ಎಲ್ಲ ದಕ್ಷಿಣ ಕನ್ನಡದ ನಮ್ಮ ಸಂಸದರು, ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಕುಂಪಾಲ್ ಅವರ ನೇತೃತ್ವದಲ್ಲಿ, ಸತೀಶ್ ಕುಂಪಾಲ್ ಅವರ ನೇತೃತ್ವದಲ್ಲಿ ಎಲ್ಲ ಸಹಕಾರದಿಂದ ಇವತ್ತು ನಮ್ಮ ಈ ಧರ್ಮಸ್ಥಳ ಚಲೋ ಯಶಸ್ವಿಯಾಗಿದೆ. ನಾನು ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ದಕ್ಷಿಣ ಕನ್ನಡ ಹಾಗೂ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಎಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಶಾಸಕರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಒಂದು ಕೃತಜ್ಞತೆಯನ್ನು ನಾನು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ದಯವಿಟ್ಟೆಲ್ಲ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಯಪ್ಪ. ದಯವಿಟ್ಟೆಲ್ಲ ಮಾಧ್ಯಮದ ಬಂಧುಗಳು, ವಿಶೇಷ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮದ
ಬಂಧುಗಳು ಕೂಡ ವಿಶೇಷವಾಗಿ ಏಷ್ಯಾನೆಟ್ ಸುವರ್ಣ ಇರ್ಬೋದು, ಪಬ್ಲಿಕ್ ಟಿವಿ ಇರ್ಬೋದು, ಪವರ್ ಟಿವಿ ಇರ್ಬೋದು, ಆರ್ ಕನ್ನಡ ಇರ್ಬೋದು, ಇದೇ ರೀತಿಯ ಎಲ್ಲ ಸ್ಯಾಟಲೈಟ್ ಮಾಧ್ಯಮಗಳು ಕೂಡ, ಅದರ ಜೊತೆಗೆ ಒಂದಷ್ಟು ಸಾಮಾಜಿಕ ಜಾಲತಾಣದ ಬಂಧುಗಳು ಕೂಡ ವಿಶೇಷವಾಗಿ ಸಹಕಾರ ಮಾಡಿದ್ದಾರೆ. ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇದರ ಜೊತೆಗೆ ಈ ಧರ್ಮಾಚರಣೆಯ ವಿಶೇಷವಾದಂಥ ವಸಂತ ಗಿಳಿಯಾರ್ ಇರ್ಬೋದು, ರಾಕೇಶ್ ಶೆಟ್ಟಿ ಇರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ವಿಕಾಸ್ ಶಾಸ್ತ್ರಿ ಇರ್ಬೋದು, ಅಥವಾ ಇನ್ನಿತರ ಪ್ರಮುಖರು ಕೂಡ ಈ ಸತ್ಯಾನ್ವೇಷಣೆಯಲ್ಲಿ ತಮ್ಮನ್ನು ಪಣಕ್ಕಿಟ್ಟು ಸಹಕಾರ ಮಾಡಿದ್ದಾರೆ. ಅವರಿಗೆ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಭವ್ಯ ಸಮಾವೇಶಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ, ಪೂಜ್ಯರ ಕುಟುಂಬಸ್ಥರಿಗೆ, ಕ್ಷೇತ್ರದ ವಿವಿಧ ವಿಭಾಗಗಳ ಪ್ರಮುಖರಿಗೆ, ಈ ಯಶಸ್ಸಿಗೆ ಸಹಕರಿಸಿದಂಥ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಿಗೆ, ರಾಜ್ಯ ಪ್ರಮುಖರಿಗೆ, ಜಿಲ್ಲಾ ಪ್ರಮುಖರಿಗೆ, ಮಂಡಲದ ಪ್ರಮುಖರಿಗೆ ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವಿಶೇಷವಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮಾಧ್ಯಮ ವಿಭಾಗದ ಬಂಧುಗಳು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಎಲ್ಲ ತುಣುಕುಗಳನ್ನು ಪ್ರಚಾರದ ಮೂಲಕ ಜನಮಾನಸಕ್ಕೆ ಮುಟ್ಟಿಸುವಂಥ ಪ್ರಯತ್ನದಲ್ಲಿ ಯಶಸ್ಸಾಗಿದ್ದಾರೆ. ಮಾಧ್ಯಮ ಬಂಧುಗಳಾದಂಥ ಎಲ್ಲ ಪ್ರಮುಖರಿಗೆ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಮಾಧ್ಯಮ ಬಂಧುಗಳು ಕೂಡ ಈ ದಿನದ ಎಲ್ಲ ಕಾರ್ಯಕ್ರಮದ ಪ್ರಸಾರ ಮತ್ತು ವಿಚಾರವನ್ನು ಬಿತ್ತರಿಸುವ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಿದ್ದೀರಾ. ತಮಗೆ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇದೊಂದು ಧರ್ಮದ ಹೋರಾಟ, ನ್ಯಾಯದ ಹೋರಾಟ, ಧರ್ಮಕ್ಕಾಗಿ ನಮ್ಮ ನಡೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಏನೆಲ್ಲ 13 ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ನೋವುಗಳನ್ನು ಪಡೆದಿದ್ದೇವೋ, ಧರ್ಮಸ್ಥಳ ಗ್ರಾಮಸ್ಥರಿಗೆ ವಿಶೇಷವಾದಂಥ ಶಕ್ತಿಯನ್ನು ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿ, ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ಮಂಡಲದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಪೂಂಜರವರಿಗೆ, ನಮ್ಮ ಸಂಸದರಾದಂಥ ಬ್ರಿಜೇಶ್ ಶೋಟರ್ ಅವರಿಗೆ, ಹಾಗೆ ಮಂಡಲದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರಿಗೆ, ಧರ್ಮಸ್ಥಳದ ಶಕ್ತಿ ಕೇಂದ್ರ ಮತ್ತು ಎಲ್ಲ ಪ್ರಮುಖರಿಗೆ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೂ ಕೂಡ ಒಂದೇ ಮಾತಿನ ಧನ್ಯವಾದದ ಜೊತೆಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ, ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ಧನ್ಯವಾದ.
ಆಯ್ತು